ಇನ್ಯಾಕ ಬರಲಿ ನಾಯಿ ಊರಿಗ ಬೇಸರವಾದೆನೋ ಎಲ್ಲರಿಗ ನಾ ಬೇಸರವಾದೆನೋ ಎಲ್ಲರಿಗ ಇನ್ಯಾಕ ಬರಲಿ ನಾಯಿ ಊರಿಗ ಇನ್ಯಾಕ ಬರಲಿ ನಾಯಿ ಊರಿಗ ಬೇಸರಾದೆನೋ ಎಲ್ಲರಿಗ ನಾನು ಬೇಸರವಾದೆನೋ ಎಲ್ಲರಿಗ ಮನೆ ಮಾರೋ ಮರೆತ ದನ ಕರಗಳ ಮರೆತ ಮನೆ ಮಾರು ಮರೆತ ದನ ಕರಗಳ ಮರೆತ ತೊಟ್ಟಿಲಾನ ಕೂಸು ತೊಟ್ಟಿಲಲ್ಲೇ ಮರೆತ ತೊಟ್ಟಿಲಾನ ಕೂಸು ತೊಟ್ಟಿಲಲ್ಲೇ ಮರೆತ ತೊಟ್ಟಿಲಾನ ಕೂಸು ತೊಟ್ಟಿಲಲ್ಲೇ ಮರೆತ ತೊಟ್ಟಿಲಾನ ಕೂಸು ತೊಟ್ಟಿಲಲ್ಲೇ ಮರೆತ ಕುದುರೆಯ ಮರೆತ ಉಡುವ ಎತ್ತನು ಮರೆತ ಕುದುರೆಯ ಮರೆತ ಉಡುವ ಎತ್ತನು ಮರೆತ ಇನ್ಯಾಕ ಬರಲಿ ನಾಯಿ ಊರಿಗ ಬೇಸರಾದೆನೋ ಎಲ್ಲರಿಗ ನಾನು ಬೇಸರವಾದೆನೋ ಎಲ್ಲರಿಗ ಮಣ್ಣಿನ ಮನೆ ಬಿಟ್ಟು ಹೊರಟುತ್ತ ಹೋಗುವಾಗ ಮಣ್ಣಿನ ಮನೆ ಬಿಟ್ಟು ಹೊರಟುತ್ತ ಹೋಗುವಾಗ ಏಳು ಮಂದಿ ಮನರು ತರುಬಿ ಏಳು ಮಂದಿಯ ಮನರು ತರುಬಿ ಕೇಳಿದರಾಗ ಮಣ್ಣಿನ ಮನೆ ಬಿಟ್ಟು ಹೊರಟುತ್ತ ಹೋಗುವಾಗ ಮಣ್ಣಿನ ಮನೆ ಬಿಟ್ಟು ಹೊರಟುತ್ತ ಹೋಗುವಾಗ ಏಳು ಮಂದಿಯ ಮನರು ತರುಬಿ ಕೇಳಿದರಾಗ ಏಳು ಮಂದಿಯ ಮನರು ತರುಬಿ ಕೇಳಿದರಾಗ ಇಂದಿನ ಊರು ಹಿಂದೆ ಉಳಿಯಿತು ಮುಂದಿನ ಊರು ನಮ್ಮದು ಸನಿಯಕ್ಕೆ ಬಂದಿತು ಇನ್ಯಾಕ ಬರಲಿ ನಾಯಿ ಊರಿಗ ಬೇಸರಾದೆನೋ ಎಲ್ಲರಿಗ ನಾನು ಬೇಸರವಾದೆನೋ ಎಲ್ಲರಿಗ ಗಾಳಿಗೆ ಗಾಳಿಯಾಯ್ತು ಬಯಲಿಗೆ ಬಯಲಾಯಿತು ಬಾಳಿಗೆ ಗಾಳಿ ಆಯ್ತು ಬಯಲಿಗೆ ಬಯಲಾಯಿತು ಗಾಳಿಗೆ ಗಾಳಿಯಾಯ್ತು ಬಯಲಿಗೆ ಬಯಲಾಯಿತು ಗಾಳಿಗೆ ಗಾಳಿ ಆಯ್ತು ಬಯಲಿಗೆ ಬಯಲಾಯಿತು ಅಡ್ಡ ಮಾಡಲು ಬಂದು ಇಲ್ಲೇ ಮರೆತನವ್ವ ಅಡ್ಡ ಮಾಡಲು ಬಂದು ಇಲ್ಲಿ ಮರೆತೇನವ್ವ ದೇಶಕಧಿಕವಾದವ ಸುಳ್ಳ ಕಡುಕೋಳ
ನಿರಧಿಕವಾದವ ಸುಳ್ಳ ಕಡ್ಕೊಳ ವಿಷಮಂತೇಶನ ಪಾದಕ್ಕೆ ಬಂದಿಯನು ಇನ್ಯಾಕ ಬರಲಿ ನಾ ಈ ಊರಿಗ ಬೇಸರದೆನೋ ಎಲ್ಲರಿಗನ ಬೇಸರದೆನೋ ಎಲ್ಲರಿಗ ಇನ್ಯಾಕ ಬರಲಿನ ಇವರಿಗ ಬೇಸರಾದೆನೋ ಎಲ್ಲರಿಗಾನ ಬೇಸರಾದೆನೋ ಎಲ್ಲರಿಗ ಇನ್ಯಾಕ ಬರಲಿ ನಾ ಈ ಊರಿಗ ಬೇಸರದೆನೋ ಎಲ್ಲರಿಗ ಅದೆನೋ ಆ ಇನ್ಯಾಕ ಬರಲಿ ನಾ ಈ ಊರಿಗ ಬೇಸರದೆನೋ ಎಲ್ಲರಿಗ ಬೇಸರದೆ जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां मुदाकरान्त मोदकं सदा विमुक्तिसाधकं कलाधरावतं सकं विलासि लोकरक्षकम् अनायकैकनायकं विनाशिते भतैत्यकं नताशुभाशुनाशकं नमामि तं विनायकं जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां नतीतरान्ति भीकरं नमोदितान्तभास्वरं नमस्तुरारि निर्जरं नतादिकापदुर्धरं सुरेश्वरं निधीश्वरं गजेश्वरं महेश्वरं महेश्वरं तमाश्रये परात्परं निरन्तरं जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां समस्तलोकशङ्करं निरस्तदैककुञ्जरं दरे दरोदरं वरं वरे भवक्रमक्षरं कृपाकरं क्षमाकरं मुधाकरं यशस्करं नमस्करं नमस्कृता नमस्करो विभास्वरं जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां जय गणेश जय गणेश जय गणेश पाहि मां जय गणेश जय गणेश जय गणेश रक्ष मां धन्यवाद ಪ್ರಾರ್ಥನೆ ಗೀತೆ ಹಾಡಿದ ಅರ್ಪಿತಾ ಅವರಿಗೆ ಧನ್ಯವಾದಗಳು ಸಲ್ಲಿಸುವುದರ ಮೂಲಕ ಅವರಿಗೆ ಮಿನುಗುವ ಅಗಣಿತ ನಕ್ಷತ್ರಗಳೆಲ್ಲ ಭೂಷಣವೇ, ಪರಂತು ಎಲ್ಲ ನಕ್ಷತ್ರಗಳು ಧ್ರುವತಾರೆ ಭಾಗ್ಯ ಸಿಗುವುದಿಲ್ಲ. ಪ್ರಕೃತಿ ಮಣ್ಣಲ್ಲಿ ಅಕುಂತಾಳಿ ಅರಳುವ ಪ್ರತಿ ಹೂ ಸುಂದರವೇ, ಆದರೆ ಎಲ್ಲ ಹೂ ಭಗವಂತನ ಪೂಜೆಗೆ ಸಮರ್ಪಿತವಾಗುವುದಿಲ್ಲ. ಯಾಕೆಂದರೆ ಬಹುಶಃ ನಾಗಣ್ಣನಂಥ ಒಂದು ಸುಂದರವಾದ ಹೂ ಭಗವಂತನಿಗೆ ಬಹಳ ಅಚ್ಚುಮೆಚ್ಚು ಆಗಿದೆ ಅಂತ ಕಾಣಿಸ್ತಿದೆ. ಹಾಗಾಗಿ ನಾಗಣ್ಣವರು ಭಗವಂತನಿಗೆ ಸಮರ್ಪಿತರಾದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹೇಳ್ತಾ, ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದ ಶ್ರೀಗಳಿಗೂ ಹಾಗೂ ಮುಖ್ಯ ಅತಿಥಿಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈಗ ನಾಗಣ್ಣನವರಿಗೆ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ನಾವೆಲ್ಲರೂ ಇದ್ದು ಮೌನಾಚರಣೆ ಸಲ್ಲಿಸ್ಬೇಕಂತೇಳಿ ವಿನಂತಿಯನ್ನು ಮಾಡ್ಕೊತೀನಿ. ದಯಮಾಡಿ ಎಲ್ಲರೂ ಎದ್ದಿಟ್ಕೊಳ್ಳೋಣ ನಾವು.
ಓಂ ಓಂ ಶಾಂತಿ ಶಾಂತಿ. ಧನ್ಯವಾದಗಳು. ನಮ್ಮ ಹರಿಹರದ SSK ಸಮಾಜದ ಶ್ರೀ ನಾಗರಾಜ್ ಮೇರಾಡೆಯವರ ಕಿರು ಪರಿಚಯ ನಮ್ಮ ಕಾರ್ಯದರ್ಶಿಗಳಾದ ಅಂಬಾಸ ಮೇರಾಡವ್ರು ಮಾಡಿಕೊಡ್ಬೇಕಂಥೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಎಂದಿಗಾದರೂ ಒಂದು ದಿನ ಸಾವು ತಪ್ಪದು ಮನುಜ, ಎಂದಿಗಾದರೂ ಒಂದು ದಿನ ಸಾವು ತಪ್ಪದು ಮನುಜ ಎಂಬ ಈ ಒಂದು ವಚನದಿಂದ ಪ್ರಾರಂಭವಾದಂಥ ಹುಟ್ಟುವಾಗ ಏನೂ ತರಲಿಲ್ಲ, ಸಾಯುವಾಗ ಏನೂ ಒಯ್ಯಲಿಲ್ಲ, ಇರುವಾಗ ಇಲ್ಲಿರುವುದು ನಾವೆಲ್ಲ ಸುಮ್ಮನೆ, ಅಲ್ಲಿರುವುದು ನಮ್ಮನೆ ಎಂಬ ಈ ಒಂದು ವಚನ ಸಾಹಿತ್ಯದಿಂದ ನಾವು ಭಜನೆ ಮೂಲಕನೂ ನಾವು ಈಗ ಈ ಬಸವ ಲೋಕ ಕಲಾ ತಂಡದಿಂದ ನಾವು ತಿಳ್ಕೊಂಡ್ವಿ. ನಮ್ಮ ಹರಿಹರದ SSK ಸಮಾಜದ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ನಾಗರಾಜ್ರವರ ದೈವಾಧೀನರಾದ ಪ್ರಯುಕ್ತ ಇವತ್ತು ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವೆಲ್ಲರೂ ಸೇರಿದ್ದೇವೆ. ವೇದಿಕೆ ಮೇಲೆ ಉಪಸ್ಥಿತಿರುವ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರುವ ಎಲ್ಲ ಅತಿಥಿ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗ ಕುಳಿತಂಥ ಸಮಾಜದ ಬಾಂಧವರು, ನಗರದ ನಾಗರಿಕರಿಗೆ ನಮ್ಮ ನಾಗರಾಜರವರ ಕಿರು ಪರಿಚಯವನ್ನು ಮಾಡಿಕೊಡುವ ಒಂದು ಸೌಭಾಗ್ಯ ನನಗೆ ದೊರಕಿದೆ. ಯಾವ ರೀತಿ ಅವರಿಗೆ ನಾವು ಪರಿಚಯ ಮಾಡೋಕಪ್ಪ ಅಂತಂದರೆ, ಅವರು ಹುಟ್ಟಿದ್ದು ಓದಿದ್ದು ದಾವಣಗೆರೆಯಲ್ಲಿ, ತಮ್ಮ ಜೀವನ ರೂಪಿಸಿಕೊಂಡು ಸಾಮಾಜಿಕವಾಗಿ, ರಾಜಕೀಯವಾಗಿ, ಅದರಲ್ಲೂ ಆಧ್ಯಾತ್ಮಿಕವಾಗಿ ಅವರು ಬೆಳೆದಿದ್ದು ಹರಿಹರದಲ್ಲಿ. ನಾಗರಾಜ್ ಅವರ ಮದುವೆ ಬೆಂಗಳೂರಿನ ನಿವಾಸಿಯಾದಂತಹ ರಾಮಚಂದ್ರ ಸಾ ಭೂತೆ ಮತ್ತು ಶ್ರೀಮತಿ ಗಂಗೂಬಾಯಿ ಭೂತೆ ಇವರ ಸುಪುತ್ರಿಯಾದಂತಹ ಚಿರಂಜೀವಿ ಸೌಭಾಗ್ಯವತಿ ರೂಪಾ ಅವರೊಂದಿಗೆ ಹರಿಹರದ SSK ಕಲ್ಯಾಣ ಮಂಟಪದಲ್ಲಿ 1997ನೇ ಇಸ್ವಿ 23/11 ಸಪ್ತಪದಿ ತುಳಿದು ನಾಗರಾಜ್ ಅವರ ಸಾಂಸಾರಿಕ ಜೀವನ ಪ್ರಾರಂಭವಾಗುತ್ತದೆ. ಇವರ ದಾಂಪತ್ಯದ ಸವಿ ನೆನಪಿನ 2 ಮುತ್ತುಗಳು ಕುಮಾರಿ ಪೂಜಾ ಮತ್ತು ಜಿ ಮುನೀಶ್ ಎಂಬ 2 ಮಕ್ಕಳು ಜನಿಸಿ ಸುಸಂಸ್ಕೃತವಾದ ಮಕ್ಕಳು ಜನಿಸಿದ್ದಾರೆ. ನಾಗರಾಜ್ ಅವರ ಮಕ್ಕಳಿಗೆ ಉತ್ತಮವಾದ ಅಪ್ಪನಾಗಿ, ಸತಿಗೆ ಒಳ್ಳೆಯ ಪತಿಯಾಗಿ, ಘನ ವಿಶ್ವಾಸವನ್ನು ಗಳಿಸುತ್ತಾ ಒಡ ಹುಟ್ಟಿದ ಸಹೋದರರೊಂದಿಗೆ ಉತ್ತಮ ಬಾಂಧವ್ಯವನ್ನು, ಸಂಸ್ಕಾರವಂತ ಜೀವನ ನಡೆಸುತ್ತಿದ್ದರು. ಮದುವೆಯ ನಂತರ ಹೆಂಡತಿಯ ಮಕ್ಕಳು ಎಂಬ ಸಾಂಸಾರಿಕ ಜೀವನದಲ್ಲಿ ಮುಳುಗದೆ ಅಣ್ಣ ಶ್ರೀ ಪಾಂಡುರಂಗಸ ಅವರ ಅಣತಿಯಂತೆ ವ್ಯಾಪಾರ ಹೊಣೆಗಾರಿಕೆ ಹೊತ್ತು ಹೊಸ ಆಯಾಮಗಳನ್ನು ತೆರೆದಿಟ್ಟರು. ತಮ್ಮ ವ್ಯಾಪಾರ ವಹಿವಾಟಿನ ಜೊತೆಯಾಗಿ ಸಮಾಜದ ಚಿಂತನೆಗಳನ್ನು ತಮ್ಮಲ್ಲಿ ಮೂಡಿಸಿಕೊಂಡು ನಾಗಣ್ಣನವರು ಪ್ರಚಿತರಾಗಿ ವಿದ್ಯಮಾನದ ಅರಿವು, ಅಂತಃಸ್ಫೂರ್ತಿ, ಆತ್ಮ ಪ್ರೇರಣೆ, ವಿಭಿನ್ನ ದೃಷ್ಟಿಕೋನದ ಚಿಂತನೆ ಇವರನ್ನು ಸಮಾಜಮುಖಿಯನ್ನಾಗಿಸಿತ್ತು. ಈ ಸಮಾಜದ ಮುಖಿಯಾಗಿ ಅವರು ಕೆಲವು ರಾಜಕೀಯ ನಂಟನ್ನು ಹೊಂದಿದ್ದರು. 1914ರಲ್ಲಿ ಹರಿಹರದ ನಗರಸಭೆ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿ ನಿಂತು ಗೆದ್ದು ಹಾರ ತಮ್ಮದಾಗಿಸಿಕೊಂಡು ಇಂದಿರಾನಗರ, ವಿದ್ಯಾನಗರ ವಾರ್ಡಿನ ಅನೇಕ ಜನಪರ ಸೇವೆಗಳನ್ನು ಸಲ್ಲಿಸಿ ನಾಗರಾಜ್ ಅವರು ಪ್ರಖ್ಯಾತರಾಗಿದ್ದು ನಲ್ಲಿ ನಾಗಣ್ಣ ಎಂದೇ ಪ್ರಸಿದ್ಧರಾಗಿದ್ದರು. ಈ ಮೂಲಕ ನಾಗರಾಜ್ರವರ ರಾಜಕೀಯ ಕ್ಷೇತ್ರಕ್ಕೆ ಧುಮುಕಿದರು. ಮುಂದೆ ಕಾಂಗ್ರೆಸ್ನಲ್ಲಿ ಸೇರಿಕೊಂಡು ಅನೇಕ ರಾಜಕೀಯ ಮತ್ಸದಿಗಳೊಂದಿಗೆ ಅನುಭವಗಳೊಂದಿಗೆ 2029ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ
ಕಾಂಗ್ರೆಸ್ಸನ್ನು ಬಿಟ್ಟು JDS ಪಕ್ಷ ಸೇರಿಸಿ ಸಮಾಜ ಸೇವೆ ಮಾಡುತ್ತಿದ್ದರು. ಜೊತೆಗೆ ಎಲ್ಲ ಪಕ್ಷದ ರಾಜಕೀಯ ನೇತಾರರೊಂದಿಗೆ ಉತ್ತಮ ಬಾಂಧವ್ಯ ಒಡನಾಟ ಇಟ್ಟುಕೊಂಡು ಜನಪರ ಕೆಲಸ ಮಾಡುತ್ತಿದ್ದರು. ಇವರನ್ನು ಯಾವ ಪಕ್ಷದವರಾದರೂ ಪ್ರೀತಿ ವಿಶ್ವಾಸದಿಂದ ನಾಗಣ್ಣನಲ್ಲಿ ನಾಗಣ್ಣ ಎಂದೇ ಕರೆಯುತ್ತಿದ್ದರು. ಪಕ್ಷ ಭೇದ ಬಿಟ್ಟು ಅನೇಕ ವೇದಿಕೆ ಕಾರ್ಯಕ್ರಮಗಳಿಗೆ ನಾಗರಾಜ್ ಅವರನ್ನು ಆಹ್ವಾನಿಸಿದ್ದರು. ಇದು ಸಹಜವಾಗಿ ರಾಜಕೀಯವಾಗಿ SSK ಸಮಾಜಕ್ಕೆ ಒಬ್ಬ ಸಂಪನ್ಮೂಲ ವ್ಯಕ್ತಿ ಇದ್ದಾರೆ ಎಂಬುದು ನಮಗೆ ಗರಿಯಾಗಿತ್ತು. ಆಮೇಲೆ ಇದರದೊಂದಿಗೆ ಮಠಮಾಂದರಲ್ಲಿ ಬಹಳ ವಿಶ್ವಾಸ, ಅವರಿಗೆ ಅನುಭವ ಸಂಬಂಧ ಇತ್ತು. ನಾಗರಾಜ್ ಅವರು ಈ ಅರಣಿ ಮಠದಲ್ಲಿ ಬಹಳ ಭಕ್ತಿಪೂರ್ವವಾಗಿ ನಡ್ಕೊಳ್ತಿದ್ರು. ಅದು ಹರಿಹರದ ವಿದ್ಯಾನಗರದ ಅರಣಿ ಮಠದ ಅಭಿವೃದ್ಧಿಗಾಗಿ ಅಪಾರವಾಗಿ ಶ್ರಮಿಸಿದರು. ಅಲ್ಲಿ ಅವರು ಮೊಟ್ಟ ಮೊದಲಿಗರು. ದೇಸಿ ಕೇಂದ್ರ ಸ್ವಾಮಿಗಳಾದ ಅಜ್ಜರ ಮಾತು ಎಂದಿಗೂ ಮೀರುತ್ತಿರಲಿಲ್ಲ. ಈ ಕಾರಣಕ್ಕೆ ಅರಣಿ ಅಜ್ಜನವರಿಗೆ ನಾಗರಾಜ್ ಎಂದರೆ ಬಲು ಪ್ರೀತಿ ಇತ್ತು. ಅದೇ ರೀತಿ ದಾವಣಗೆರೆಯ ಪುರವರ್ಗ ಹಿರೇಮಠದ ಕ್ಷೇತ್ರ ಅವರಗೊಳ್ಳದ ಶ್ರೀ ಜಗದ್ಗುರು ಶಿವಾಚಾರ್ಯರ ಮಹಾಸ್ವಾಮಿಗಳ ಪರಮ ಶಿಷ್ಯರಾಗಿದ್ದರು. ನಿತ್ಯ ಅವರೊಂದಿಗೆ ಸದ್ಭಕ್ತಿ ಅಭಿಮಾನ ಸಾಮರ್ಥ್ಯ ಹೊಂದಿದ್ದರು. ಮತ್ತು ನಮ್ಮ ಪಕ್ಕದ ಕುಮಾರಪಟ್ಟಣ ಅವಿಮುಕ್ತ ತಪೋ ಕ್ಷೇತ್ರ ಪುಣ್ಯಕೋಟಿ ಮಠಕ್ಕೆ ಕಳೆದು 15 ವರ್ಷಗಳಿಂದ ಬಾಲಯೋಗಿ ಶ್ರೀ ಜಗದೀಶ್ವರ ಅಪ್ಪಾಜಿಯವರ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ಒಡನಾಟ ಇಟ್ಟುಕೊಂಡು ಆಧ್ಯಾತ್ಮಿಕ ಸೇವೆಯಲ್ಲಿ ಸಾಧು ಸಂತರ ಸಜ್ಜನರೊಂದಿಗೆ ನಾಗರಾಜ್ ಅವರು ತಮ್ಮ ಮನೆಗಿಂತ ಒಂದು ಗುಲಗಿಂಜಿಯನ್ನು ಹೆಚ್ಚು ಎನ್ನುವಂತೆ ಮಠದ ಶರಣರೊಂದಿಗೆ ತಮ್ಮ ಶಿವಭಕ್ತಿ ಸೇವೆಯನ್ನು ಸಲ್ಲಿಸಿದ್ದರು. ನಾಗರಾಜ್ರವರು ಇದೆಲ್ಲ ಸೇವೆಯೊಂದಿಗೆ ಸಮಾಜದಲ್ಲಿ ಒಂದು ಅಭಿವೃದ್ಧಿ ಆಗಬೇಕಂತ ಒಂದು ಒಳ್ಳೆಯ ಚಿಂತನೆ ಹೊಂದಿದ್ದರು. ನಾವೆಲ್ಲ ಇಲ್ಲಿ SSK ವೃತ್ತ ಅಂತ ಸೇರ್ಕೊಂಡಿದ್ದೇವೆ. ಇದು ಅವರ ಒಂದು ಕನಸಿನ ವೃತ್ತ ಆಗಿತ್ತು. ಅವರ ಅಪೇಕ್ಷೆಯಂತೆ ಈ ಒಂದು ಸಹಸ್ರಾರ್ಜುನ ವೃತ್ತವನ್ನು ಸಹ ಆಗಿದೆ. ಈ ರೀತಿ ನಮ್ಮ ನಾಗರಾಜ್ ಅವರ ಬೇಡಿಕೆ ಏನೋ ಇದ್ರೂ ನಮ್ಮ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ದಾನಿಗಳಿಂದ ನಮ್ಮ ಹರಿಹರದ ವಿಠಲ ಮಂದಿರ ಮೊದಲನೇ ಮಾಡಿ ಸಭಾಂಗಣಕ್ಕೆ ಫ್ಲೋರಿಂಗ್ ಕೆಲಸವಾಗಿತ್ತು. SSK ಮಿನಿ ಕ್ಷೇತ್ರದ ಒಂದು ಸೋರುತ್ತಿದ್ದು ಮೇಲ್ಛಾವಣಿಯ ಸೀಟುಗಳನ್ನು ಹೊಸದಾಗಿ ಹಾಕಬೇಕಂತಂದು ನಮ್ಮ ಕೃಷ್ಣಸ ಭೂತೆಯವರಲ್ಲಿ ಕಾಡಿ ಬೇಡಿ ಸತಾಯಿಸಿ ಅವರನ್ನು ಅನುದಾನದಲ್ಲಿ ಬದಲಾಗಿ ಮಾಡಿದ್ದರು. ದುರ್ಗಮ್ಮ ದೇವಸ್ಥಾನದ ಗೋಪುರದ ಕೆಲಸ, ದುರ್ಗಮ್ಮ ದೇವಸ್ಥಾನಗಳನ್ನು ಇನ್ನಷ್ಟು ವಿಶಾಲಗೊಳಿಸುವ ಕಾರ್ಯ, ಅಂಗಳಕ್ಕೆ ಟೈಲ್ಸ್, ಕಾಂಪೌಂಡ್ ಕೆಲಸಗಳು ಮುಗಿಬಿದ್ದವು. ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಪ್ರತಿಶತ ಮುಗಿದು ಪೇಂಟಿಂಗ್ ಮುಗಿದ ತಕ್ಷಣವೇ ಇದೇ ಬರುವ ಶ್ರಾವಣದಲ್ಲಿ ನಾವು ಅಲ್ಲಿ ದುರ್ಗಮ್ಮ ದೇವಸ್ಥಾನದ ಒಂದು ಗೋಪುರ ಕಟ್ಟಿಸಿದ್ವಿ. ಅದರ ಉದ್ಘಾಟನೆಯನ್ನು ನಾವು ಈ ಶ್ರಾವಣ ಮಾಸದಲ್ಲಿ ಅನಾವರಣಗೊಳಿಸುವ ಕಾರ್ಯಕ್ರಮ ನಿಶ್ಚಯವಾಗಿತ್ತು. ಈ ಒಂದು ಗೋಪುರವನ್ನು ಹುಬ್ಬಳ್ಳಿಯ ಹರಿಹರದ ವಾಸಿ, ಹಿಂದೆ ಹರಿಹರದ ವಾಸಿಯಾಗಿ ಈಗಿನ ಹುಬ್ಬಳ್ಳಿಯ ವಾಸಿಯಾಗಿರುವ ಶ್ರೀ KT ಪವಾರ್ ಮತ್ತು AT ಪವಾರ್ ಅವರ ಕೃಪಾ ಕಟಾಕ್ಷದಿಂದ ದುರ್ಗಮ್ಮ ದೇವಸ್ಥಾನಕ್ಕೆ ಮಿನಿ SSK ಕಲ್ಯಾಣ ಮಂಟಪ ಹೊಸ ಮಹಾದ್ವಾರ ನಿರ್ಮಾಣವಾಗಿ ನಿಂತಿತ್ತು. ಇನ್ನೇನು ಮುಂದಿನ ತಿಂಗಳು ಅದರ ಉದ್ಘಾಟನೆಗೊಳ್ಳುವ ಎಲ್ಲ ಸಾಧ್ಯತೆಯೂ ಇತ್ತು. ಹೀಗೆ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯಾಗುವ ಆ ಒಂದು ಗೋಪುರದ ಉದ್ಘಾಟನೆಯ ಕೆಲಸವನ್ನು ಆ ದೇವಿಗೆ ನಿಜವಾಗಲೂ ನೋಡಲಿಕ್ಕೆ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ. ಅವರ ಆಶೆಯನ್ನು ನಾವು ಸಮಾಜದ ಸಮಸ್ತ ಜನರು ಅದನ್ನು ನೆರವೇರಿಸಿಕೊಡ್ತೇವಂತ ಈ ವೇದಿಕೆಯ ಮುಖಾಂತರ ನಾವು ಭರವಸೆ ಕೊಡುತ್ತಾ, ನಮ್ಮ ಸಮಾಜದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರದಿಂದ ಶಾಸಕರ ಅನುದಾನ ಯಾವತ್ತೂ ನಾವು ತಗೊಂಡಿದ್ದಿಲ್ಲ. ಈ ಒಂದು ಶಾಸಕರ ಅನುದಾನ ತರುವಲ್ಲಿ ನಮ್ಮ ಅಧ್ಯಕ್ಷರು ಬಹಳ ಕಷ್ಟಪಟ್ಟು ನಮ್ಮ ಹಿಂದಿನ ಶಾಸಕರಾದಂಥ ರಾಮಜ್ಜನವರಿಂದ 5 ಲಕ್ಷ ರೂಪಾಯಿ ಸಹಾಯಧನವನ್ನು ಸಹ ತಂದಿದ್ದಾರೆ. ಇದೆಲ್ಲ ನಾವು ಯಾಕೆ ಹೇಳಬೇಕಪ್ಪ ಅಂದರೆ ಅವರ ಮುಂದೆ ಹೇಳಬೇಕಾಗಿತ್ತು, ಆದರೆ ನಾವು ಹಿಂದೆ ಹೇಳ್ತಾ ಇದ್ದೇವೆ. ಅವರು ಕೇಳ್ತಾ ಇದ್ದಾರೆ ನಾವು ಏನೇನು ಮಾಡಿ, ಅವ್ರು ಏನು ಕೆಲಸ ಮಾಡಿದ್ದೇವೆ ಅನ್ನೋದನ್ನು ಅವ್ರು ನೋಡ್ತಾ ಇದ್ದಾರೆ. ನಾವು ಹೇಳೋದನ್ನು ಅವ್ರು ಕೇಳ್ತಾನೆ ಇದ್ದಾರೆ. ಈ ಒಂದು ಸಮಾಜದ ಕ್ಷೇಮಾಭಿವೃದ್ಧಿಗೆ
ಜೊತೆಯಾಗಿ ಸಮಾಜದ ಎಲ್ಲ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕೈಕಾರ್ಯಗಳಿಗೆ ಸಮಾಜದ ಬೇಡಿಕೆಗನುಗುಣವಾಗಿ ಇವರ ಅಧ್ಯಕ್ಷತೆಯಲ್ಲಿ ಸುಸೂತ್ರವಾಗಿ ನಡೆದಿತ್ತು. ಶ್ರೀಯುತರು ಸಮಾಜದ SSA ಕಲ್ಯಾಣ ಮಂಟಪದ ಕಾರ್ಯದರ್ಶಿಯಾಗಿ, ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಮಾತುಗಳನ್ನು ಅವರ ಹಿತವನ್ನು ಅವರ ಗುಣಗಾನವನ್ನು ಎಷ್ಟು ಮಾಡಿದರೂ ನಾವು ಸಾಲದು. ನಾವು ಗುಣಗಾನ ಮಾಡುವುದಕ್ಕಿಂತ ನಮ್ಮ ಗುರುಗಳಿಂದ ಕೆಲವು ಹಿತ ನುಡಿಗಳನ್ನು ನಾವು ಕೇಳುವ ಅಪೇಕ್ಷೆಯಲ್ಲಿದ್ದೇವೆ. ಒಂದು, ನಾನು ವೇದಿಕೆ ಮೇಲೆ ಭರವಸೆ ಕೊಡ್ತೇನೆ, ಸಮಾಜದ ಪರವಾಗಿ ನಾಗರಾಜ್ರವರು ಏನು ಆಸೆ ಇಟ್ಕೊಂಡು ಈ ರೀತಿ ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕಂತ ಏನೊಂದು ಆಸೆ ಇತ್ತು, ಆ ಆಸೆಯನ್ನು ನಾವೆಲ್ಲರೂ ಸೇರಿ ನೆರವೇರಿಸುತ್ತೇವೆ ಅಂತಂದು ಭರವಸೆಯನ್ನು ಕೊಡುತ್ತಾ ಈ ಒಂದು ಚಿಕ್ಕ ನಾಗರಾಜಣ್ಣನವರ ಪರಿಚಯವನ್ನು ಮಾಡಲಿಕ್ಕೆ ನಾನು ಅನುವು ಮಾಡಿಕೊಟ್ಟಂಥ ವೇದಿಕೆ ಮೇಲೆ ಇದೆ ಅಂತ ಎಲ್ಲರಿಗೂ ಹಾಗೂ ವೇದಿಕೆ ಮುಖಾಂತರ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳು ಮುಗಿಸುತ್ತೇನೆ. ನಾಗರಾಜ್ ಮೇರವಾಡೆಯವರ ಪರಿಚಯ ಮಾಡಿಕೊಟ್ಟಂಥ ಕಾರ್ಯದರ್ಶಿಗಳಿಗೆ ಅಂಬಾಸಂಗ ಧನ್ಯವಾದಗಳು. ನಾಗರಾಜ್ ಮೇರವಾಡೆಯವರ ಗುಣಗಾನ ಎಷ್ಟೇ ಮಾಡಿದ್ರೂ ಕಮ್ಮಿ. ಬಹುಶಃ ತಮ್ಮ ಕುಟುಂಬಕ್ಕಿಂತ ಜಾಸ್ತಿ ಸಮಾಜಕ್ಕೆ ಸಮಯ ನೀಡ್ತಿದ್ದು ಅನಿಸುತ್ತೆ. ಯಾಕಂದರೆ ಅಷ್ಟು ಕಾಳಜಿ, ಅಷ್ಟು ಕಳಕಳಿ ಇತ್ತು ನಮ್ಮ ನಾಗಣ್ಣವರಿಗೆ. ಏನೇ ಮಾಡಿದ್ರು ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕು, ಅದು ಕೆಲಸ ಮಾಡಬೇಕು, ಇದು ಕೆಲಸ ಮಾಡಬೇಕು, ಅದು ಭಾಳ ಉತ್ಸಾಹದಿಂದ ಚೈತನ್ಯದಿಂದ ಕೆಲಸ ಮಾಡಿದರು. ಯಾಕಂದರೆ ಅವ್ರ ಜೊತೆಗೆ ನಾನು 3 ವರ್ಷ ಸತತವಾಗಿ 3 ವರ್ಷ ಜೊತೆಗಿದ್ದೀನಿ ನಾನು. ಅಂಥ ಒಬ್ಬ ನಾಗಣ್ಣವ್ರು ಇವತ್ತು ನಮ್ಮ ಮುಂದಿಲ್ಲ ಅಂದರೆ ನಿಜವಲ್ಲೂ ಭಾಳ ನೋವಾಗ್ತಾಯಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೈಸೂರಿಂದ ಸಾವುಜಿ ಮಿತ್ರರಿಂದ ಪ್ರಸಿದ್ಧರಾದ ದತ್ತುಸ ರಾಜವಳ್ಳಿಯವರು ಎರಡು ಮಾತಾಡಬೇಕಂತ ಹೇಳಿ ವಿನಂತಿ ಮಾಡ್ಕೋತೀನಿ. ಆದರಣೀಯ ಶ್ರೀ ಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವರ ಅನುಪಸ್ಥಿತಿಯಲ್ಲಿ ಶ್ರೀ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಅವರಗುಳ್ಳ ಹಾಗೂ ಬಾಲಯೋಗಿ ಜಗದೀಶ್ವರ ಸ್ವಾಮೀಜಿಗಳು ಪುಣ್ಯಕೋಟಿ ಮಠ ಕೋಡ್ಯಾಳು ಹೊಸಪೇಟೆ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ನಾಗರಾಜನವರ ಭಾವಪೂರ್ಣ ನುಡಿಗಳನ್ನು ಇಲ್ಲಿ ಆಡಲಿಕ್ಕೆ ನಾವೆಲ್ಲ ಸೇರ್ತೀವಿ. ಮುಖ್ಯ ಅತಿಥಿಗಳಾಗಿ ಹಂಗಾಮಿ ಅಧ್ಯಕ್ಷರಾಗಿರ್ತಕ್ಕಂತಹ ಮೋಹನ್ ಕಿರೋಜಿಯವರು ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಕೃಷ್ಣ ಭೂತಿ ಅವರಿದ್ದಾರೆ. ಡಾಕ್ಟರ್ ಶಿವಕುಮಾರ್ ಮೆಹರ್ವಾಡಿ ಅವರಿದ್ದಾರೆ. ಶ್ರೀಮತಿ ಶಾಂತಾಬಾಯಿ ನಾರಾಯಣ್ ಮೆಹರ್ವಾಡಿ ಅವರಿದ್ದಾರೆ. ಇವರೆಲ್ಲರಿಗೂ ಕೂಡ ಆದರಣೀಯದಿಂದ ಪ್ರಣಾಮಗಳನ್ನು ಸಲ್ಲಿಸಿ ನಾಗರಾಜಣ್ಣವ್ರ ಬಗ್ಗೆ ಏನು ಹೇಳೋದು, ಮಾತು ಸತ್ವಗಿದೆ, ಮೌನ ಕಾರ್ಮೋಡವಾಗಿದೆ. ಅವರ ಬಗ್ಗೆ ಈಗೆಲ್ಲರೂ ಕೂಡ ಅವರ ಕೆಲಸಗಳೇ ಇವತ್ತು ಮಾತಾಡ್ತಾ ಇದೆ. ಅವರು ಕೊಟ್ಟಂಥ ಮೌಲ್ಯಗಳು, ಆದರ್ಶಗಳು. ಹರಿಹರ ಕ್ಷೇತ್ರದ ಶಾಸಕರಾದ BP ಹರೀಶ್ ಅವರು ಹೀಗೆ ತಾನೇ ವೇದಿಕೆಗೆ ಬಂದಿದ್ದಾರೆ. ಅವರು ಪುಷ್ಪಾರ್ಚನೆಯನ್ನು ಮಾಡಬೇಕಂಥೇಳಿ ಪ್ರಾರ್ಥಿಸ್ಕೊಳ್ತೀನಿ. ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಮ್ಮ SSK ಸಮಾಜದ ಮುತ್ಸದ್ದಿಯಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಶ್ರೀ ನಲ್ಲಿನ್ ನಾಗರಾಜ್ ನಾರಾಯಣ ಸ್ವಾಮಿ ಅವರು ಮಾಡಿದ್ದಾರೆ. ಒಬ್ಬ ಶಿಕ್ಷಕ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡ್ತಾನೆ. ಅದೇ ಒಬ್ಬ ಒಳ್ಳೆಯ ಶಿಕ್ಷಕ ಮಕ್ಕಳನ್ನು ಬುದ್ಧಿವಂತಿಕೆಯಿಂದ ಅರ್ಥ ಆಗುವ ಹಾಗೆ ಹೇಳಿಕೊಡ್ತಾನೆ. ಅದೇ ಅತ್ಯುತ್ತಮವಾದಂತಹ ಒಬ್ಬ ಶಿಕ್ಷಕ ಮಕ್ಕಳನ್ನು ಸತ್ಪ್ರಜೆಯ ಹೇಗೆ ರೂಪಿಸಬೇಕು ಅಂಥೇಳಿ ಹೇಳ್ಕೊಡ್ತಾನೆ. ಅದೇ ರೀತಿ ನಮ್ಮ ನಾಗಣ್ಣನವರು ಸಮಾಜದ ಮೌಲ್ಯಗಳನ್ನು, ಸಾಮಾಜಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಒಂದು ಸಂಘಟನೆಗೆ ಬಲ ತುಂಬುತ್ತಾ ಅತ್ಯುತ್ತಮವನ್ನು ಕೆಲಸವನ್ನು ಹರಿಹರ ಸಮಾಜದಲ್ಲಿ ಮಾಡಿದ್ದಾರೆ. ಆ ಆದರ್ಶಗಳನ್ನು ಮುಂದಿನ ಈಗಿನ ಬರ್ತಕ್ಕಂಥ ಸಂಘಕ್ಕೆ ಬಲ ತುಂಬಿ ಅವರ ಒಂದು ಆಶಯಗಳನ್ನು ಮುನ್ನಡೆಸಬೇಕು ಅಂತ ಹೇಳ್ತಾ ಹೆಚ್ಚೇನು ಮಾತಾಡದೆ ನಾನು 2 ನುಡಿನ ಮನಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಕಾರ್ಯಕ್ರಮನ ಉದ್ದೇಶಿಸಿ ಮಾತನಾಡಿದ ದತ್ತುಸ ರಾಜವಳ್ಳಿಯವರಿಗೆ ಧನ್ಯವಾದಗಳು. ಹಾಗೂ ಈ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಕಾರ್ಯಕ್ರಮಕ್ಕೆ ಹರಿಹರದ ಜನಪ್ರಿಯ ಶಾಸಕರಾದ BP ಹರೀಶಣ್ಣವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ.
ಹರಿಹರ ಸೋಮವಂಶಿ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾಗಿ, ಹರಿಹರ ನಗರಸಭಾ ಸದಸ್ಯರಾಗಿ ಬಹಳಷ್ಟು ಸಾಮಾಜಿಕ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ನಾಗರಾಜ್ ಮೇರ್ವಾಡೆಯವರು. ನಾಗರಾಜ್ ಮೇರ್ವಾಡೆ ಅಂದರೆ ಅವರ ಸಹೋದರ ಪಾಂಡಣ್ಣ. ಅವ್ರಿಗೆ ಹರಿಹರದಲ್ಲಿ ನೆಲ್ಲಿ ಪಾಂಡಣ್ಣ ಅಂತೇಳಿ ನಾವೆಲ್ಲ ಕರಿತಾ ಇದ್ದು. ನಂತರ ದಿನಗಳಲ್ಲಿ ಅದೇ ರೀತಿ ನಾಗರಾಜವರು ಕೂಡ ನೆಲ್ಲಿ ನಾಗಣ್ಣ ಆದರು. ಎಲ್ಲ ಸಮಾಜದೊಡನೆ ಬಹಳಷ್ಟು ವಿಶ್ವಾಸದಿಂದ, ಅದರ ಜೊತೆಗೆ ತಮ್ಮ ಸಮಾಜದ ಅಧ್ಯಕ್ಷತೆಯಲ್ಲಿ ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಸಮಾಜದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಂಥ ನಾಗರಾಜಣ್ಣವರ ಒಂದು ನುಡಿ ನಮನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಅವರುಗೊಳ್ಳ ಶ್ರೀ ಕ್ಷೇತ್ರದ ಶ್ರೀ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಅದೇ ರೀತಿ ನಮ್ಮ ಭಾಗದ ಪುಣ್ಯಕೋಟಿ ಸ್ವಾಮೀಜಿ ಎಂದೇ ಅನೇಕ ಭಕ್ತರನ್ನು ಹೊಂದಿರತಕ್ಕಂಥ ಶ್ರೀಗಳವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಪಾಂಡಣ್ಣ ಮತ್ತು ನಾಗರಾಜ್ರವರ ತಾಯಿ ಶ್ರೀಮತಿ ಶಾಂತಾಬಾಯಿ, ಆ ತಾಯಿಯವ್ರಿಗೂ ಕೂಡ ನಮಸ್ಕರಿಸುತ್ತಾ, ಶಾಂತಕ್ಕನವರು ಕೂಡ ಸಿರಿಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಇವತ್ತು ಅವರ ಸಹೋದರರಾದಂಥ ಸುಬ್ರಹ್ಮಣ್ಯ ಮೇಹರ್ವಾಡೆಯವರು ಮತ್ತು ಹರಿಹರದ ಮಾಜಿ ನಗರಸಭಾ ಅಧ್ಯಕ್ಷರು ಹಿರಿಯರಾದಂಥ ಕೃಷ್ಣಸ ಭೂತೆಯವರು 50 ವರ್ಷಗಳನ್ನು ಪೂರೈಸಿ ಸಂಭ್ರಮದಿಂದ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಂಥ ಸಮಾಜ ಸೇವೆಯಲ್ಲಿ ಬಹಳಷ್ಟು ಹೆಸರನ್ನು ಮಾಡಿದಂಥ ಶಶಿಕುಮಾರ್ ಮೇರ್ವಾಡೆಯವರೇ, ವಕೀಲರೇ, ಮೋಹನ್ ವಕೀಲರೇ, ಎಲ್ಲ ಅವರ ಬಂಧುಗಳೇ, ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಾಗರಾಜ್ ಮೇರ್ವಾಡೆಯವರ ಬಂಧುಗಳೇ, ಅವರ ಅಭಿಮಾನಿಗಳೇ, ನಿಜವಾಗಲೂ ಭಾಳಷ್ಟು ಜನಕ್ಕೆ ನಾಗರಾಜ್ ಮೇರ್ವಾಡೆ ತೀರ್ಕೊಂಡ್ರು ಅಂತ ಹೇಳಿದಾಗ ಅವತ್ತು ಎಲ್ಲರಿಗೂ ಆಶ್ಚರ್ಯ. ಯಾವುದೇ ಸಂದರ್ಭದಲ್ಲಿ ಅನಾರೋಗ್ಯ ಅಂತಕ್ಕಂಥದ್ದು ನಾಗರಾಜ್ ಅವ್ರಿಗೆ ಬಂದೇ ಇರಲಿಲ್ಲ. ಸದಾ ಎಲ್ಲರೊಡನೆ ಬೆರೆತು ಸಮಾಜದ ಮತ್ತು ನಗರದ ಅಭಿವೃದ್ಧಿ ವಿಚಾರದಲ್ಲಿ ಭಾಳಷ್ಟು ಶ್ರಮವಹಿಸಿದಂಥ ಇವತ್ತು ಏನು ನಾಗರಾಜ್ ಮೇರ್ವಾಡೆ ಅವ್ರು ಕಳೆದುಕೊಂಡಿದ್ದೀವಿ ನಾವು, ನಿಜವಾಗಲೂ ಅದು ನಗರಕ್ಕೆ ತುಂಬಲಾರ್ದಂಥ ಒಂದು ನಷ್ಟ. ಅದರ ಜೊತೆಗೆ ಸಮಾಜಕ್ಕೂ ಕೂಡ, ಏನು ಸಮಾಜ ಅಧ್ಯಕ್ಷರಾಗಿ ಸೇವೆಯನ್ನು ಮಾಡಿದ್ರು ಅದಕ್ಕೂ ಕೂಡ ಭಾಳ ನಷ್ಟ ಆಗಿದೆ. ಇವತ್ತು ಅವರ ಆತ್ಮಕ್ಕೆ ಭಗವಂತ ಮತ್ತು ಶ್ರೀಗಳವರ ಒಂದು ಆಶೀರ್ವಾದದಿಂದ ಚಿರಶಾಂತಿಯನ್ನು ಬಯಸಿ, ಇವತ್ತು ಅವರ ದುಃಖದಲ್ಲಿ ಕೂಡ ನಾವು ಕೂಡ ಭಾಗಿ ಆಗಿದ್ದೇವೆ ಅಂತಕ್ಕಂಥ ಮಾತನಾಡುತ್ತಾ, ಇನ್ನೂ 2-3 ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿರೋದ್ರಿಂದ ಶ್ರೀಗಳವರಲ್ಲಿ ಬೇಡಿಕೊಂಡೆ. ಅದರಲ್ಲೂ ಕೂಡ ಈ ಬೇರೆ ಎಲ್ಲ ಕಾರ್ಯಕ್ರಮ ನಡೆಯುತ್ತೆ, ಆದರೆ ಶವಕ್ಕೆ ಹೋಗೋದು ಸ್ವಲ್ಪ ತಡ ಆದರೆ ಆ ಒಂದು ಶವದ ಒಂದು ದರ್ಶನ ನಮಗೆ ಸಿಗಲಿಲ್ಲ ಅಂದರೆ ಏನೋ ಕಳ್ಕೊಂಡಂಗೆ. ಅದರಲ್ಲೂ ನಾವು ಏನು ಮಾಡಿರ್ತೀವಿ ಅಂದರೆ ಶವಕ್ಕೆ ಹೋಗ್ಬೇಕಾದ್ರೆ ಆರ ರೆಡಿ ಇಟ್ಕೊಂಡಿರ್ತೀವಿ, ಅದು ಸಿಗಲಿಲ್ಲ ಅಂದರೆ ಮತ್ತು ನಾವು ಅದನ್ನು ದೇವಸ್ಥಾನಕ್ಕೆ ಅರ್ಪಿಸ್ಬೇಕಾದಂಥ ಪರಿಸ್ಥಿತಿ ಆಗ್ತದೆ. ಹಾಗಾಗಿ ಗುರುಗಳು ನನಗೆ ಅನುಮತಿಯನ್ನು ಕೊಟ್ಟರು. ಮತ್ತೊಮ್ಮೆ ಅವರ ಪಾದಗಳಿಗೆ ನಾನು ನಮಸ್ಕರಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೂ ತಮಗೂ ನಾನು ವಂದನೆಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಭಾವಪೂರ್ಣ ಶ್ರದ್ಧಾಂಜಲಿ ಹಾಗೂ ನುಡಿ ನಮನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕರಾದ ಬಿ ಪಿ ಹರೀಶಣ್ಣವರಿಗೆ SSK ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್, ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಗಳಿಂದ ನುಡಿ ನಮನ. ಶ್ರೀ ಗುರು ಪರಬ್ರಹ್ಮಣೇ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪಂಚಾಶವದನೋದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚಬ್ರಹ್ಮ ಮಯಾ ನೌಮಿ ಪಂಚಾಚಾರ್ಯಾನ್ ಜಗದ್ಗುರು. ಹರಿಹರ ಮಹಾನಗರದ SSK ಸಮಾಜದ ಅಧ್ಯಕ್ಷರು, ನಮ್ಮ ಶ್ರೀಮಠದ ಆತ್ಮೀಯ ಶಿಷ್ಯರಲ್ಲಿ ಪ್ರಥಮಿಗರು, ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಮುತ್ಸದ್ದಿಯಾಗಿ ಅಪರಿಮಿತ ಸೇವಾ ಕಣ್ಮಣಿಯಾಗಿ ನಮ್ಮೆಲ್ಲರ ಮಧ್ಯೆ ಇದ್ದು ಇವತ್ತು ಭಗವಂತನ ಕರೆಗೆ ಹೋಗೊಟ್ಟಿರುವಂತಹ ದೈವಸ್ಥರಾಗಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಮೆಹರ್ವಾಡೆ, ನಲ್ಲಿ ನಾಗರಾಜರವರ ಭಾವಪೂರ್ಣ ಶ್ರದ್ಧಾಂಜಲಿ ಸಮಾರಂಭ ಸಮಾಜದ ವತಿಯಿಂದ ನಗರದ ಅವರೆಲ್ಲ ಅಭಿಮಾನಿಗಳಿಂದ ನಡೆದಿರುವಂತಹ ಈ ಸಮಾರಂಭದ ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಮುಗಿಯೋ ತನಕನೂ ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದು ನಡೆಸಿಕೊಡುವಂತಹ ನಾಗರಾಜರವರಿಗೂ ಕೂಡ ಅತಿ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಬಾಲಯೋಗಿ ಜಗದೀಶ್ವರ ಸ್ವಾಮೀಜಿಯವರು ಪುಣ್ಯಕೋಟಿ ಮಠದ ಪೂಜ್ಯರೇ, SSK ಸಮಾಜದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯೂ ಆತ್ಮೀಯರು ಕೂಡ ಆಗಿರುವಂತಹ ತಪೋವನ ಆಯುರ್ವೇದ ವಿದ್ಯಾಸಂಸ್ಥೆಯ ಸಂಸ್ಥಾಪನಾ ಅಧ್ಯಕ್ಷರೂ ಆದ ಶ್ರೀಯುತ ಶೇಷಕುಮಾರ್ ಮಹಾರೆಡ್ಡಿಯವರೇ, SKC ಸಮಾಜ ಹರಿಹರ ನಗರ ಘಟಕದ ಹಿರಿಯರು ಮುತ್ಸದ್ದಿಗಳು ಆಗಿರುವಂಥ ಆತ್ಮೀಯರು ಆದ ಶ್ರೀಯುತ ಕೃಷ್ಣೇಶ ಭೂತೇರವರೇ, ನಾಗರಾಜರವರ ಜನ್ಮದಾತೆ ಮಾತೃಶ್ರೀ ಶಾಂತಾಬಾಯಿ ನಾರಾಯಣ ಮೆಹರ್ವಾಡೆಯವರೇ, ನಾಗರಾಜರವರ ಮತ್ತು SSK ಸಮಾಜದ ಒಂದು ಸಾಹಿತ್ಯ ಕ್ಷೇತ್ರದ ಕಣ್ಮಣಿ ಅಂದರೂ ಕೂಡ ತಪ್ಪಾಗಲಾರದು ಅಂಥ ಆತ್ಮೀಯರು ಕೂಡ ಇರುವಂಥ ಶ್ರೀ ಸಾವಜಿ ಮಿತ್ರ ಅನ್ನುವಂತಹ ಪತ್ರಿಕೆಯ ಸಂಪಾದಕರು ಕೂಡ ಆಗಿರುವಂಥ ದತ್ತು ರಾಜೊಳ್ಳಿ ಮೈಸೂರವರೇ, ಸಮಾಜದ ಸ್ವಾಸ್ಥ್ಯ ಬದುಕಿಗೆ ಕಾನೂನು ಸಲಹೆ ಸಹಕಾರ ನೀಡ್ತಾ ಬಂದಿರುವಂತಹ ಕಾನೂನು ಸಲಹೆಗಾರಾದ ವಕೀಲರಾದ ನಮ್ಮ ಮೋಹನ್ಜಿಯವರೇ, ನಮ್ಮ ಸಹೋದರರಾಗಿರ್ತಕ್ಕಂಥ ನಾಗರಾಜ್ ಸಹೋದರಾದ ಸುಬ್ರಹ್ಮಣ್ಯವರೇ, ಯಾವತ್ತೂ SKSK ಸಮಾಜದ ಅಭಿಮಾನಿ ಬಂಧುಗಳೇ, ನಾಗರಾಜರವರ ಸಮಾಜ SSK ಸಮಾಜ ಮತ್ತು ನಗರದ ಎಲ್ಲ ಆತ್ಮರ ಆಪ್ತ ಮಿತ್ರರಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ, ಯಾವತ್ತು ಮಾಧ್ಯಮ ಮಿತ್ರರೇ, ತಾಯಂದಿರೇ, ಮಕ್ಕಳೇ, ಇದು ಮನದುಂಬಿ ಹೃದಯದುಂಬಿ ಅರಸುವಂಥ ವೇದಿಕೆ ಇದಲ್ಲ. ಮನನೊಂದು ಹೃದಯ ನೊಂದುಕೊಂಡು ಮಾತಾಡ್ತಕ್ಕಂಥ ನೋವಿನ ಇದು ವೇದಿಕೆ ಇದಾಗಿದೆ. ಹಾಗಾಗಿ ಏನು ಕೂಡ ಮಾತನಾಡಲಿಕ್ಕೆ ಆಗ್ತಾನೇ ಇಲ್ಲ ನಮಗೆ. ಯಾಕಂದರೆ ಅಪರಿಮಿತವಾಗಿರ್ತಕ್ಕಂಥ ನಮ್ಮ ಶ್ರೀಮಠದ ಸೇವಾ ಕಣ್ಮಣಿ 29 ವರ್ಷ ನಮ್ಮ ಜೊತೆಗೆ ಇದ್ದು, ನಮ್ಮ 5 ಮಠಗಳು ಇದ್ದರೂ ಕೂಡ ಅದರಲ್ಲಿ ಏನಾರು ಒಂದು ಸೇವಾ ವೃತ್ತಿ ಇತ್ತು ಅಂದರೆ ಅದರಲ್ಲಿ ತನ್ನ ಸೇವಾ ಹಸ್ತ ಕೈ ಐತಿ ಅಂತಂದರೆ ಅದು ನಲ್ಲಿ ನಾಗರಾಜರವರಿಂದ ಸೇವಾ ಸಲ್ದಿತ್ತು. ಆ ದಿನ ಆತನ ಕಡೆಯಿಂದ ಫೋನ್ ನಂಬರ್ 1 ಗಂಟೆಗೆ ಬಂತು. ತಕ್ಷಣ ನಲ್ಲಿ ನಾಗರಾಜ್ ಅಂತ ಇತ್ತಲ್ಲ, ಏನು ನಗಣ ಅಂದೆ. ನಮ್ಮ ಗಣೇಶ ಅಜ್ಜ
ನಾನು ಗಣೇಶ್ ಮಾತಾಡೋದು, ಏನಪ್ಪ ನಾಗಣ್ಣರು ಹೋಗ್ಬಿಟ್ರು ಅಂದ. ಎಷ್ಟು ಘಾತ ಆಯ್ತು ಅಂದರೆ ಸ್ವಲ್ಪ ಹೊತ್ತು ಸ್ತಬ್ಧ ಆಗಿಬಿಟ್ಟು, ಏನು ಹೇಳ್ತಾ ಇದೆಯಲ್ಲ ನೀನು ಅಂದು. ಇಲ್ಲ ಅಣ್ಣ ಬೆಳಗ್ಗೆ ಹೋಗ್ಬಿಟ್ರು. ತಕ್ಷಣ ಬಹಳಷ್ಟು ನೋವಾಯಿತು, ಹಿಂಸೆ ಆಯಿತು. ಆಯ್ತಪ್ಪ ಎಲ್ಲಿದ್ದಾರೆ, ಇಲ್ಲಿ ಇಷ್ಟೊತ್ತಿಗೆ ಹಿಂಗೆ ಆಗುತ್ತೆ, ಹಿಂಗೆ 5 ಗಂಟೆಗೆ ಮಾಡಿದ ತಕ್ಷಣ ಇಲ್ಲ ನಾನು ಬಂದೇ ಬರ್ತೀನಿ ದೂರ ಇದ್ದೀವಿ ನಾವು. ತಕ್ಷಣ 5 ಗಂಟೆಗೆ ಹೋಗಿ ಆ ಒಂದು ಆತನ ಹೋಗುವಿಗೆ ಭರಾಟೆಯಲ್ಲಿ ಇರುವಂಥ ಸ್ಥಿತಿಯನ್ನು ನೋಡಿದಾಗ ಭಾಳಷ್ಟು ನೋವಾಯಿತು. ಅವತ್ತಿನ ದಿನ ಸಮಾಜದ ಮಕ್ಕಳು, ಯುವಕರು, ತಾಯಂದರು, ಹಿರಿಯರು, ದೊಡ್ಡವರು, ಕಿರಿಯರು ಅನ್ನಂಗಿಲ್ಲ, ಇಡೀ SSK ಸಮಾಜದವರು ಮತ್ತು ಆತನ ಸಮಾಜವನ್ನು ಹೊರತುಪಡಿಸಿ ಎಲ್ಲ ಸನ್ಮಿತ್ರರು ಕೂಡ ಅಲ್ಲಿ ಸಂಗಮಗೊಂಡುಕೊಂಡು ಆತನಿಗೆ ಹೃದಯ ಸ್ಪರ್ಶೆ ಬೀಳ್ಕೊಡೋಕೆ ಸಮಾರಂಭ ನೋಡಿದಾಗ ಅವಸಾನ ಕಾಲದಲ್ಲಿ ಎಷ್ಟು ಜನ ಸೇರಿತ್ತು ಅಂದರೆ ಇರುವೆಗೂಡು ಮುಕ್ಕರಿತು. ಅದನ್ನು ನೋಡಿದಾಗ ಅಂದ್ಕೊಂಡೆ ಎಷ್ಟು ಜನರ ಹೃದಯವನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ನಮ್ಮ ನಾಗಣ್ಣ ಅಂತ ತಿಳ್ಕೊಂಡು ಬಹಳಷ್ಟು ಪರವಶರಾದ ನಾವು. ಯಾಕಂದರೆ ಅವತ್ತಿನ ದೃಶ್ಯ ನೋಡಿದಾಗ ಏನಾಯ್ತು ಅಂದರೆ ಸಮಾಜದ ಒಬ್ಬ ನಾಯಕ, ಒಬ್ಬ ಅಧ್ಯಕ್ಷ ಅಷ್ಟೇ ಅಲ್ಲ, ಸಮಾಜದ ಪ್ರತಿಯೊಬ್ಬ ಮನೆ ಮಗ ಅಂತ ತಿಳ್ಕೊಂಡೇ ಅಷ್ಟು ದುಃಖವನ್ನು ಮಿಡಿತಕ್ಕಂಥ ಮನಸ್ಸುಗಳು, ತಾಯಿಗಳು, ತಂದೆ ತಾಯಿ ಸಮಾನಾಗಿ ದೊಡ್ಡವರು, ಸಣ್ಣವರು, ಯುವಕರು, ಮಕ್ಕಳು ಎಲ್ಲರೂ ಕೂಡ ಅಲ್ಲಿ ಕೂಡಿಕೊಂಡು ಆತನನ್ನು ಕಳಿಸುವಂತಹ ದುಃಖದಲ್ಲಿ ಅಲ್ಲಿ ಸಮ್ಮಿಲನಗೊಂಡಾಗ ಬಹಳಷ್ಟು ನೋವಾಯಿತು, ಹಿಂಸೆ ಆಯಿತು. ಆದರೂ ಭಗವಂತನಿಗೆ ಪ್ರೀತಿ ಅವನು. ಯಾಕೆಂದರೆ ಅವನ ನಡೆ, ಅವನ ವಿಚಾರ, ತನ್ನ ಆಚಾರ, ತನ್ನ ಸ್ವಭಾವ, ತನ್ನ ನಿಜವಾಗಿರ್ತಕ್ಕಂಥ ಆ ಒಂದು ಅಜಾತ ಶತ್ರುತನವೇ ಒಂದು ಅವನ ನಿಜವಾಗಿರ್ತಕ್ಕಂಥ ನಡೆಗೆ ಗೌರವವನ್ನು ತಂದುಕೊಟ್ಟಿತ್ತು. ಇವತ್ತು ಎಲ್ಲ ಸಮಾಜದ ಬಂಧುಗಳು ಕೂಡ ವಿನಾಭಾವ ಸಂಬಂಧ ಇಟ್ಕೊಂಡು ಸನ್ಮಿತ್ರನಾಗಿ ಇವತ್ತು ಬಡವರಲ್ಲೇ ಬಡವರನಾಗಿದ್ದ. ಸಮಾಜ 700 ಮನೆ ಇದೆ ಹರಿಹರದಲ್ಲಿ SSK ಸಮಾಜದಲ್ಲಿ ಕೇವಲ 5 ಭಾಗ ಶ್ರೀಮಂತರಿದ್ದರೆ, ಇನ್ನು 5 ಭಾಗ ಮಧ್ಯಮ ವರ್ಗದವರಿದ್ದರೆ, ಇನ್ನು ಉಳಿದರೆ ಎಲ್ಲರೂ ಕೂಡ ಇಲ್ಲಿ ಬಡತನ ರೇಖೆಯಲ್ಲಿ ಇರ್ತಕ್ಕಂಥ SSK ಸಮಾಜದವರಿದ್ದಾರೆ. ಅವನ ಸ್ವಭಾವ ಹೇಗಿತ್ತು ಅಂದರೆ ಸಮಾಜದ ಅಧ್ಯಕ್ಷರಾಗಿ ಆಯ್ಕೆ ಮಾಡತಕ್ಕಂಥ ಇವತ್ತೇನು ಸಮಾಜದ ಗಣ್ಯರಿರ್ಬೋದು, ನೀವೆಲ್ಲರೂ ಇದಿರ್ಬೋದು, ಭಾಳಷ್ಟು ಅವನಿಗೆ ಉತ್ತಮವಾಗಿರ್ತಕ್ಕಂಥ ಅವನ ಗುಣ ಸ್ವಭಾವ ನೋಡಿಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟ, ಅವನು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡೋಕ್ಕನ ಅವನೊಳಗೆ ಎಲ್ಲರಿಗೂ ಕೂಡ ಜಾಗ ಇದೆ, ಅದಕ್ಕೆ ಅವನು ಸಮರ್ಥ ಅಂತ ತಿಳ್ಕೊಂಡು ಅಧ್ಯಕ್ಷ ಏನು ಮಾಡಿದ್ರಲ್ಲ, ಅವನು ಕೊಟ್ಟಿರ್ತಕ್ಕಂಥ ಅವನ ಕಾಲಾವಧಿಯಲ್ಲಿ ಅವ್ನು ಇಷ್ಟು ಬೇಗ ಹೋಗ್ತಾನಂತ ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಇರುವಂಥ ಕಾಲಾವಕಾಶನ ಅಧ್ಯಕ್ಷ ಸ್ಥಾನ ಕೊಡಿಸಿ ಅವನಿಂದ ಸೇವೆ ಪಡ್ಕೊಂಡ್ರಲ್ಲಿ ನೀವು ಪುಣ್ಯಜೀವಿಗಳು ಅಂತ ತಿಳ್ಕೊಂಡು ಹೇಳೋಕ್ಕೆ ನಮಗೆ ಇವತ್ತು ಎದೆ ತುಂಬಿ ಬರ್ತಕ್ಕಂಥದ್ದಾಗಿದೆ ಬಂಧುಗಳೇ. ಯಾಕಂದರೆ ಅಂಥ ನಾವು ಸನ್ಮಿತ್ರನ್ನೇ ಕಳ್ಕೊಳಕ್ಕಂಥ ನಮ್ಮ ಅಪರಿಮಿತವಾಗಿರ್ತಕ್ಕಂಥ ಶಿಷ್ಯನ ನಾವು ಕಳ್ಕೊಂಡಿವಪ್ಪ ಅಂದರೆ ತುಂಬಲಾರದ ನಷ್ಟ. ಮನೆತನಕ್ಕೆ, ಸಹೋದರರಿಗೆ, ಅಕ್ಕ ತಂಗಿಯರಿಗೆ, ಬಂಧುವರ್ಗಕ್ಕೆ, ಸಂಘ ಪರಿವಾರಕ್ಕೆ, ಸಂಘಟನೆಗಳಿಗೆ, ಇವತ್ತು ಈ ಸಮಾಜಕ್ಕೆ, ಜೊತೆಗೆ ಎಲ್ಲ ಸಮಾಜದ ನಿಜವಾಗಿರ್ತಕ್ಕಂಥ ಸನ್ಮಿತ್ರರಿಗೆ ಎಲ್ಲದೂ ಹೊರತುಪಡಿಸಿ ನಮ್ಮ ಮಠಕ್ಕೆ ನಮಗಂತೂ ಭಾಳಷ್ಟು ತುಂಬಲಾರದ ನಷ್ಟ. ಯಾಕೆಂದರೆ ಇವತ್ತು 29 ವರ್ಷ ಹಿಂದೆ, 30 ವರ್ಷ ಹಿಂದೆ ನಮಗೆ ಪಾಂಡುರಂಗರವರು ಕೂಡ ಭಾಳಷ್ಟು ಅಷ್ಟೇ ಆತ್ಮೀಯ ಶಿಷ್ಯರಾಗಿದ್ದರು. ಅವ್ರ ತರವಯ ದಾರಿಯಲ್ಲಿ ಅಣ್ಣ ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಮ್ಮ ಪಾಂಡವರು ಕೂಡ ಇದೇ ಥರ ಬೆಳಗ್ಗೆ ಬೇಗ 4:45 ಗಂಟೆಗೆ ಹೋಗಿಬಿಟ್ರು ಅವರು. ಆದರೆ ಆತನಿಗೆ ಮುನ್ಸೂಚನೆ ಇತ್ತು, ಹೃದಯ ರೋಗ ಇದೆ, ಹುಷಾರಿಲ್ಲ ಅಂತಕ್ಕಂಥದ್ದಿತ್ತು. ಇದು ನಮ್ಮ ನಾಗಣಿಗೆ ಯಾವ ಸುಳುವು ಕೊಡದೆ ಇವತ್ತು ಭಗವಂತ ತಟ್ಟಂತ ಕರ್ಕೊಂಡು ಹೋದ. ಅವನ ನಿಜವಾಗಿರ್ತಕ್ಕಂಥ ಸನ್ನಿಹಿತ ಕಾಲದಲ್ಲಿ ಕೂಡ ಗುರುಗಳು ನಮಸ್ಕಾರ ಮಾಡೇ ಹೋಗಿರ್ತಕ್ಕಂಥ ಸಮಾರಂಭ, ಸನ್ನಿಹಿತ ಕಾಲದು ಆ ಸಂದರ್ಭ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಮ್ಮ ಶ್ರೀಮಠದಿಂದ ದಿನವೈ ಪಂಚಾಂಗ ನಮ್ಮ ಮಠದಿಂದ ಹೋಗುತ್ತೆ. ಸುಮಾರು 45-50 ಸಾವಿರ ಜನರಿಗೆ ತಲುಪುತ್ತೆ ದಿನವೈ ಬೆಳಗ್ಗೆ. ಅದರಲ್ಲಿ ಒಂದು ಸದ್ವಿಚಾರ ಅಂತ ನಾವು ಹಾಕ್ತೀವಿ, ನಮ್ಮ ಸ್ವಾನುಭವದ ಸದ್ವಿಚಾರವನ್ನು. ನಮ್ಮ ಗ್ರೂಪ್ನಲ್ಲಿ ಆತಿದ್ದ ನಾವು ಬೆಳಗ್ಗೆ 4-4:15 ಅದು ನಮ್ಮ ಮಠದಿಂದ ಹೋಯಿತು ಅಂದರೆ ಎಲ್ಲ ಅದಕ್ಕೇನಾದ್ರು ಕೂಡ ಪ್ರಥಮಿಗದಲ್ಲಿ ಪ್ರಥಮನಾಗಿತ್ತು, ಅದಕ್ಕೇನಾದ್ರು ಕೂಡ ಕಮಿಟ್ ಮಾಡಿ ಅಂದರೆ ಪ್ರತಿಕ್ರಿಯಿಸಿ ತಕ್ಷಣ ಅದಕ್ಕೊಂದು ಕೈ ಮುಗಿದ್ಬಿಟ್ಟು ಹೂವು ಗುಚ್ಚುಗಳನ್ನ ಇಟ್ಬಿಟ್ಟು ನಮಸ್ಕಾರ ಬುದ್ಧಿ ಅಡ್ಡಬಿದ್ದೆ ಅಂತ ತಿಳ್ಕೊಂಡು ಮ್ಯಾಟ್ರ್ ಹಾಕಿ ಕೈ ಬಿಟ್ಬಿಡ್ತದ್ದು ಬೆಳಗ್ಗೆ. ಫಸ್ಟ್ ನೋಡಬೇಕು, ಅವನದೇ ನೋಡಬೇಕು. ಅವತ್ತೊಂದು ದಿವಸನೂ ಕೂಡ ಆತನ ಸಾವಿನ ಸುದ್ದಿ ಮಧ್ಯಾಹ್ನ ಕೇಳ್ತೀವಿ, ನಾವು ಕಲ್ಪನೆ ಮಾಡಿರಲ್ಲ. ಬೆಳಗ್ಗೆ ನಾವು ಯಾವ ಮೆಸೇಜ್ ಹಾಕಿದ ತಕ್ಷಣ ಅವನದೇ ಬಂತು. ಮತ್ತು ನಾವು ಆಶೀರ್ವಾದ ಒಂದು ಹಸ್ತ, ಒಂದು ಹೂವಿನ ಗುಚ್ಚ ಇಟ್ಟು ಆಶೀರ್ವಾದ ಮಾಡೋ ಸ್ವಭಾವ ಅಷ್ಟು ಮಾಡಿ ಪ್ರತಿಕ್ರಿಯಿಸ್ತೀವಿ. ಅದು 5 ಗಂಟೆ 59 ನಿಮಿಷಕ್ಕೆ ಸಮಯಕ್ಕೆ ಸರಿಯಾಗಿ ಒಂದು ಮೆಸೇಜ್ ಬಂತು. ಕರೆಕ್ಟಾಗಿ ಅವನು 6:15 ಆತನಿಗೆ ಹೃದಯಾಘಾತ ಆಗಿದೆ. ಎಂಥ ಒಂದು ಆತನ ಗುರುಭಕ್ತಿ ಅಂದರೆ ಕೊನೆಯದಕ್ಕೂ ಕೂಡ ಗುರುಗಳು ನಮಸ್ಕಾರ ಮಾಡಿ ಗುರುಪಾದ ಸೇರಿಕೊಂಡ ಅಂತಕ್ಕಂಥ ಭಾವ ಅಲ್ಲಿ ವ್ಯಕ್ತ ಆಗುತ್ತೆ. ಅಂಥ ನಿಜವಾಗಿರ್ತಕ್ಕಂಥ ಆತನ ಸೇವೆ SSK ಸಮಾಜಕ್ಕೂ ಮತ್ತು ನಮ್ಮ ಶ್ರೀಮಠಕ್ಕೂ ಒಂದು ಗುರು ಶಿಷ್ಯರ ಸಂಬಂಧದ ಸೇತುವೆ ಅಂತದಿದ್ದರೆ ಅದು ಮೊದಲಿಗ ಅಂದರೆ ನಮ್ಮ ನಾಗರಾಜ, ನಮ್ಮ ನಲ್ಲಿ ನಾಗಣ್ಣನವರು ಅಂತ ತಿಳ್ಕೊಂಡು ಹೇಳೋಕ್ಕೆ
ನಮಗೆ ಇವತ್ತು ನೋವಾಗುತ್ತೆ. ಯಾಕಂದ್ರೆ ಆತನ ಕಳ್ಕೊಂಡು ಬಿಟ್ಟಿವಿ. ಬಹಳಷ್ಟು ಸೇವೆ ಆತಂದು. ಯಾವ ಮಠದಲ್ಲಿ ಏನೇ ಕೆಲಸ ಇರಲಿ ನಾಗಣ್ಣ ಅಂತಂದರೆ ಎಷ್ಟು ಕೆಲಸ ಇದ್ರೂ ಕೂಡ ಸ್ವಾಮೀಜಿ ಬರ್ತೀನಿ ಇಷ್ಟೊತ್ತಿಗೆ ಹೋಗೋಣ ಅಂತ ಬಂದುಬಿಟ್ಟು ಕೆಲಸ ಮುಗಿಯೋ ತನಕ ಅವ್ರ ಹುಡುಗರಿಗೆ ಹಚ್ಬಿಟ್ಟು ನಿಂತಿದ್ದು ಕೆಲಸ ಮಾಡಿ ಕೈ ಮುಟ್ಟಿ ತಾನು ಕೆಲಸ ಮಾಡಿಬಿಟ್ಟು ನೀ ಮಾಡಬೇಡ ಹುಡುಗರಿಗೆ ಹೇಳಿ ಮಾಡಿಸೋನಿ ಅಂತಿಲ್ಲ, ನನ್ನ ಸೇವೆ ನನ್ನ ಭಕ್ತಿ ಇಲ್ಲಿ ಗುರು ಸೇವೆ ಅಂತ ತಿಳ್ಕೊಂಡು ಕೈ ಮುಟ್ಟಿ ಕೆಲಸ ಮಾಡ್ತಕ್ಕಂಥ ಅಂತಹ ಕಾಯಕದಲ್ಲಿ ಇದ್ದುಕೊಂಡು ಎಲ್ಲರ ಪ್ರೀತಿ ಪಾತ್ರನಾಗಿ ಇವತ್ತು ನಮ್ಮೆಲ್ಲರೂ ಬಿಟ್ಟುಬಿಟ್ಟು ಮಠಮಾನ್ಯಗಳಿಗೆ ಸಮಾಜದಲ್ಲಿ ರಾಜಕೀಯದಲ್ಲಿ ಧಾರ್ಮಿಕ ವಿಚಾರದಲ್ಲಾಗಲಿ ಒಂದಲ್ಲ ಎರಡಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ. ನಮ್ಮ ನಾಗಣ್ಣ ಮಾಡಿರ್ತಕ್ಕಂಥ ಸೇವಾ ಕ್ಷೇತ್ರಗಳು ಹರಿಹರ ನಗರದಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತೆ. ಒಂದೇ ಮಾತಿನಲ್ಲಿ ಅಂಥ ನಿಜವಾಗಿರ್ತಕ್ಕಂಥ ಹೃದಯ ಸ್ಪರ್ಶಿ ಶಿಷ್ಯ, ಅಂಥ ಸಮಾಜದ ಒಂದು ಬಹುದೊಡ್ಡ ಕೊಂಡಿ, ತ್ಯಾಗಜೀವಿ ಸಿಂಹಪಾಲನ್ನು ತನ್ನ ಕಾಯಕಕ್ಕೆ ಬದಿಗಿರಿಸಿ ಅದನ್ನ ಸಹೋದರಿಗೆ ಮಕ್ಕಳಿಗೆ ವಹಿಸಿಬಿಟ್ಟು ಹೆಚ್ಚಿನ ಸಿಂಹಪಾಲಿನ ಸೇವೆಯನ್ನು ಸಮಾಜಕ್ಕಾಗಿಯೇ ಇವತ್ತು ತೊಡಗಿಸ್ಕೊಂಡು ಬಿಟ್ಟಿದ್ದಾನೆ. ಹಂಗಾಗಿ ಆತನ ವ್ಯಕ್ತಿತ್ವ ಯಾವತ್ತೂ ಕೂಡ ಬಹಳ ಅಸನ್ಮುಖಿಯಾಗಿರ್ತಕ್ಕಂಥ ವ್ಯಕ್ತಿ. ಯಾರಿಗೂ ನೋವು, ಯಾರು ಅಚಾನಕ ನೋವು ಮಾಡಿದ್ರು, ಕಿಡಿನೂ ಮಾತಾಡಿದ್ರು, ಮನಸ್ಸಿನ ನೋವತ್ತು ಅಂದ್ರೆ ಅವ್ನು ಹಿಂಗೆ ಏನಪ್ಪ ಹಿಂಗೆ ಯಾರು ಮಾತಾಡೋದು ಸಮಾಜದಲ್ಲಿ ಅಂದರೆ ಹಿಂಗೆ ಮೇಲೆ ತೋರ್ಸೋನು ಭಗವಂತ ನೋಡ್ಕೊಂತಾನ ಅಂತ ತಿಳ್ಕೊಂಡು ಸ್ವಭಾವ, ಅಷ್ಟು ಸರಳ ಸ್ವಭಾವ. ಅಂಥ ವ್ಯಕ್ತಿ ಬಡವರಲ್ಲಿ ಸಮಾಜದಲ್ಲಿ ಬಡವನಾಗೇ ಇರ್ತಿದ್ದ, ಮಧ್ಯಮದಲ್ಲಿ ಮಧ್ಯವನಾಗೇ ಇರ್ತಿದ್ದ, ಎಲ್ಲ ಸನ್ಮಿತ್ರರಲ್ಲಿ ಸನ್ಮಿತ್ರನಾಗೇ ಇರ್ತಿದ್ದ. ಇವತ್ತು ಕೃಷ್ಣ ಸಾಬೂತಿ ಅಂತ ಶ್ರೀಮಂತರಿದ್ದಾರೆ. ನಾ ಬಂದ ತಕ್ಷಣ ಅಂದೆ, ಶ್ರೀಮಂತ ವರ್ಗದಲ್ಲಿ ನೀವಿಬ್ಬರು ಮೂವರು ಉಳ್ಕೊಂಡ್ರಿ, 3 ಜನ ಹೋಗ್ಯಾರ, ನೀವರು ಗಟ್ಟಿರಿ ಚೆನ್ನಾಗ ಅಂತ ನಮ್ಮ ಭೂತಿಯರು ಅವ್ರಿಗೆ ಹೇಳಿದೆ. ಇಂಥ ಶ್ರೀಮಂತರ ಮಧ್ಯನೂ ಕೂಡ ಅವ್ರಿಗೆ ಶ್ರೀಮಂತರ ಜೊತೆಗೆ ಇದ್ಕೊಂಡು ಸಲಹೆಗಾರ ಅವ್ರಿಗೆ ಏನು ಹೇಳ್ತಕ್ಕಂಥ ಮಾರ್ಗದರ್ಶನ ಅವ್ರಿಗೆ ಮಾರ್ಗದರ್ಶನ ಪಡ್ಕೊಂಡ್ಬಿಟ್ಟು ಅವ್ರಿಗೆ ಹೇಳುವಂಥ ಕೆಲಸ ಶಿರ್ಸಾವಹಿಸಿ ಪಾಲನೆ ಮಾಡ್ತಾ ಇದ್ದ. ಸಮಾಜ ಇವತ್ತು ಏನಾದ್ರು ಸಮಾಜ ಕೆಲಸ ಐತೆ ಅಂದರೆ ಎಲ್ಲರೂ ಹೋಗೋದು ಬೇಡ ಇಂಥ ಶ್ರೀಮಂತರ ತಕ್ಕ. ನಾಗಣ್ಣ ಒಬ್ಬನ ಹೋದ ಅಂತಂದರೆ ಸಮಾಜನೇ ಅವನ ಹತ್ರ ಬಂದ ತಿಳ್ಕೊಂಡು ಅಭಿಮಾನದ ಗೌರವ ಕೊಟ್ಕೊಂಡು ಹೇಳಿದ ಕೆಲಸ ಆಯ್ತು ಹೋಗಪ್ಪ ಮಾಡೋಣ ಹೋಗಪ್ಪ ಅಂತಕ್ಕಂಥ ರೀತಿಯಲ್ಲಿ ಇಂಥ ಶ್ರೀಮಂತರು ಶೇಷಕುಮಾರ್ ಅವರು ಕೂಡ ಅವ್ರ ಜೊತೆ ನಿಲ್ತಕ್ಕಂಥವರಾಗಿದ್ದರು. ಅಂಥ ಶ್ರೀಮಂತರು ಕೂಡ ತನ್ನ ಬೆನ್ನೆಲುಬಿಗೆ ಸೇವಾ ವೃತ್ತಿಯಲ್ಲಿ ತಾವು ಸಹಕಾರ ವೃತ್ತಿಯಿಂದ ಪಡ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಬೆನ್ನೆಲುಬು ಹಿಡ್ಕೊಂಡು ಯುವಕರನ್ನೆಲ್ಲ ಕಟ್ಟಿಕೊಂಡು ಇವತ್ತು ನಮ್ಮ ಕನ್ನಡ ನಾಡು ನುಡಿಗಾಗಿ, ದೇಶ ಭಾಷೆಕ್ಕಾಗಿ, ಜಲ ನೆಲಕ್ಕಾಗಿ ಹೋರಾಟ ಮಾಡತಕ್ಕಂಥ ಕನ್ನಡ ಪರ ಸಂಘಟನೆ ಕಟ್ಟಿಕೊಂಡ್ಬಿಟ್ಟು ಹೋರಾಟ ಮಾಡತಕ್ಕಂಥ ತ್ಯಾಗ ಜೀವಿ ಇವತ್ತು ಅಪರಿಮಿತವಾಗಿರ್ತಕ್ಕಂಥ ಸೇವಾ ಕಣ್ಮಣಿ ನಮ್ಮ ನಾಗಣ್ಣ ಆಗಿದ್ದ ಅಂತ ತಿಳ್ಕೊಂಡು ಮರೆಯೋಂಗಿಲ್ಲ. ಅವತ್ತಿನ ದಿವಸ ನಾವು ಅವಸಾನ ಕಾಲದಲ್ಲಿ ಬಂದು ಆತನ ಸಂಸ್ಕಾರ ಕೊಡುವಾಗ ಆ ಒಂದು ಪುಷ್ಪಾರ್ಚನೆ ಮಾಡಿ ಹೇಳಿದ್ವಿ ನಾವು, ಗಣೇಶ ಮತ್ತು ಅವ್ರ ಸನ್ಮಿತ್ರರು ಕರೆಸಿ ಇವು ಮನೆಗಾಗಿ ನೀವು ಇಷ್ಟು ದಿವಸ ನೀವು ಮನೆ ಮಾಡ್ಲಿಕ್ಕೊಂಬಿಡ್ರಿ, ನಂತರ ಸಮಾಜದ ವತಿಯಿಂದ ಸಾಮೂಹಿಕ ದೊಡ್ಡ ಶ್ರದ್ಧಾಂಜಲಿ ಸಮಾರಂಭ ಮಾಡಿ ಅವನ ಒಂದು ಆತ್ಮಕ್ಕೆ ಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ವೇದಿಕೆ ಮಾಡಿರಿ ಅಂತಕೊಂಡು ಹೇಳಿದಾಗ ಇವತ್ತು ಸಿದ್ಧಾರೂಢರ ಮಠ ಜಾಗ ಇತ್ತು, ಅದರಲ್ಲಿ ಏನೂ ಒಂದು ಇಟಿಗೆನೂ ಕೂಡ ಇರಲಿಲ್ಲ. ನಮ್ಮಲ್ಲಿ ಬಂದು ಕೇಳಿದ, ಇಲ್ಲ ಫಸ್ಟ್ ನೀನು ನೇರವಾಗಿ ಆ ಖಾಲಿ ಜಾಗದಲ್ಲಿ ಒಂದು ದಿಗ್ಬಲ ಬರಬೇಕಪ್ಪ ಅಂತಂದರೆ ಗಣೇಶನ ಗುಡಿ ಕಟ್ಟು. ಹೆಂಗೆ ಕಟ್ಟಣಪ್ಪ? ರಥದ ಗಾಲಿ ಕಟ್ಟು. ಆ ರಥದ ಗಾಲಿ ಗಣೇಶ ನಿರ್ಮಾಣ ಮಾಡಿದೆ, ಗಣೇಶ ದೇವಸ್ಥಾನ ಸ್ಥಾಪನೆ ಮಾಡಿದ್ವಿ. ಆ ನಂತರ ಇನ್ನು ರೂಮ್ಗಳಾದವು, ಅಲ್ಲಿ ಶಾಲೆ ಮಾಡಿದೆ, ಮತ್ತು ಕಲ್ಯಾಣಪ್ಪ ಏನು ಮಾಡ್ಬೇಕು ಸ್ವಾಮೀಜಿಗೆ ಮಾಡ್ಬೇಕಂದು ಮಾಡಪ್ಪ. ಎಲ್ಲದಕ್ಕೂ ಕೂಡ ಇವತ್ತು ಸಿದ್ಧಾರೂಢರ ಮಠ ವಿದ್ಯಾನಗರದಲ್ಲಿ ಒಂದು ಕೇಂದ್ರ ಸ್ಥಾನ ಆಯ್ತು. ಎಲ್ಲರಿಗೂ ಕೂಡ ಅವಿಮುಕ್ತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಕೇಂದ್ರ ಬಿಂದು ಆಯಿತು. ಬಡಬಗ್ರಿಗೆ ಮದುವೆ ಮುಂಜೆ ಅಂತ ತಿಳ್ಕೊಂಡು ಅಲ್ಲಿ ಸಿದ್ಧಾರೂಢ ಸ್ವಾಮಿಗಳು, ನಾಗಣ್ಣ ನಿನ್ನ ಮೇಲೆ ನಿನ್ನ ಬಗ್ಗೆ ನಾಗರಾಜ್ ಏನು ಮಾಡ್ತೀವಿ ಮಾಡಪ್ಪ ಅಂತ ಸಂಪೂರ್ಣ ಅಧಿಕಾರ ಅವನಿಗೆ ಕೊಟ್ಟಿದ್ರು. ಹಂಗಾಗಿ ಬಡವರು ಬಂದರೂ ಕೂಡ, ಶ್ರೀಮಂತರು ಯಾರು ಬಂದರೂ ಕೂಡ, ಸಮಾಜದಲ್ಲಿ ಕಟ್ಟ ಕಡೆ ವ್ಯಕ್ತಿ ಬಂದರೂ ಕೂಡ ಅವ್ರ ಪ್ರೀತಿ ಆಧಾರ ಆತಿಥ್ಯದಿಂದ ಆ ದೇವಸ್ಥಾನ ಸಿದ್ಧಾರೂಢ ಮಠದಲ್ಲಿ ಎಲ್ಲ ಶುಭ ಶೋಭನ ಮಂಗಲ ಕಾರ್ಯಗಳಿಗೆ ನಾಗಣ್ಣನಪ್ಪ ಅಂತಾರೆ. ಬಡವರು ಹಂಗ ಮಾಡ್ಕೊಳ್ಳೋರು, ಇದ್ದವ್ರು ಕೊಟ್ಟು ಮಾಡೋರು, ಇಲ್ಲರು ಹಂಗ ಮಾಡ್ಕೊಳ್ಳೋ ಅಂದರೆ ಎಲ್ಲರಿಗೂ ಕೂಡ ನೆರವಾಗ್ತಕ್ಕಂಥ ಸಮಾಜಮುಖಿ ಸೇವೆಯನ್ನು ಮಾಡುವಂತಹ ಪರಿಮಿತವಾದ ಸೇವಾ ಕಣ್ಮಣಿಯವನಾಗಿದ್ದ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಹೆಚ್ಚು ಏನೂ ಕೂಡ ಮಾತನಾಡಲಿಕ್ಕಾಗಲ್ಲ. ನಮ್ಮ ಸಾವಜಿ ಮಿತ್ರ ನಮ್ಮ ದತ್ತು ರಾಜೊಳ್ಳಿಯವರು ಭಾಳ ವಿದ್ವಾಂಸರಿದ್ದಾರೆ ಮತ್ತು ಬರಹಗಾರರಿದ್ದಾರೆ, ಸಾಹಿತಿಗಳಿದ್ದಾರೆ. ಅವರು ಮಸ್ತಕದಿಂದ ಪುಸ್ತಕಕ್ಕೆ ವಿಷಯಗಳನ್ನು ಸಂಗ್ರಹಿಸಿ ಇಳಿಸ್ತಾರೆ ಹೊರತು ವಿನಃ ಅವರು ಬಾಯಿ ಕೆಲಸ ಕೊಡೋರಲ್ಲ. ಅವರು ಮಾತನಾಡೋಕ್ಕೆ ಮಾತು ಮೌನ ಕೃತಿ ಮೇಲು ಅಂತ ತಿಳ್ಕೊಂಡು ನಮ್ಮ ರಾಜೊಳ್ಳಿಯವರು ಅವರು ತಕ್ಷಣ ಫೋನ್ ಮಾಡ್ಕೊಂಡು ಇಲ್ಲಿ ವಿಷಯ ಹಂಚ್ಕೊಂಡಾಗ ಭಾಳಷ್ಟು ನೋವನ್ನು ಹಂಚ್ಕೊಂಡಾಗ ಭಾಳ ದುಃಖ ಆಯಿತು. ಅಂಥ ನಿಜವಾಗಿರ್ತಕ್ಕಂಥ ಸಾವಜಿ ಮಿತ್ರರಲ್ಲಿ ಶ್ರದ್ಧಾಂಜಲಿ ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯನ್ನು ಅವರು ಕೂಡ ಇವತ್ತು ಹೊರತರುವುದ್ರ ಮುಖಾಂತರ ಇವತ್ತು ವಾಟ್ಸಪ್ ಸಾಮಾಜಿಕ ಆ ಒಂದು ತಾಣದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಪತ್ರಿಕೆ ಬಿಡುಗಡೆ ಮಾಡಿ ನೋಡಿ ಭಾಳಷ್ಟು ವಿಷಯ ಸಂಗ್ರಹ ಮಾಡಿ ನಾಗಣ್ಣವ್ರ ಬಗ್ಗೆ ಭಾಳ ದೊಡ್ಡ ಅಭಿಮಾನ ಇಟ್ಕೊಂಡಾರೆ. ಅವರು ಕೂಡ ಉಚಿತವಾಗಿ 2 ಹೃದಯ ತುಂಬಿದ ಮಾತುಗಳನ್ನು ಶ್ರದ್ಧಾಂಜಲಿಗಳನ್ನು ಆ ಚೇತನಕ್ಕೆ ಸಲ್ಲಿಸಿದರು. ನಮ್ಮ ಶೇಷಕುಮಾರ್ ಅವರು ಕೂಡ ಇವತ್ತು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿ ಸಮಾಜದ ಹಿತವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ
ಬಹುದೊಡ್ಡ ಒಂದು ಸಂಸ್ಥೆ ಕಟ್ಕೊಂಡಿದ್ರು ಕೂಡ ಅದು ಬದಿಗಿರಿಸಿ ಸಮಾಜಕ್ಕಾಗಿ ಇನ್ನೂ ಕೂಡ ತಮ್ಮನ್ನು ತಾವು ಸಂಪೂರ್ಣ ತೊಡಗಿಸ್ಕೊಂಡಿದ್ದಾರೆ. ನಮ್ಮ ಮೋಹನ್ಜಿ ವಕೀಲರಿದ್ದಾರೆ. ಅದಕ್ಕೆ ನಾವು ಹೇಳಿದ್ವಿ, ನೀವು ರಾಜ್ಯ ಘಟಕದ ಕಾರ್ಯದರ್ಶಿ ಇದ್ದೀರಿ, ಸಮರ್ಥವಾಗಿರ್ತಕ್ಕಂಥ ವ್ಯಕ್ತಿ ನಾಗಣ್ಣ ನೀವು ಚೂಸ್ ಮಾಡಿ ಅಧ್ಯಕ್ಷರು ಮಾಡಿದ್ರಿ. ಆದರೆ ಅವ್ರ ತರುವಾಯ ಆ ಜಾಗವನ್ನು ಈ ತಿಂಗಳು ಮುಗಿಯೋದ್ರೊಳಗೆ ಮತ್ತೊಮ್ಮೆ ಅವ್ರಿಗೆ ಪದಗ್ರಹಣ ಕೊಡೋದ್ರ ಮುಖಾಂತರ ಮತ್ತು ಒಳ್ಳೆಯ ಅಧ್ಯಕ್ಷರನ್ನ ಕ್ರಿಯಾಶೀಲ ವ್ಯಕ್ತಿಯನ್ನು ನೀವು ಇದು ಮಾಡಿ ಆಯ್ಕೆ ಮಾಡಬೇಕು ಅಂತಂದಾಗಿಲ್ಲ. ಭಾಳಷ್ಟು ಸಮರ್ಥ ಒಂದು 2-3 ಆಸೆ ಅದರಲ್ಲಿ ಆಯ್ಕೆ ಮಾಡ್ಕೊಂಡು ಸಮಾಜದ ಒಪ್ಪಿಗೆ ತೊಗೊಂಡು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೋಡಿದಾಗ ಅದಕ್ಕೆ ಸಮಾಜದ ಸೇವೆ ಇವತ್ತು ತಂದೆ ತಾಯಿ ಋಣ, ಭೂಮಿ ಋಣ, ಸಮಾಜದ ಋಣ, ಎಲ್ಲ ಋಣವನ್ನು ಭಾರ ಮಾಡ್ಕೊಂಡು ಹೋಗಲಿಲ್ಲ ನಾಗಣ್ಣ. ಋಣಭಾರವನ್ನು ಕಡಿಮೆ ಮಾಡ್ಕೊಂಡು ಹೋದ ಅಂಥ ನಿಜವಾಗಿರ್ತಕ್ಕಂಥ ಋಣಮುಕ್ತ ವ್ಯಕ್ತಿ ಅಂತಂದರೆ ನಮ್ಮ ನಾಗಣ್ಣ ಅಂತ ಹೇಳ್ಬೋದು. ಅಂಥ ತಾಯಿ ಇವತ್ತು ಶಾಂತಮ್ಮನವ್ರು ಇದ್ದಾರೆ. ನಾನು ಹೇಳಿದೆ, ದುಃಖ ಮಾಡ್ಕೋಬೇಡ, ಪಾಂಡು ಹೋದ, ನಾಗರಾಜ್ ಹೋದ ಅಂತ ತಿಳ್ಕೊಂಡು ಅವರೆಲ್ಲಿ ಹೋಗಿಲ್ಲ. ನಿನ್ನ ಒಡಲಿಂದ ಈ ಭೂಮಿ ಒಡಲಕ್ಕೆ ಹೋದ್ರು ಮತ್ತೆ ಬಂದು ನಿನ್ನೆಲ್ಲೇ ಸೇರ್ಕೊಂಡಾರ. ನೀ ಎಲ್ಲಿ ತನಕ ಇರ್ತೀಯೋ ಆ ಮಕ್ಕಳಿಗೆ ಆಯುಷ್ಯ ಪರಮಾತ್ಮ ಏನು ಪೂರ್ಣ ಆಯುಷ್ಯ ಕೊಡಬೇಕಿತ್ತು, ಅರ್ಧಕ್ಕೆ ಕರ್ಕೊಂಡು ಹೋಗ್ಯಾನಲ್ಲ, ಇನ್ನು ಉಳಿತಕ್ಕಂಥ ಆಯುಷ್ಯೆಲ್ಲ ನಿನಗೆ ಕೊಡಲಿ. ನೀನು 100 ವರ್ಷದ ಬಿಟ್ಟು ಶತಮಾನೋತ್ಸವ ಮಾಡೋಂಥ ಮಕ್ಕಳಿಗೆ ತಾಯಿಯಾಗಿ, ಮೊಮ್ಮಕ್ಕಳಿಗೆ ಅಜ್ಜಿ, ಮರಿಮಕ್ಕಳಿಗೆ ಅಜ್ಜಿಯಾಗಿ ಇನ್ನೂ 100 ಕಾಲ ಚೆನ್ನಾಗಿರು ಅಂತ ಹೇಳಿದ್ವಿ ನಾವು ಶಾಂತಮ್ಮಗೆ. ಅಂಥ ನಿಜವಾಗಿರ್ತಕ್ಕಂಥ ನಾಗಣ್ಣವರ ವ್ಯಕ್ತಿತ್ವ, ಪಾಂಡವರವ್ರ ವ್ಯಕ್ತಿತ್ವ ಈ ಮನೆತನದಲ್ಲಿ ಮತ್ತೊಂದು ರೀತಿಯಲ್ಲಿ ಭಗವಂತ ಕೊಡಲಿ ಅಂತಕ್ಕಂಥ ಒಂದು ಸದಾಶಿವನಿಗೆ ವ್ಯಕ್ತಪಡಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಸಮಾಜ ಅಭಿಮಾನ, ಪ್ರೀತಿ, ವಿಶ್ವಾಸಕ್ಕೆ ನೀವೆಲ್ಲರೂ ಕೂಡ ಇವತ್ತು ಆತನಿಗೆ ಕೃತಜ್ಞತಾ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ತಾ ಇದ್ದೀರಪ್ಪ ಅಂತಂದಾಗ ಪುಣ್ಯಜೀವಿಗಳು ನೀವು ಇದ್ದೀರಿ. ಆತನೂ ಕೂಡ ಪುಣ್ಯವಂತನಾಗಿ ಭಗವಂತನ ಕರೆಗೆ ಹೋಗೊಟ್ಟಿವತ್ತು ಆ ಆಧೀನನಾದ ದೈವಾಧೀನ ಅಂತ ಹೇಳ್ತೀವಿ. ದೈವದ ಅಧೀನನಾಗಿಬಿಟ್ಟ ಅವನು. ಮತ್ತು ಈ ಭವಕ್ಕೆ ನಿಜವಾಗಿರ್ತಕ್ಕಂಥ ಈ ಭವದಿಂದ ಗೆದ್ದುಕೊಂಡು ಹೋಗಿರ್ತಕ್ಕಂಥವನು. ಅದಕ್ಕೆ ಮರಣವೇ ಮಹಾನವಮಿ ಅಂತ ಹೇಳ್ತೀವಿ. ನಿಜವಾಗ್ಲಿ ಆತನ ಮರಣ ಕಾಲದಲ್ಲಿ ಮಹಾನವಮಿಯ ಜನ ನೀವೆಲ್ಲ ಕೂಡು ಗೌರವದಿಂದ ಕಲಿಸಿರ್ತಕ್ಕಂಥ ನೋಡಿದಾಗ ಬಹಳಷ್ಟು ಇದಾಯಿತು. ಅಂಥ ನಿಜವಾಗಿರ್ತಕ್ಕಂಥ ನಾಗಣ್ಣನವರ ಜೀವನ ಒಂದು ದರ್ಶನ ಇವತ್ತು ನಮ್ಮ ಸಮಾಜದ ಯುವಕರಿಗೆ ಆಗಲಿ, ಆತ ಬಿಟ್ಟು ಹೋಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ತಿಮ್ಮ ಸದನ ಮಾಡಿದಾಗ ಗೋಪುರ ಕಟ್ಟಿದ್ದ, ಅದು ಕಳಸಾರೋಹಣಕ್ಕೂ ಅಲ್ಲಿ ಮಹಾದ್ವಾರ ಕಟ್ಟಿದ್ದ, ಆಮೇಲೆ ಇನ್ನೆಲ್ಲ ದೇವಸ್ಥಾನಗಳು ಇನ್ನೆಲ್ಲವೂ ಕೆಲಸಗಳು ಅರ್ಧಂಬರ್ಧ ಇರ್ತಕ್ಕಂಥದ್ದನ್ನು ಇನ್ನು ಮುಂದಿನ ಅಧ್ಯಕ್ಷರಾಗಿ, ಮುಂದಿನ ಎಲ್ಲ ಸಮಾಜ ಸಂಘಟಕರಾಗಿ ನಮ್ಮೆಲ್ಲ ಯುವಕರು ನಾಗಣ್ಣವರ ಆಶೆಯನ್ನು ಉಳಿದಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಿಭಾಯಿಸ್ಕೊಂಡು ಹೋಗ್ರಿ. ಮತ್ತು ಸಮಾಜದ ಜೊತೆಗೆ ಒಂದು ಕೊಂಡಿ, ನಾವು ಸಮಾಜ ಮತ್ತು ನಮ್ಮ ಮಠಕ್ಕೆ ಒಂದು ಕೊಂಡಿಯಾಗಿದ್ದ ನಾಗಣ್ಣ, ಆ ಕೊಂಡಿಯನ್ನು ಮತ್ತೊಬ್ಬರು ಎಲ್ಲರೂ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ರಿ, ನಿಮ್ಮ ಜೊತೆ ನಾವು ಇರ್ತೀವಿ, ಗುರು ಕಾರುಣ್ಯದ ಒಂದು ಪ್ರಭೆಯನ್ನು ಬೀರೋದ್ರ ಮುಖಾಂತರ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರ ಪರವಾಗಿ ಆತನ ಆತ್ಮಕ್ಕೆ ಈ ಶ್ರದ್ಧಾಂಜಲಿ ಸಂದೇಶವನ್ನು ನೀಡಿ ಆತನಿಗೆ ಚಿರಶಾಂತಿ ಸಿಗಲಿ. ಆತನ ಯಾವತ್ತೂ ಗುರುಪಾದದಲ್ಲಿ ಲೀನವಾಗಿ ಆ ಗುರುಕಾರುಣ್ಯದ ಬೆಳಕಿನಲ್ಲಿ ಅವನು ಪರಮಾತ್ಮನ ಸನ್ನಿಧಾನದಲ್ಲಿ ಬೆಳಗಲಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿ ಎಲ್ಲರಿಗೂ ಶುಭವನ್ನು ಕೋರಿ ನಾನು ಕಾರ್ಯಕ್ರಮ ಭಾಳಷ್ಟು ಒತ್ತಡ ಇದೆ ನನಗೆ. ಇದು ನನ್ನ ಕಾರ್ಯಕ್ರಮ, ನಮ್ಮ ಶಿಷ್ಯನ ಕಾರ್ಯಕ್ರಮ, ತಪ್ಸಂಗೆ ಎಲ್ಲ ಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. SSK ಸಮಾಜದ ಬಾಂಧವರಿಂದ ಶ್ರೀ ಕ್ಷೇತ್ರ ಅವರುಗಳ ಮಠದ ಸ್ವಾಮಿಗಳಾದ ಶಬ್ರ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು SSK ಸಮಾಜದ ಬಾಂಧವರಿಂದ ಗೌರವ ಸಮರ್ಪಣೆ ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ವರ್ತಕರಾದ ಶ್ರೀ ಕೃಷ್ಣಸ ಭೂತಿಯವರು ಮಾತಾಡಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಶ್ರೀ ಕ್ಷೇತ್ರ ಅವರುಗಳ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳೇ ಮತ್ತು ಕೋಡಿಯಾಳ ಹೊಸಪೇಟೆ ಬಾಲಯೋಗಿ ಜಗದೀಶ್ವರ ಸ್ವಾಮಿಗಳ ಪುಣ್ಯಕೋಟಿ ಮಠ ಇವರ ಪಾದಗಳಿಗೆ ನಮಸ್ಕರಿಸುತ್ತಾ, ಇವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಮತ್ತು ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತಿನ ದಿವಸ ನಮ್ಮ SSK ಸಮಾಜದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಬಂದಂಥ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಶ್ರೀ ಶಶಿಕುಮಾರ್ ಮೆಹರೋಡೆ ಇವರೇ, ನಮ್ಮ ಸಮಾಜದ ಅಧ್ಯಕ್ಷರಾಗಿದ್ದ ಮೋಹನ್ ಎನ್ ಖಿರೋಜಿಯವರೇ, ಶ್ರೀಮತಿ ಶಾಂತಾಬಾಯಿ ನಾರಾಯಣ ಸ್ವಾಮಿ ಮೆಹರೋಡೆ ಇವರೇ,
ಮೈಸೂರಿನಿಂದ ಆಗಮಿಸಿರುವ ದತ್ತೂಸ ರಾಜೊಳ್ಳಿಯವರೇ ಮತ್ತು ನಮ್ಮ ಸಮಾಜದ ಎಲ್ಲ ಪದಾಧಿಕಾರಿಗಳೇ, ಸಮಾಜದ ಸದಸ್ಯರೇ, ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವ ಮೈಲಾರಲಿಂಗೇಶ್ವರ ಪತ್ರಕರ್ತರಾದ ಮೈಲಾರಲಿಂಗೇಶ್ವರವರೇ, ಇವತ್ತಿನ ದಿವಸ ಏನು ಎರಡು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಒಂದೆರಡು ಮಾತನ್ನು ಮಾತಾಡ್ತೀನಿ. ಕಳೆದ ತಿಂಗಳು 25ನೇ ತಾರೀಕಿಗೆ ಒಂದು ಅಘಾತವಾದ ಸುದ್ದಿ ಬಂತು, ಬರ ಸಿಡಿಲಿನಂತೆ ಬಂತದು. ಅದು ನಮ್ಮ ಸಮಾಜದ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಮೇಯರ್, ನಮ್ಮ SSK ಸಮಾಜದ ಅಧ್ಯಕ್ಷರು ನಿಧನ ಅಂತ ಸುದ್ದಿ ಬಂದಾಗ ಸ್ವಲ್ಪ ಹೊತ್ತು ಭಾಳ ನೋವಾಗಿ ಏನು ಮಾತಾಡಬೇಕು, ಏನು ಹೇಳಬೇಕು ಅನ್ನೋದು ಪರಿಸ್ಥಿತಿ ಇರಲಿಲ್ಲ. ಯಾಕಂತ ಹೇಳಿದರೆ ಅವರ ಒಂದು ಅವಧಿಯಲ್ಲಿ ಪರಿಪೂರ್ಣವಾದ ಸಮಾಜದ ಕೆಲಸಗಳನ್ನು ಇವತ್ತಿನ ದಿವಸ ಮಾಡಿ ಇನ್ನೇನು ಕೊನೆ ಹಂತ ಬಂದಾಗ ಎಲ್ಲ ಒಂದು ಗೋಪುರವನ್ನು ಕಟ್ಟಿ, ಮಹಾದ್ವಾರವನ್ನು ಕಟ್ಟಿ, ನಮ್ಮ SSK ಸಮಾಜದಲ್ಲಿ ನಮ್ಮ ತಾಯಿಯವರ ಒಂದು ಕಲ್ಯಾಣ ಮಂಟಪವನ್ನು ನಾವು ಏನು ಕಟ್ಟಿದ್ವಿ, ಅದರ ಪೂರ್ಣ ಮೇಲೆ ಅದು ಛಾವಣಿ ಕುಸಿದು ಹೋಗಿತ್ತದು. ಆ ಛಾವಣಿ ಪೂರ ಒಂದು ನಿರ್ಮಾಣ ಮಾಡಲಿಕ್ಕೆ ಕೂಡ ಅವರು ಭಾಳ ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ನಾವು ಆ ಕಟ್ಟಡವನ್ನು ನಾವೇ ಕಟ್ಟಿದ್ವಿ. ಅದು ಆ ಕಟ್ಟಡ ಕಟ್ಟಿದ ಮೇಲೆ ಅಲ್ಲಿ ಪಕ್ಕದಲ್ಲಿ ಇರತಕ್ಕಂಥ ಕಿಡಿಗೇಳಿಗಳು ಕಲ್ಲು ತೊಗೊಂಡು ಹೊಡೆದು ಅದು ಆಸ್ಬೆಸ್ಟಾಸ್ ಸ್ಟ್ರೀಟ್ ಅದು, ಅದನ್ನು ಹೊಡೆದಾಕಿದ್ರು. ಮಳೆ ಸೋರ್ತಾ ಇತ್ತು. ಅದು ಒಂದು ದಿವಸ ನಾಗರಾಜ್ ಬಂದು ನನಗೂ ಕೇಳಿದರು, ಮಮ್ಮ ನನಗೆ ಎಳೆಯಬೇಕು ಅವನು, ಮಮ್ಮ ಅಲ್ಲಿ ಸೋರ್ತಾ ಇದೆ, ಕಾರ್ಯಕ್ರಮ ನಡಿಬೇಕಾದ್ರೆ ತೊಂದರೆ ಆಗ್ತಿದೆ, ನೀವು ಇದಕ್ಕೆ ಸಹಾಯ ಮಾಡಬೇಕು ಅಂತೇಳಿ. ಎಷ್ಟಪ್ಪ ಅಂದ್ರೆ ಅವನು ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ಅದ್ರ ಎಸ್ಟಿಮೇಟ್ ಅವನಿಗೆ ಗೊತ್ತಿರಲಿಲ್ಲ. ಅದು 1,00,000 ಆಗ್ಬೋದು ಅಂದ. ಅದು 1,00,000 ಅಂದರೆ ನಾನು ಜಾಸ್ತಿ ಹೇಳಿದರೆ ಇಲ್ಲ ಅಂತೀನಿ ಅಂತ ಹೇಳಿ 1,00,000 ಅಂದ. ಆದರೆ ಅದು ಕೆಲಸ ಮುಗಿತಾ ಹೆಚ್ಚು ಕಡಿಮೆ 2,00,000 ರೂಪಾಯಿ ಆಯಿತು. ಅದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ನೀವು ಯಾರಾದರೂ ಆ ದೇವಸ್ಥಾನಕ್ಕೆ, ದುರ್ಗಮ್ಮ ದೇವಸ್ಥಾನಕ್ಕೆ ಹೋದಾಗ ನೋಡಿದರೆ ಅಲ್ಲಿ ನಿಜವಾಗಲೂ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿ ಇನ್ನೇನು ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾಡಿ ಅದು ಉದ್ಘಾಟನಾ ಸಮಾರಂಭ ಮಾಡುವಂಥ ಸಂದರ್ಭ ಬಂದಿದೆ. ಅದು ಆದರೆ ಅದೇ ಒಂದು ಬೇಜಾರಾಗಿದೆ. ಅಟ್ಲೀಸ್ಟ್ ಕೊನೆವರೆಗೂ ಈ ಒಂದು ಉದ್ಘಾಟನಾ ಸಮಾರಂಭ ಮಾಡಿ ಒಂದು ಸಮಾಜಕ್ಕೆ ಒಂದು ಅರ್ಪಣೆ ಮಾಡಿ ಹೋಗಿದ್ದರೆ ಅದು ಭಾಳ ಸಂತೋಷವಾದ ವಿಚಾರ ಇತ್ತು. ಬಟ್ ಏನಂದರೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತವಾಗಿದ್ದರೂ ಕೂಡ ನಾಗರಾಜ್ ಅವರು ಇಂಥ ಒಂದು ಸಣ್ಣ ವಯಸ್ಸಿನಲ್ಲಿ, ಅಂದರೆ ಚಿಕ್ಕ ವಯಸ್ಸಿನಲ್ಲಿ 54 ವರ್ಷ ನಿಧನರಾಗಿದ್ದು ನಮ್ಮ ಸಮಾಜಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ನಾನು ಯಾಕೆ ಈ ಮಾತು ಹೇಳ್ತಿದ್ರಿ ಅಂತಂದರೆ, ಅವರ ಒಂದು ಏನು ಒಂದು ಪ್ರಾಮಾಣಿಕ ಸೇವೆ ಏನಿತ್ತು, ಸಮಾಜದಲ್ಲಿ ನಾನು ಅಧ್ಯಕ್ಷನಾಗಿದ್ದೇನೆ, ಏನಾದರೂ ಒಳ್ಳೆ ಕೆಲಸ ಮಾಡಬೇಕು, ನೆನಪಿಡುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಅವರಲ್ಲಿ ಭಾವನೆ ಭಾಳ ಇತ್ತು. ಅದರ ಪ್ರಕಾರ ಸತತವಾಗಿ ಒಂದು 2 ವರ್ಷ ಕಷ್ಟಪಟ್ಟರು ಅವರು. ಆಮೇಲೆ ಹುಬ್ಬಳ್ಳಿಯಲ್ಲಿ KT ಪವಾರ್ ಅವರು ಉದ್ಯಮಿಗಳು, ನಮ್ಮ ಮುಂಚೆ ಅವರು ಹರಿಹರದಲ್ಲೇ ಇದ್ದರು. ಅವರು ಈಗ ಹುಬ್ಬಳ್ಳಿಗೆ ಅಲ್ಲಿ ವಾಸಶ್ರಮ ಅವರು ಮಾಡ್ಕೊಂಡಿದ್ದಾರೆ. ಅವರು ಕೂಡ ಸಾಕಷ್ಟು ಭಾಳ ವಿರಳವಾದ ದೇಣಿಗೆಯನ್ನು ಕೊಟ್ಟು ಆ ಗೋಪುರ ಕಟ್ಟಲಿಕ್ಕೆ, ದೇವಸ್ಥಾನ ಶಿಥಿಲಗೊಂಡಿತ್ತು ಅದರ ಅಭಿವೃದ್ಧಿಗೆ, ಮಹಾದ್ವಾರದ ಒಂದು ಏನು ಒಂದು ಕೊಡುಗೆ ಮಾಡಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಇವತ್ತೇನಷ್ಟು ಸಹಾಯ ಮಾಡೋರು KT ಪವಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಇರಬೇಕಾಗಿತ್ತು. ಅವರು ಕೂಡ ಅವರ ಆರೋಗ್ಯವನ್ನು ಕೆಟ್ಟು ಅವರು ಕೂಡ ಸುಮಾರು 6 ತಿಂಗಳ ಕೆಳಗೆ 1 ವರ್ಷ ಆಯ್ತೇನೋ ಅವರು ಕೂಡ ನಿಧನರಾದರು. ಇಂಥ ಒಂದು ಕಷ್ಟ ಬರ್ತವೆ. ಆದರೆ ನಲ್ಲಿ ನಾಗರಾಜವರು ಯಾವಾಗಲೂ ಭಾಳ ಮಂದಿಗೆ ಬರೀ ನಾಗರಾಜ್ ಅಂದರೆ ನಾಗರಾಜ್ ಮೇರೋಡ್ ಅಂದರೆ ಗೊತ್ತಾಗೋದಿಲ್ಲ. ಭಾಳ ಜನ ನಾಗರಾಜ್ ಮೇರೋಡ್ ಇದ್ದಾರೆ ನಮ್ಮ ಸಮಾಜದಾಗ. ನಲ್ಲಿ ನಾಗರಾಜ್ ಅಂತೇಳಿ ಪಟಕ್ಕನೆ ಗೊತ್ತಾಗುತ್ತೆ. ನಲ್ಲಿ ನಾಗರಾಜವರು ನಮ್ಮ ಸಮಾಜದ ಅತ್ಯಮೂಲ್ಯವಾದ ಒಂದು ವಸ್ತುವಾಗಿದ್ದ ಅಂತ ಹೇಳಿದರೆ ತಪ್ಪಾಗಲಾರದು.
ಅವಿಷ್ಟು ಜನಪ್ರಿಯತೆಯನ್ನು ಬೆಳೆಸ್ಕೊಂಡಿದ್ರು ಅಂತ ಹೇಳಿದರೆ ಎಲ್ಲರ ಜೊತೆಗೂ ಭಾಳ ಸ್ನೇಹ ಬಾಂಧವ್ಯದಿಂದ ಭಾಳ ಕರಿಕರಪಟ್ಟು ಎಲ್ಲರಿಗೂ ಏನೋ ಸಮಸ್ಯೆ ಇದ್ದರೆ, ಯಾವುದೇ ಸಮಸ್ಯೆ ಇದ್ದರೆ ಅವರು ನಮ್ಮ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಚರ್ಚೆ ಮಾಡಿ ಯಾವುದಾದ್ರೂ ಪರಿಹಾರ ಇದ್ದರೆ ಆ ಪರಿಹಾರ ಒಂದು ಕೊಡಲಿಕ್ಕೆ ಪ್ರಾಮಾಣಿಕವನ್ನು ಪ್ರಯತ್ನ ಮಾಡ್ತಾರೆ ತಮಗೆಲ್ಲ ಗೊತ್ತಿದೆ. ಮತ್ತು ನಾನು ಅಂಥದ್ರ ಬಗ್ಗೆ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಇವು ನಮ್ಮ ಸಮಾಜದಲ್ಲಿ ಅಷ್ಟೇ ಕೆಲಸ ಅಲ್ಲ, ಬೇರೆ ಬೇರೆ ಸಮಾಜದ ಮುಖಂಡರ ಜೊತೆಗೆ ಒಳ್ಳೆಯ ಸಂಪರ್ಕವನ್ನು ಇಟ್ಟುಕೊಂಡಿದ್ದರು. ಎಲ್ಲ ಸಮಾಜದ ಜನ ನಲ್ಲಿ ನಾಗರಾಜ ಬಗ್ಗೆ ಭಾಳ ಅಭಿಮಾನ ಇತ್ತು. ಆದ ಕಾರಣ ಎಲ್ಲರೂ ಅವರಿಗೆ ಪ್ರೀತಿ ಪಾತ್ರವಾಗಿದ್ದರು. ಅವರು ಸಮಾಜದ ಕೆಲಸನೂ ಮಾಡ್ತಾಯಿದ್ರು, ಬೇರೆ ಬೇರೆ ಸಮಾಜದವ್ರಿಗೂ ಕೂಡ ಏನಾದರೂ ಕೆಲಸ ಇದ್ದರೆ ಮಾಡ್ತಾಯಿದ್ರು. ಮತ್ತು ನಾಡಿನ ವಿಷಯಕ್ಕೆ ಬಂದಾಗ ಜಲ, ನೆಲ, ಭಾಷೆ ಏನಾದರೂ ತೊಂದರೆ ಆದಾಗ ಹೋರಾಟ ಮಾಡ್ತಿದ್ರು. ತಮಗೆಲ್ಲ ಗೊತ್ತಿದೆ, ಆ ಹೋರಾಟದಲ್ಲಿ ಅವರ ಪೊಲೀಸರಿಂದ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದಂಥ ಉದಾಹರಣೆಯೂ ಇದೆ. ನಮ್ಮ ಸಮಾಜದಲ್ಲಿ ಇವತ್ತು ರಾಜ್ಯದ ಬಗ್ಗೆ ಏನಾದರೂ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದಾರೆ ಅಂತ ಹೇಳಿದರೆ ಬಹುಶಃ ನಗರದಲ್ಲಿರೋ ಒಬ್ಬರೇ ಅಂತ ಕಾಣ್ತದೆ. ಇಂಥ ಒಬ್ಬ ಮನುಷ್ಯ ಇವತ್ತಿನ ದಿವಸ ನಾವು ಕಳ್ಕೊಂಡಿದ್ದೀವಿ. ಭಾಳ ದುಃಖದ ವಿಚಾರ. ಈ ಒಂದು ಕೆಲಸ ಇನ್ನು ಸ್ವಲ್ಪ ಮಾಡೋದಿದೆ ಅಲ್ಲಿ ನಮ್ಮ ಸಮಾಜದಲ್ಲಿ. ಬಟ್ ಎಲ್ಲ ಕೆಲಸ ಮಾಡಿದ್ದಾರೆ ಅವರು, ಪೂರ್ಣ ಹಂತದಲ್ಲಿ ಸ್ವಲ್ಪ ಇದೆ ಫಿನಿಶಿಂಗ್. ಬಟ್ ಈ ಮುಂದುವರೆದಂಥ ಅಧ್ಯಕ್ಷರು ಅದನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ನನಗೇನು ಒಂದು ಚಿಂತೆ ಕಾಡ್ತಿದೆ ಅಂತ ಹೇಳಿದರೆ, ಮುಂದಿನ ಅಧ್ಯಕ್ಷರು ಅವರು ಏನು ಕೆಲಸ ಮಾಡಬೇಕು ಮುಂದೆ ಅನ್ನೋದು ಹುಡುಕಿ ಕೆಲಸ ಮಾಡಬೇಕಾಗತ್ತೆ. ಆ ಪರಿಸ್ಥಿತಿ ಇದೆ ಈಗ. ಯಾಕಂದರೆ ಅವನಂಗೆ ಕೆಲಸ ಮಾಡೋರು ಭಾಳ ವಿರಳ. ಯಾಕಂದರೆ ನನಗೆ ತಿಳಿದ ಮಟ್ಟಿಗೆ ಅವರು ವ್ಯವಹಾರದಲ್ಲಿ ಅಲಕ್ಷ್ಯ ಮಾಡಿ ಸಾಮಾಜಿಕ ಕೆಲಸವನ್ನು ಅವರು ಮಾಡಿದರು. ಸಮಾಜದ ಐರಣ್ಯ ಮಠದ ವಿಷಯದ್ದು ನೀವು ಎರಡು ಮಾತು ಹೇಳಲೇಬೇಕು. ಅವನು ಯಾವಾಗಲೂ ಐರಣ್ಯ ಮಠಕ್ಕೆ ಬಂದು ನನಗೆ ಬೆಳಗ್ಗೆ ಫೋನ್ ಮಾಡ್ತಾಯಿದ್ದ, ನನಗೆ ಎಳೆಯಬೇಕು, ಮಾಮ ಈ ವಿಷಯ ಹೆಂಗಿದೆ, ಈ ಫಂಡ್ ಕಡಿಮೆ ಇದೆ, ಏನು ಮಾಡಬೇಕು ಅಂತ ಕೇಳ್ತಾ ಅಲ್ಲೇ ಮಾಡ್ತಿದ್ದ. ಎಲ್ಲದಿಯಪ್ಪ ನೀನು? ಐರಣ್ಯ ಮಠದಾಗದೀನಿ. ಮತ್ತು ನೀ ಎಲ್ಲದಿಯಪ್ಪ ನೀನು? ನಾನು ಇಲ್ಲಿ ದುರ್ಗಮ್ಮ ದೇವಸ್ಥಾನದಾಗದೀನಿ. ಈ ಥರ ಸಮಾಜದ ಕಾರ್ಯಗಳಿಗೆ ಭಾಳ ಅತಿಯಾದ ಒಂದು ಕಲ್ಪನೆ ಇಟ್ಕೊಂಡು ಕೆಲಸ ಮಾಡಿದರು. ಆದರೆ ಇವತ್ತಿನ ದಿವಸ ನಮ್ಮ ಜೊತೆಗಿಲ್ಲ. ಅವರು ಅಂತಿಮ ಯಾತ್ರೆ ದಿವಸ ತಾವೆಲ್ಲ ನೋಡಿರ್ಬೋದು, ಸಾವಿರಾರು ಮಂದಿ ಬಂದು ದರ್ಶನ ಮಾಡೋದ್ರು. ಸ್ವಾಮಿಯರು ಹೇಳಿರಲ್ಲ, ಜನಸಾಗರನೇ ಬಂದಿತ್ತು ಅಂತೇಳಿ. ಜನಕ್ಕೆ ಹಂಗೆ ಪ್ರೀತಿ ಗಳಿಸಿದ್ದ ಅವನು, ಜನಪ್ರಿಯ ವ್ಯಕ್ತಿಯಾಗಿದ್ದ ಅವನು. ಆದ ಕಾರಣ ಅವರು ಮಾಡತಕ್ಕಂಥ ಸೇವೆಯನ್ನು ಮುಂದೆ ನಾವೆಲ್ಲ ಏನು ಮುಗಿಯದ ಕೆಲಸ ಏನು ಉಳ್ಕೊಂಡಿದೆ ಬಾಕಿ, ನಾವೆಲ್ಲ ಸೇರಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ. ಅವರು ಏನು ಇವತ್ತಿನ ದಿವಸ 54 ವರ್ಷ ಅಂದರೆ ಭಾಳ ಸಣ್ಣ ವಯಸ್ಸದು. ಅದಕ್ಕಿಂತ ಮುಂಚೆ ಪಾಂಡುರಂಗ ಸಹ, ನಾರಾಯಣ ಸಹ ಎರಡಕ್ಕೂ ಅವರು ತೀರ್ಕೊಂಡ್ರು. ಇಬ್ಬರು ದೈವಭಕ್ತರು. ಇವರು ಆಧ್ಯಾತ್ಮಿಕವಾಗಿದ್ದರು. ಇವತ್ತಿನ ದಿವಸ ನಮ್ಮ ಸಮಾಜ ಕಳ್ಕೊಂಡಿದೆ. ಅವರ ಕುಟುಂಬದ ವರ್ಗದವರು ದುಃಖ ತಪ್ತರಾಗಿದ್ದಾರೆ. ಭಗವಂತನು ಅವರಿಗೆ ಆತ್ಮಕ್ಕೆ ಶಾಂತಿ ನೀಡಲಿ, ಕುಟುಂಬದ ವರ್ಗದವರಿಗೆ ದುಃಖ ತಡೆಯುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ ಮಾತನಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮನ ಉದ್ದೇಶಿಸಿ ಮಾತನಾಡಿದ ಶ್ರೀ ಕೃಷ್ಣ ಸಾಬೂತಿ ಅವರಿಗೆ ಧನ್ಯವಾದಗಳು. ನಿಜವಾಗ್ಲೂ ನಮ್ಮ ನಾಗಣ್ಣರ ಬಗ್ಗೆ ಎಷ್ಟೇ ಗುಣಗಾನ ಮಾಡಿದರೂ ಕೂಡ ಕಡಿಮೆನೇ. ಗುಣಗಾನ ಮಾಡಿದಷ್ಟು ಗುಣಗಾನ ಬರುತ್ತೆ. ಅಂಥ ನಡವಳಿಕೆ ಇದ್ದ ಸ್ವಭಾವ ನಾಗಣ್ಣನವರು. ನಮ್ಮ ನಾಗಣ್ಣವರು ಅಧ್ಯಕ್ಷರಾಗಿದ್ದರು. ಅವ್ರು ಯಾವತ್ತೂ ನಾನು ಅಧ್ಯಕ್ಷ ಅಂತ ಅಹಂ ತೋರಿಸಲಿಲ್ಲ. ಯಾವಕ್ಕೂ ಅವರು ನಾವು ಏನಂತೀವದು ಸೊಕ್ಕು ಅಂತೀವಲ್ಲ, ಆ ರೀತಿ ಯಾವತ್ತೂ ಇದ್ದಿದ್ದಿಲ್ಲ ಅವರು. ಅವ್ರಿಗೆ ಕೊಟ್ಟಿರೋಂಥ ಸ್ಥಾನಮಾನ, ಅವ್ರಿಗೆ ನನಗೆ ಕೊಟ್ಟಿದ್ದರು ದೊಡ್ಡ ಸ್ಥಾನ ಅಂತ ಯಾವತ್ತೂ ತಿಳ್ಕೊಂಡಿಲ್ಲ. ನನಗದು ಜವಾಬ್ದಾರಿ ಅಂತ ತಿಳ್ಕೊಂಡಿದ್ರು. ಅಂಥ ಒಬ್ಬ ವ್ಯಕ್ತಿ ನಮ್ಮ ಸಮಾಜಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಅವರ ಒಂದು ಮಾರ್ಗದರ್ಶನ ಮತ್ತು ದಾರಿ ದೀಪದಿಂದ ನಾವೆಲ್ಲರೂ ಅವರ ಬಿಟ್ಟು ಹೋದಂಥ ಆದರ್ಶಗಳು ನಾವೆಲ್ಲ ಮುಂದುವರಿಸ್ಕೊಂಡು ನಮ್ಮ ಸಮಾಜ ಮತ್ತಷ್ಟು ಉನ್ನತ ಮಟ್ಟಕ್ಕೆ ನಾವು ಏರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು
ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಡಾಕ್ಟರ್ ಶಶಿಕುಮಾರ್ ಮೆಹರೋಡಿಯವರು ಮಾತಾಡಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಪರಮ ಪೂಜ್ಯ ಜಗದೀಶ್ವರ ಅಪ್ಪಾಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಮೋಹನ್ ಕಿರೋಜಿಯವರೇ, ಸಮಾಜದ ಮುಖಂಡರು, ನಮ್ಮ ರಾಜ್ಯ ಸಮಾಜದ ನಿರ್ದೇಶಕರು ಆಗಿರುವಂಥ ಕೃಷ್ಣ ಸಾಬೂತಿ ಅವರೇ, ಸಮಾಜದ ಎಲ್ಲ ಪದಾಧಿಕಾರಿಗಳೇ, ನಾಗರಾಜ ಮೇರೋಡಿಯವರ ಮಾತೃಶ್ರೀಯಾಗಿರುವಂಥ ಶಾಂತಾಬಾಯಿಯವರೇ, ಇವತ್ತಿನ ಈ ಕಾರ್ಯಕ್ರಮ ಮೌನವೇ ಮಾತಾಗಬೇಕು. ಮಾತು ನಾವು ಏನು ಹೇಳಿದರೂ ಕಡಿಮೆ ಆಗ್ತದೆ. ನಾಗರಾಜಣ್ಣವ್ರ ಬಗ್ಗೆ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದು ಕೂಡ ಕಡಿಮೆನೇ. ಮೌನನೇ ಮಾತು ಅನ್ನೋ ರೀತಿಯಲ್ಲಿ ನನಗನ್ನಿಸ್ತದೆ. ನಾಗರಾಜಣ್ಣವರು ಇವತ್ತು ನಮ್ಮೊಟ್ಟಿಗೆ ಇಲ್ಲ. ಇದೇ ವೇದಿಕೆಯಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾಗರಾಜಣ್ಣವರು ಸ್ಟೇಜ್ ಮೇಲೆ ಬರ್ರಿ ಕೂತ್ಕೊಳ್ರಿ ಅಂತ ನಾವು ಕರೆದ್ರು ಸ್ಟೇಜ್ ಮೇಲೆ ನಮ್ಮ ಜೊತೆ ಕೂತ್ಕೋತಿರ್ಲಿಲ್ಲ. ಅವರು ಇಲ್ಲೇ ನಿಂತ್ಕೊಂಡಿರೋರು. ಏನಾದರೂ ಹೇಳ್ಬೇಕಂದ್ರೆ ಅವರೇ ಎತ್ಕೊಂಡವರು, ಅವರೇ ಸಣ್ಣ ಮಗುವಿನ ಥರ ಅಡ್ಡಾಡೋರು. ಅಂಥ ಆ್ಯಕ್ಟಿವ್ ಪರ್ಸ್ನಾಲಿಟಿ, ತುಂಬ ಚಿಕ್ಕ ವಯಸ್ಸು. ಇವರು ಇವತ್ತು ಹೋಗಿದ್ದಾರೆ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಮಾಜದ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಸಮಾಜದಲ್ಲಿ ಬಹುಶಃ ನಾನು ಅನೇಕ ಸತಿ ನಮ್ಮ ಸಮಾಜದ ಎಲ್ಲ ಸದಸ್ಯರ ಮುಂದೆ ಮತ್ತು ನಾಗರಾಜವರ ಮುಂದೆನೂ ಕೂಡ ಹೇಳಿದ್ದೆ, ನಮ್ಮ ಸಮಾಜದಲ್ಲಿ ಒಂದು 15-20 ವರ್ಷದಿಂದ ಅನೇಕ ಕೆಲಸಗಳು ಪೆಂಡಿಂಗ್ ಇದ್ದು, ಆ ಪೆಂಡಿಂಗ್ ಇದ್ದಂಥ ಎಲ್ಲ ಕೆಲಸಗಳನ್ನು ಮುಗಿಸಿ ಇನ್ನೇನು ಲಾಸ್ಟಿಗೆ ನಮ್ಮ ಈಗ ತಾನೇ ಕೃಷ್ಣ ಸಾಬೂತಿಯವರು ಹೇಳ್ದಂಗೆ ನೆಕ್ಸ್ಟ್ ಬರುವಂಥ ಅಧ್ಯಕ್ಷರಿಗೆ ಏನಪ್ಪ ಕೆಲಸ ನಮಗೆ ಅಂತ ಹುಡುಕಬೇಕು ಅನ್ನೋರಷ್ಟು ರೀತಿಯಲ್ಲಿ ಆ್ಯಕ್ಟಿವ್ ಆಗಿ ಕೆಲಸಗಳನ್ನು ಫಾಸ್ಟಾಗಿ ಮಾಡಿಸಿದರು. ಅಂಥ ನಾಗರಾಜ ಮೇರವಾಡಿಯವರು ಇವತ್ತು ನಿಮ್ಮನ್ನೆಲ್ಲ ಅಗಲಿ ಇವತ್ತು ಭಗವಂತನ ಪಾದ ಸೇರಿದ್ದಾರೆ. ಆಧ್ಯಾತ್ಮದಲ್ಲಿ ನಮ್ಮ ಪುಣ್ಯಕೋಟಿ ಅಪ್ಪ ಅವರ ಮಠಕ್ಕಾಗಲಿ, ಅವರುಗಳ ಶ್ರೀಗಳ ಮಠಕ್ಕಾಗಲಿ, ಐರಣಿ ಮಠಕ್ಕಾಗಲಿ ಎಲ್ಲ ಮಠಗಳ ಸೇವೆ ಕೂಡ ಮಾಡ್ತಿದ್ರು ಅವರು. ಆಧ್ಯಾತ್ಮಿಕ ಚಿಂತನೆ ಕೂಡ ಅವರಲ್ಲಿತ್ತು. ನಾವೇನಾದರೂ ನಾಗರಾಜಣ್ಣವರಿಗೆ ಏನು ರೀ ನಾಗರಾಜಣ್ಣ ಹಿಂಗೆ ಅಂದ್ಬಿಟ್ರೆ ಅವರುಗಳ ಶ್ರೀಗಳು ಹೇಳ್ದಂಗೆ ಮ್ಯಾಲ್ ಕೈ ತೋರಿಸೋರು, ಅಲ್ಲಿ ಅವರು ಅಂದರೆ ಭಗವಂತನ ಇಚ್ಛೆ ಏನಾಗುತ್ತೋ ಆಗಲಿ ಅನ್ನೋ ರೀತಿಯಲ್ಲಿ ಭಾವನೆಯಿಂದ ಮಾತಾಡ್ತಿದ್ರು. ಆ ದಿಕ್ಕಿನಲ್ಲಿ ಇವತ್ತು ನಾಗರಾಜಣ್ಣವರ ಅಗಲಿಕೆ, ಅವರ ಏನು ಇವತ್ತು ಅವ್ರ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ನಮಗೆ ಭಾಳ ದೊಡ್ಡ ಗ್ಯಾಪ್ ಅಂತ ಅನ್ನಿಸ್ತದೆ. ಸಮಾಜದಲ್ಲಿ ನಾಗರಾಜಣ್ಣವರು ಇನ್ನೂ 4 ವರ್ಷ, ಇನ್ನೊಂದು ಸ್ವಲ್ಪ ವರ್ಷ ಅವರು ಸಮಾಜದಲ್ಲಿ ಇದ್ದು ಅನೇಕ ಕೆಲಸಗಳನ್ನು ಮಾಡಬೇಕಿತ್ತು ಅನ್ನುವಂಥ ಆಸೆ ಎಲ್ಲರಿಗೂ ಆಗ್ತದೆ. ಇರಬೇಕಿತ್ತು ನಾಗರಾಜಣ್ಣವರು ಇನ್ನೊಂದು ಸ್ವಲ್ಪ ದಿವಸ ಅಂಥೇಳಿ. ಅವರು ಇಲ್ಲೇ ಇದ್ದಾರೆ, ನಮ್ಮೊಟ್ಟಿಗಿದ್ದಾರೆ. ನಾವು ಮಾಡುವಂಥ ಎಲ್ಲ ಚಟುವಟಿಕೆಗಳನ್ನು, ಈ ವೇದಿಕೆಯಲ್ಲಿ ನಾವು ಮಾತಾಡ್ತಿರೋಂಥ ಮಾತುಗಳನ್ನು ಇಲ್ಲೇ ಸುತ್ತಮುತ್ತಲಿದ್ದು ಕೇಳಿಸ್ಕೊಳ್ತಿದ್ದಾರೆ ಅನ್ನುವಂಥ ಭಾವನೆಯಿಂದ ನಾಗರಾಜಣ್ಣನವರಿಗೆ ತಮ್ಮೆಲ್ಲರ ಪರವಾಗಿ ನುಡಿನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಶಶಿಕುಮಾರ್ ಮೆಹರೋಡಿಗೆ ಧನ್ಯವಾದಗಳು. ನಿಮಗೊಂದು ಸಂಗತಿ ಹೇಳಲೇಬೇಕು ನಾನು. ನಾಗಣ್ಣವರು ಇನ್ನೂ 2 ದಿನ ಅವರು ನಿಧನ ಹೊಂತಾರಂದರೆ ನಾನು ನಾಗಣ್ಣ, ಆ್ಯಕ್ಚುಲಿ ನಮ್ಮ ಮನೆ ಪಕ್ಕದಲ್ಲೇ ಇರೋದು ನಾಗಣ್ಣ. ಈ ದೇವಸ್ಥಾನದ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡಿದ್ವಿ. ಗೋಪುರ ಆಯಿತು, ಒಳಗಡೆ ದೇವಸ್ಥಾನ ಮಾಡಿದ್ವಿ. ಈ ಮಹಾದ್ವಾರ ಕೂಡ ಸತತ 3 ತಿಂಗಳವರೆಗೂ ಈ ಮಹಾದ್ವಾರ ನಾವು ಮುಗಿಸಿದ್ವಿ. AT ಪವರ್ ಮತ್ತು KT ಪವರ್ ಕೃಪಾ ಕಟಾಕ್ಷದಿಂದ ಈ ಒಂದು ಮಹಾದ್ವಾರ ಕಂಪ್ಲೀಟ್ ಆಯಿತು. ಅದನ್ನು ನಾವು ಉದ್ಘಾಟನೆ ಮಾಡಬೇಕು, ಒಂದು ಡೇಟ್ ತೆಗೆಸ್ಬೇಕು, ಮತ್ತು ನಾವು GB ಕರೆದು ಏನು ನಾವು ಲೆಕ್ಕಪತ್ರ ಕೊಡಬೇಕು ಅದನ್ನು ಕೊಟ್ಟು, ಅದಕ್ಕಿಂತ ಮುಂಚಿತವಾಗಿ ನಾವೆಲ್ಲ ಮಹಾದ್ವಾರ ಉದ್ಘಾಟನೆ ಮಾಡಿ, ಆ ಗೋಪುರ ಕಳಶವನ್ನು ಉದ್ಘಾಟನೆ ಮಾಡಿ ಸಮಾಜಕ್ಕೆ ಒಂದು ಊಟವನ್ನು ಹಾಕಿ ನಾವು ಈ ಒಂದು ಜವಾಬ್ದಾರಿಯಿಂದ ನಾವು ಹೊರಗೆ ಬರೋಣ ಅಂಥೇಳಿ ಸುಮಾರು ಅರ್ಧ ಗಂಟೆ 3/4 ಗಂಟೆವರೆಗೂ ಮಾತಾಡಿದ್ವಿ. ಕೇವಲ 2 ದಿನಗಳ ಹಿಂದೆ ಮಾತ್ರ. ಅದೇ ನಾವು ಅಷ್ಟೊತ್ತು ಮಾತಾಡಿದ್ದು. ಮತ್ತೆ 2 ದಿನ ಆದಮೇಲೆ ಬೆಳಗ್ಗೆ 8 ಗಂಟೆಗೆ ಸುದ್ದಿ ಬಂದುಬಿಡ್ತು, ನಾಗಣ್ಣವ್ರಿಗೆ ಹೀಗಾಗಿದೆ ಅಂತ. ನಿಜವಾಗ್ಲೂ ಭಾಳ ದುಃಖ ಆಯಿತು. ಯಾಕಂದರೆ ನಾಗಣ್ಣವರು ಸತತವಾಗಿ 2.5 ವರ್ಷಗಳ ಕಾಲ ಸಮಾಜದ ಸೇವೆ ಮಾಡಿದ್ದಾರೆ. ನಿರಂತರವಾಗಿ ಸೇವೆ ಮಾಡಿದ್ರು. ಅವ್ರ ಜೊತೆಗಿದ್ದ ನಾನು ಭಾಳ ಹತ್ತಿರದಿಂದ ಅವ್ರ ಜೊತೆಗೆ ನೋಡಿದ್ದೀನಿ. ನನಗೆ ಒಂದು ದಿವಸನೂ ನಾಗಣ್ಣ ಸಿಟ್ಟಿಂದ ಮಾತಾಡಿಲ್ಲ, ಒಂದು ದಿವಸ ನಾಗಣ್ಣ ಬೈದಿಲ್ಲ ನನಗೆ.
ನಾ ಏನೇ ತಪ್ಪು ಮಾಡಿದ್ರು ಕೂಡ ಭಾಳ ಪ್ರೀತಿಯಿಂದ ನನಗೆ ತಿತ್ತಿದ್ರು. ಹಂಗಲ್ಲ ತುಳಜಪ್ಪ, ಹಿಂಗೆ ಮಾಡಬೇಕು ಅಂತ. ಯಾಕಂದ್ರೆ ನನಗೆ ನಾಗಣ್ಣ ಅಷ್ಟು ಸಲಿಗೆ ಕೊಟ್ಟಿದ್ರು. ಅಷ್ಟು ಸಲಿಗೆವಾಗಿ ನಾನು ನಾಗಣ್ಣನ ಜೊತೆಗಿದ್ದೆ. ಅವ್ರು ಏನೇ ಹೇಳಿದ್ರು, ಆಯಿತು ತುಳಜಪ್ಪ ನೀನು ಹೆಂಗೆ ಅನ್ಸಂಗೆ ಮಾಡು ಅಂತಿದ್ರು. ಯಾಕಂದರೆ ಅಷ್ಟು ವಿಶ್ವಾಸ ನಮ್ಮ ಮೇಲೆ ಇತ್ತು, ಅವರಿಗೂ ನಾನು ಅಷ್ಟು ವಿಶ್ವಾಸ ಅವ್ರ ಮೇಲೆ ಇತ್ತು. ಹಾಗಾಗಿ ನಾಗಣ್ಣ ಭಾಳ ಒಳ್ಳೆ ಮನುಷ್ಯ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಒಂದು ಕುಟುಂಬ ವರ್ಗಕ್ಕೆ ಈ ದುಃಖ ಮತ್ತು ನೋವು ಸಹಿಸಿಕೊಳ್ಳುವ ಶಕ್ತಿ ನೀಡಲಿ ಅಂಥೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಾಗಣ್ಣನವರ ಸಹೋದರಾದ ಸುಬ್ರಹ್ಮಣ್ಯ ಸಹ ಮೇರಾಡರ್ ಕೂಡ ಮಾತಾಡ್ತಾರಂತೆ. ಒಂದೆರಡು ಮಾತಾಡ್ಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಗುರುಗಳಾಗಿರ್ತಕ್ಕಂಥ ಗುರುಗಳಿಗೆ ಪಾದಕ್ಕೆ ನಮ್ಮನ್ನು ಸಲ್ಲಿಸುತ್ತಾ, ಹಿರಿಯರಾಗಿರ್ತಕ್ಕಂಥ ನಮ್ಮ ಮಾವನವರು ಕೃಷ್ಣಸ ಬುತ್ತಿಯವರು, ಆಮೇಲೆ ಇನ್ನು ಹಿರಿಯಾಗಿರ್ತಕ್ಕಂಥ ಎಲ್ಲರನ್ನೂ ನಾನು ನಂಬಿಸ್ತಾ ಒಂದೆರಡು ಮಾತಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಮಾತಾಡ್ತೀನಿ. ಏನಪ್ಪ ಅಂತಂದರೆ, ಅವನು ಸಣ್ಣನಿದ್ದಾಗಿಂದನೂ ತುಂಟತನ ಜಾಸ್ತಿ ಇತ್ತು ಅವನಿಗೆ. ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಮಾಡಬೇಕು. 5-6ನೇ ಕ್ಲಾಸ್ ಓದಬೇಕಾದ್ರೆ ಅವನೇನು ಮಾಡೋಣಪ್ಪ ಅಂದರೆ, ಕ್ಲಾಸ್ ಮುಗಿಸ್ಕೊಂಡು ಬಂದು ಕಿರಾಣಿ ಅಂಗಡಿಗೆ ಹೋಗಿ 4-5 kg ಪೇಪರ್ ತರ್ತಿದ್ದ, ನ್ಯೂಸ್ ಪೇಪರ್. ಎದಕ್ಕಪ್ಪ ಅಂತ ಕೇಳ್ತಿದ್ದೆ. ಅಣ್ಣ ನೀ ಸುಮ್ಮನಿರೋಣ, ಕೂತ್ಕೊಂಡು ಏನು ಮಾಡೋದು, ಏನಾದರೂ ಒಂದು ಮಾಡೋಣ ಅಂತ ಹೇಳ್ತಾ, ಏನು ಮಾಡ್ತಾನೆ ನೋಡೋಣ ಅಂತಂದು ನಾವೇನು ಮಾಡಿದ್ವಿ ನೋಡ್ತಾ ಇದ್ವಿ. ಅವನೇನು ಮಾಡೋನು, ಮೆಡಿಕಲ್ ಶಾಪಿಗೆ ಈಗ ಗುಳಿಗೆ ಕೊಡ್ತಾರಲ್ಲ, ಆ ಗುಳಿಗೆ ಕವರ್ ಮಾಡೋದು. ಈ ಹಣ್ಣಿನ ಅಂಗಡಿಗಳಿಗೆ ಹಣ್ಣು 1 kg ಅರ್ಧ kg ಹಣ್ಣು ಇದು ಮಾಡಬೇಕಾದ್ರೆ ಆ ಕವರ್ನಲ್ಲಿ ಹಾಕಿ ಕೊಡ್ತಾರಲ್ಲ, ಆ ಹಣ್ಣಿನ ಕವರ್ ಮಾಡ್ತಿದ್ರು ಅವರು. ಅವ್ರ ತಲೆಯಲ್ಲಿ ಅದು ಏನು ಬುದ್ಧಿ ಬಂತು ಆ ಥರ ಎಲ್ಲ ಮಾಡ್ಕೊತ ಇದ್ದರು. ಆಮೇಲೆ ಕ್ವಾರ್ಟರ್ಸಲ್ಲಿ ಎಲ್ಲರೂ ಸೇರಿಕೊಂಡು ಮಾತಾಡಿದರು. ಅವತ್ತಿನ ಟೈಮ್ನಲ್ಲೇ ಮಾತಾಡಿದರು. ನಾಗರಾಜ್ ಅವರಿಗೆ ನಾವು ಹುಟ್ಟಿದ ಹಬ್ಬ ಮಾಡಬೇಕು ಅಂತಂದು ಮಾತಾಡ್ಕೊಂಡ್ರು ಅವರು. ನನಗೆ ಹೇಳಿದರು, ಮಣಿಯಣ್ಣವ್ರೆ ಏನ್ರಿ ಈ ಥರ ನಾವು ಮಾಡಬೇಕು ಅಂತಂದ್ರೆ, ಮಾಡ್ರಪ್ಪ, ನಿಮ್ಮ ಪ್ರೀತಿ ಅದು, ನಾವೇನು ಬೇಡ ಅನ್ನೋದಿಲ್ಲ, ನಿಮ್ಮ ಪ್ರೀತಿ ನೀವು ಮಾಡಿರಿ ಅಂತ ಅಂದು. ಅವಾಗ ಎಲ್ಲ ಕೇಕು ಅದು ಎಲ್ಲ ತೊಗೊಂಬಂದರು. ಸುಮಾರು ಒಂದು 10-12 ವರ್ಷ ಅವನಿಗೆ ಕೇಕು ಅದು ಎಲ್ಲ ತೊಗೊಂಬಂದು ಕೊಯ್ದು ಎಲ್ಲ ಕಟ್ ಮಾಡಿ ಎಲ್ಲರಿಗೂ ಕೊಟ್ಟು, ಒಬ್ಬರು ಬಂದು ಅಜ್ಜರು ಹೇಳಿದರು, ನಾಗರಾಜ ನೀನು 100 ವರ್ಷ ಬದುಕಪ್ಪ ಅಂತ ಅವರಿಗೆ ಆಶೀರ್ವಾದ ಮಾಡಿದರು. ಅವರು ಅದಕ್ಕೇನು ಹೇಳಬೇಕು, ಇಲ್ಲ ಅಜ್ಜ, ನಾನು 100 ವರ್ಷ ಬದುಕೋದು ನೋಡಕ್ಕೆ ನೀನು 101 ವರ್ಷ ಇರಜ್ಜ. ನೋಡ್ರಿ ಹೆಂಗೈತಿದು. ನೀನು 100 ವರ್ಷ ಬದುಕಪ್ಪ ಅಂತ ಅಂದಿದ್ದಕ್ಕೆ ಅವರೇನು ಹೇಳಿದರು, ಅಜ್ಜ ನಾನು 100 ವರ್ಷ ಬದುಕೋದು ನೋಡ್ಬೇಕನ್ನಂಗಿದ್ರೆ ನೀನು 101 ವರ್ಷ ಬದುಕಜ್ಜ ಅಂತ ಹೇಳಿ ಅವರ ಆಶೀರ್ವಾದ ವಚನಗಳನ್ನ ಹೇಳಿದರು. ಆಮೇಲೆ ಈಗ ನಮ್ಮ ಅರ್ಜುನ್ ಸಹ ಮತ್ತು ಕೃಷ್ಣ ಸಹ ಅವರು, ನಮ್ಮ ಮಾವರು ಹುಬ್ಬಳ್ಳಿಯವರು, ಅವ್ರ ತಾಯಿಯವರು ಸೋನುಬಾಯಿ ಅಂತ ನಮ್ಮ ಅಜ್ಜಿ ಅವರು, ನಮ್ಮ ತಂದೆಗೆ ಅತ್ತೆ ಮಕ್ಕಳವರು. ಕೃಷ್ಣ ಸಹ ತುಕಾಮಣ್ ಸಹ, ಇದು ಕೃಷ್ಣ ಸಹ ಮತ್ತು ಅರ್ಜುನ್ ಸಹ. ಅವರು ಏನಾಯ್ತಪ್ಪ ಅಂತಂದರೆ, ಅವ್ರ ತಾಯಿಯರು ಅವನಿಗೊಂದು ಹೆಸರಿಟ್ಟರು. ನಾವು ಹೆಸರಿಟ್ಟಿದ್ವಿ, ಆದರೂ ಅವರು ನಮ್ಮ ಅಜ್ಜಿಯವರು ಒಂದು ಹೆಸರಿಟ್ಟರು. ಅವರಿಗೆ ಜೋಳದ ರೊಟ್ಟಿ, ಕೆಂಪಿಂಡಿ ಚಟ್ನಿ, ಎಣ್ಣೆ ಆಗಿಬಿಟ್ರೆ ಸಾಕು, ಇನ್ನೇನೇನೂ ಬೇಡ. ಅದರ ಮೇಲೆ ಭಾಳ ಪ್ರೀತಿ ಅವರಿಗೆ. ಇದನ್ನು ಮಾಡ್ತಾಯಿದ್ರು. ಹಂಗಾಗಿ ಅವರಿಗೆ ಅಮಟಿ ನಾಗಣ್ಣ ಅಂತ ಹೆಸರಿಟ್ಟರು. ನಮ್ಮ ಅಜ್ಜಿಯವ್ರ ಹೆಸರಿಟ್ಟಿದ್ದವನಿಗೆ ಅಮಟಿ ನಾಗಣ್ಣ ಅಯೋಧ್ಯೆಗೆ ಬೈ ಶಾಂತಾಬಾಯಿ, ಅಮಟಿ ನಾಗಣ್ಣ ಅಯೋಧ್ಯಕ್ಕೆ, ಅಮಟಿಗೆ ಹತ್ರ ಲೈ ಪ್ರೀತಿನೇ ದೇವ ಅಂತ ಹೇಳಿ ಅವರು ಭಾಳ ಇದರಿಂದ ಅವರು ಒಂದು ಹೆಸರಿಟ್ಟರು.
ಅದೇ ತುಂಟತನದಿಂದ ಅವನು ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಇದನ್ನು ಮಾಡಬೇಕು ಅಂತಂದು ಆಮೇಲೆ ನಮ್ಮ ತಂದೆಯವ್ರ ನಿಧನರಾದ ಮೇಲೆ ಮತ್ತು ಅವರು ಅಲ್ಲೇ ದಾವಣಗೆರೆಯಲ್ಲಿದ್ದರು, ವಿದ್ಯಾಭ್ಯಾಸ ಮಾಡ್ಕೊತ ಇದ್ದರು. ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಅಲ್ಲಿಂದ ಏನಾಯಿತು, ರವೀಂದ್ರನಾಥ್ ಅವರು ಸಚಿವರು, MLA, ಸಿರಿಮಾನಹಳ್ಳಿ ಗ್ರಾಮ ಪಂಚಾಯತಿ ಚೇರ್ಮನ್ರಾಗಿದ್ದರು. ಅವ್ರ ಹತ್ರ ಒಡನಾಟ ಭಾಳ ಜಾಸ್ತಿ ಇತ್ತು ನಮ್ಮ ಅಣ್ಣವ್ರದ್ದು. ಪಾಂಡುರಂಗ ಅವ್ರದ್ದು ಒಡನಾಟ ಭಾಳ ಇತ್ತು. ಅದೇನೋ ಅಚಾತುರ್ಯ ಅವ್ರಿಗೂ ಒಂದು ಏನೋ ಒಂದು ಇದು ಬಂದ ತಕ್ಷಣ ಅವ್ರು ಏನು ಮಾಡಿದರು, ಇಲ್ಲ ನಾವೀಗ ಅಣ್ಣ ನೀನು ಏನು ಮಾಡ್ತೀಯಪ್ಪ ಈಗ ಅಂತಂದೆ. ಏನು ಕೆಲಸ ಮಾಡ್ತೀನಿ ನೀನು ಅಂತಂದರೆ ಏನು ಮಾಡೋದು ಅಂತಂದರು. ನಾನು ಹೇಳಿದೆ, ಹರಿಹರ ಪುರಸಭೆಯಲ್ಲಿ ನಮ್ಮ ರೇವಣಸ್ವಾಮಿ ಮಾಮ ಅವರು ಪುರಸಭೆ ಅಧ್ಯಕ್ಷರಾಗಿದ್ದರು. ಪುರಸಭೆ ಅಧ್ಯಕ್ಷರಾದವಾಗ ನಮಗೆ ಅವರು ಚೇಂಬರಲ್ಲೇ ಹೋದವಾಗ ಏನು ಕೆಲಸ ಮಾಡಿದ್ಯಾ, ನೀನೇನು ಕೆಲಸ ಮಾಡಿದ್ಯಾ? ನಾನು ಇಲ್ಲ, ಹಿಂಗೆ ಪ್ಲಂಬಿಂಗ್ ಕೆಲಸ ನಾನು ಮಾಡ್ತೀನಿ. ಆಯಿತು ಅಂದ್ಬಿಟ್ಟು ಅವರು ಏನಾಯಿತು, ಲೆಸನ್ಸ್ ಮಾಡಿಸಪ್ಪ, ಲೆಸನ್ಸ್ ಮಾಡ್ಸೋಕ್ಕೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ, ಲೆಸನ್ಸ್ ಮಾಡಿಸ್ ನೀನು ಅಂತ ಅಂದರು. ಲೆಸನ್ಸ್ ಮಾಡಿಸಿದ್ವಿ. ಲೆಸನ್ಸಿಗೇನೋ ಮಾಡ್ಕೊಂಡ್ವಿ. ಆಮೇಲೆ ನಮಗೆ ಬೇಕಲ್ಲ ಡೈಸೆಟ್ಟು ಪೈಪ್ ರಿಂಚು ಅವೆಲ್ಲ ಬೇಕು. ಅವೆಲ್ಲ ಯಾರು ಕೊಡಬೇಕು? ಹುಬ್ಳಿಗೆ ಹೋದ್ವಿ. ಕೃಷ್ಣಾಸ ಮಾವರ ಹತ್ರ ಈ ಥರ ಎಲ್ಲ ವಿಷಯ ಹೇಳಿದ ತಕ್ಷಣ ಅವ್ರೇನು ಮಾಡಿದರು, ಅದೇನು ದೊಡ್ಡದು, ನಾನು ಬೇಕಾದ್ರೆ ನಿನಗೇನು ಡೈಸೆಟ್ಟು ಪೈಪ್ ರಿಂಚ್ ನಿನಗೇನು ಸಾಮಾನು ಬೇಕು ಅದನ್ನೆಲ್ಲ ನಾನು ಕೊಡ್ತೀನಿ ಅಂತಂದು ಹೇಳಿ ಅಲ್ಲಿಂದ ಅವ್ರ ವೃತ್ತಿನ ಕೆಲಸನ ಸ್ಟಾರ್ಟ್ ಆಯ್ತು. ಅವೆರಡು ಎತ್ತುಗಳಾಗಿ ದುಡಿದವು ಅವು. ನಮ್ಮಣ್ಣ ಮೇಲಿದ್ದರೆ ನಾಗರಾಜು ಮತ್ತು ಗಣೇಶ ಇಬ್ಬರು ಅವ್ರಿಗೆ ಸಹಪಾಠಿಯಾಗಿ ಒಂದು ಜೋಡ ಎತ್ತುಗಳಾಗಿ ದುಡಿದು ಇವತ್ತು ನಮ್ಮನ್ನು ಅವರು ಬಿಟ್ಟು ಹೋಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತಾ, ಹಾಗೂ ಬಂದಿರತಕ್ಕಂಥ ಪತ್ರಕರ್ತರನ್ನು ಕೂಡ ನಾನು ನಮಸ್ಕಾರ ಹೇಳ್ತಾ, ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕಾರ್ಯಕ್ರಮನ ಉದ್ದೇಶಿಸಿ ಮಾತನಾಡಿದ ನಾಗಣ್ಣನ ಸಹೋದರರಾದ ಸುಬ್ರಹ್ಮಣ್ಯ ಮೇರ್ವಾಡಿ ಅವರಿಗೆ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮ ಭಾವಪೂರ್ಣ ಶ್ರದ್ಧಾಂಜಲಿ ಹಾಗೂ ನುಡಿ ನಮನ ಆಶೀರ್ವಚನ ಪುಣ್ಯಕೋಟಿ ಮಠದ ಸ್ವಾಮೀಜಿಗಳಾದ ಶ್ರೀ ಬಾಲಯೋಗಿ ಜಗದೀಶ್ವರ ಸ್ವಾಮಿಗಳಿಂದ ನುಡಿ ನಮನ ಮತ್ತು ಆಶೀರ್ವಚನ. ಮಣ್ಣು ಕನಕನದಲ್ಲಿ ತಂಪು ತನಿವುಗಳಿರಲಿ, ಮಣ್ಣು ಕನಕನದಲ್ಲಿ ತಂಪು ತನಿವುಗಳಿರಲಿ, ಒಲವಿನರತೆಯು ಎಂದೂ ಬತ್ತದಿರಲಿ. ಕಸವು ರಸವಾಗಿ ಬಾಳು ನಂದನವಾಗಿ, ಕಸವು ರಸವಾಗಿ ಬಾಳು ನಂದನವಾಗಿ, ವಿಶ್ವಮಾತೆ ಗೋಮಾತೆಯ ಕರುಣೆ ಸರ್ವರ ಮೇಲೆ ಇರಲಿ ಎಂದು ಆಶಿಸುತ್ತಾ, ಈ ಹರಿಹರ ಮಹಾನಗರದಲ್ಲಿ ಜನ್ಮವನ್ನು ತಾಳಿ ನಮಗೂ ನಿಮಗೆಲ್ಲರಿಗೂ ಆದರ್ಶದ ಮಹಾನ್ ವ್ಯಕ್ತಿತ್ವದಿಂದ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಸೇವೆಯನ್ನು ಸಲ್ಲಿಸಿ ಭಗವಂತನಲ್ಲಿ ಐಕ್ಯರಾಗಿರ್ತಕ್ಕಂಥ ನಾಗರಾಜ್ ಎನ್ ಮೇರ್ವಾಡೆರವರ ಈ ಭಾವಪೂರ್ಣ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ಭಾಗವಹಿಸಿ ನಿಮಗೆಲ್ಲರಿಗೂ ಸರ್ವಾಂಗ ಸುಂದರವಾಗಿರತಕ್ಕಂಥ ಧರ್ಮೋಪದೇಶವನ್ನು ನೀಡಿ ದಯಮಾಡಿಸಿರ್ತಕ್ಕಂಥ ಅವರುಗಳ ಪೂಜ್ಯರಲ್ಲಿ ಈ ಪವಿತ್ರ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮೋಹನ್ ಎನ್ ಕಿರೋಜಿರವರೇ, ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಕೃಷ್ಣ ಟಿ ಭೂತೆಯವರೇ, ದೊಡ್ಡಬಾತಿ ತಪೋವನ ಮೆಡಿಕಲ್ ಕಾಲೇಜಿನ ಚೇರ್ಮನರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕುಮಾರ್ ವಿ ಮೇರ್ವಾಡೆರವರೇ,
ನಾಗರಾಜರವರ ಮಾತೋಶ್ರೀ ಶಾಂತಾಬಾಯಿ ನಾರಾಯಣಸ ಮೇರೋಡರವರೇ, ಪತ್ರಕರ್ತರಾಗಿರ್ತಕ್ಕಂಥ ದತ್ತಾಸ ರಾಜೋಳಿರವರನ್ನೇ ಮೊದಲು ಮಾಡಿಕೊಂಡು ಈ ಪವಿತ್ರ ಸಮಾರಂಭದಲ್ಲಿ ಸಮ್ಮಲಿತರಾಗಿರ್ತಕ್ಕಂಥ ಸಮಾಜದ ಎಲ್ಲ ಗಣ್ಯಾತಿ ಗಣ್ಯರೇ, ಹಿತೈಷಿಗಳೇ, ತಮ್ಮೆಲ್ಲರ ಅಂತರಂಗಕ್ಕೆ ಶರಣು ಶರಣಾರ್ಥಿಗಳು. ನಾವೆಲ್ಲರೂ ಈ ಭೂಮಿ ಮೇಲೆ ಜನನ ಅನ್ನುವಂಥ ಮೂರಕ್ಷರದಿಂದ ಜನ್ಮವನ್ನು ತಾಳ್ತೇವೆ, ಬದುಕು ಅನ್ನುವಂಥ ಮೂರಕ್ಷರದಿಂದ ಬದುಕ್ತೇವೆ, ಮರಣ ಅನ್ನುವಂಥ ಮೂರಕ್ಷರದಿಂದ ಮರಣವನ್ನು ಅಪ್ತೇವೆ. ಹಾಗಾದರೆ ಜನನ, ಬದುಕು, ಮರಣ ಆಯಿತು. ಮುಂದೇನಪ್ಪ ಅಂತಂದ್ರೆ ಯಾರು ಸಮಾಜಕ್ಕೋಸ್ಕರವಾಗಿ, ಧರ್ಮಕ್ಕೋಸ್ಕರವಾಗಿ, ಸಂಸ್ಕೃತಿಗೋಸ್ಕರವಾಗಿ, ಈ ನೆಲ ಜಲಕ್ಕೋಸ್ಕರ ಯಾರು ಹೋರಾಟ ಮಾಡಿರ್ತಾರ ಅವರ ಸ್ಮರಣೆಯನ್ನು ಮಾಡುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ದಿವ್ಯ ಭವ್ಯ ಪರಂಪರೆ. ಇವತ್ತು ನಾವು ನಾಗರಾಜ್ ಮೇರೋಡವರವ್ರದ್ದು ಲಿಂಗೈಕ್ಯರಾಗಿದ್ದಾರೆ, ಶಿವನಲ್ಲಿ ಐಕ್ಯರಾಗಿದ್ದಾರೆ, ಶ್ರದ್ಧಾಂಜಲಿ ಇಟ್ಕೊಂಡೇವಿ. SSK ಸಮಾಜದಲ್ಲಿ ದಿನನಿತ್ಯನೂ ಕೂಡ ಭಾಳಷ್ಟು ಹಿರಿಯರು ಶಿವೈಕ್ಯರಾದರೂ ಕೂಡ ಶ್ರದ್ಧಾಂಜಲಿಯನ್ನು ಮಾಡೋಂಗಿಲ್ಲ. ಯಾಕೆ ನಾಗರಾಜ್ ಮೇರೋಡವ್ರವ್ರದೇ ನಾವು ಶ್ರದ್ಧಾಂಜಲಿ ಮಾಡ್ತೀವಿ ಅಂತಂದ್ರೆ, ಇವತ್ತು ತಮ್ಮ ಮಾತು ನುಡಿನಮನ ಸಲ್ಲಿಸುವಂಥ ಸಂದರ್ಭದಲ್ಲಿ ಪರಮ ಪೂಜ್ಯರಾಗಲಿ ಹಿರಿಯರು ಅವರನ್ನು ಹೇಳಿದರು, ಸಮಾಜಕ್ಕೋಸ್ಕರವಾಗಿ ಏನೆಲ್ಲ ಕಾರ್ಯಗಳನ್ನು ಮಾಡಿದ್ರು ಅನ್ನುವಂಥದ್ದನ್ನು ಮನದುಂಬಿ ಅವರು ಮಾತನಾಡಿದರು. ಹಾಗಾಗಿ ಅವರು ಮನೆಗೆ ಎಷ್ಟು ಒತ್ತನ್ನು ಕೊಡ್ತಿದ್ರು, ಸಮಾಜದ ಹಿತಕ್ಕಾಗಿ ಕೂಡ ಅಷ್ಟೇ ಅವರು ಪರಿಶ್ರಮವನ್ನು ಪಡ್ತಿದ್ದರು. ಅವರು ತನ್ನ ಸಮಾಜದ ಪರಿಶ್ರಮದ ಜೊತೆಗೇನೆ ಎಲ್ಲ ಸಮುದಾಯಗಳ ಮುಖಂಡರೊಂದಿಗೆ, ಎಲ್ಲ ಸಮುದಾಯದ ಗಣ್ಯಾತಿ ಗಣ್ಯರೊಂದಿಗೆ, ಹಿರಿಯರೊಂದಿಗೆ ಹಿರಿಯರಾಗಿ, ಕಿರಿಯರೊಂದಿಗೆ ಕಿರಿಯರಾಗಿ ಸಮನ್ವಯ ಭಾವದಿಂದ ಎಲ್ಲರೊಂದಿಗೆ ಬದುಕಿದ್ರು. ಅವರ ಸರಳತೆ, ಅವರ ಸಾತ್ವಿಕತೆ, ಅವರ ಸಮನ್ವಯತೆ ಎಲ್ಲರಿಗೂ ಕೂಡ ಬಹಳಷ್ಟು ಆದರ್ಶವಾಗಿರುವಂಥದ್ದು. ನಾವು 2009ರಲ್ಲಿ ಪುಣ್ಯಕೋಟಿ ಮಠ ಎಂದು ನಾವು ಸ್ಥಾಪನೆ ಮಾಡಿದ್ವಿ. ಅಂದಿನಿಂದ ಆ ಮಠ ಸ್ಥಾಪನೆ ಮಾಡಿ ಬಹುಶಃ 7-8 ತಿಂಗಳಲ್ಲಿ ನಮಗೆ ಅವರಿಗೆ ಪರಿಚಯಸ್ಥರಾದರು. ಅಂದಿನಿಂದ ನಮ್ಮ ಮಠದೊಂದಿಗೆ ನಾವು ಮಠಾಧೀಶರಾಗಿದ್ದರೂ ಸದ್ಯಕ್ಕೆ ನಾವೇನೇ ಮಠದಲ್ಲಿ ಕಾರ್ಯಕ್ರಮ ಮಾಡಬೇಕಂತಂದ್ರೆ ಮೊದಲಿಗೆ ನಾವು ಶಶಿಕುಮಾರ್ ಮೇರೋಡೆ ಸಾಹೇಬ್ರು ಕೇಳ್ತಿರ್ತೇವೆ. ಏನೇ ನಮ್ಮ ಮಠದಲ್ಲಿ ಮಾಡಬೇಕಂದ್ರೆ ಮೊದಲು ನಾವು ಕರೆದು ಕೇಳೋದು ಶಶಿಕುಮಾರ್ ಮೇರೋಡೆ ಸಾಹೇಬರಿಗೆ. ನಂತರದಲ್ಲಿ ನಮ್ಮ ನಾಗಣ್ಣ, ನಮ್ಮ ನಾಗರಾಜ್ ಗೌಡ್ರು ಅದಾರಲ್ಲ, ನಮ್ಮ ನಾಗರಾಜ್ ಗೌಡ್ರು, ನಮ್ಮ ಸ್ವಾಮಿಯಾರು ಸುರೇಶಣ್ಣ, ನಮ್ಮ ಇಲ್ಲಿ ಪತ್ರಿಕೆ, ನಮ್ಮ ಪಂಚಾಕ್ಷರಿ, ಕೆಲವರು ಬಳಗ ಅವ್ರದ್ದೊಂದು ಅಧ್ಯಾತ್ಮದ ಬಳಗ, ಅವರೆಲ್ಲರನ್ನ ಕರೆದು ನಾವು ಈ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಿದ್ದೆ, ಹೇಗೆ ಮಾಡೋಣ ಅಂತ ತಿಳ್ಕೊಂಡು ಚಿಂತನೆ ಮಾಡಿದಾಗ ಈ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದರೆ ಯಶಸ್ಸಾಗತ್ತೆ ಅನ್ನುವಂಥ ಮಾರ್ಗದರ್ಶನ ಮಾಡ್ತಾ ಬಂದಿರತಕ್ಕಂಥ ಒಬ್ಬ ಶ್ರೇಷ್ಠ ಹರಿಹರದ ಮಹಾನ್ ವ್ಯಕ್ತಿ ಅಂದ್ರೆ ಅವರು ನಾಗರಾಜ್ ಮೇರೋಡೆರವರು ಅನ್ನುವಂಥದ್ದನ್ನು ನಾವು ಬಹಳ ಪ್ರೀತಿಯಿಂದ ಇವತ್ತು ಸ್ಮರಿಸಬೇಕಾಗ್ತದೆ. ನಮಗೆ ಮೊನ್ನೆ ದಿನ ಬೆಳಗಿನ ಜಾವ ನಮ್ಮ ನಾಗರಾಜ್ ಗೌಡ್ರು ಯಾರೋ ಫೋನ್ ಮಾಡಿದ್ರಪ್ಪಾರೆ, ನಾಗಣ್ಣ ಹೋಗಿಬಿಟ್ಟ ಅಂತ ತಿಳ್ಕೊಂಡು ಅಳಲಿಕ್ಕೆ ಶುರು ಮಾಡಿದ್ರು. ನಮಗೆ ಯಾ ನಾಗಣ್ಣಪ್ಪ ಅಂತ, ನಾಗಣ್ಣ ಅನ್ನೋರು ಭಾಳ ಜನ ಇದ್ದಾರೆ ಇಲ್ಲಿ ಭಕ್ತರು, ಯಾ ನಾಗಣ್ಣಪ್ಪ ಅಂದಿಲ್ಲ, ನಲ್ಲಿ ನಾಗಣ್ಣ ಅಂತಂದರು. ನಮಗೆ ಭಾಳ ನೋವು ಅನ್ನಿಸ್ತು. ಮೊನ್ನೆ ದಿನ ಅವರು ನಮ್ಮ ಇದರಲ್ಲಿ ನಾರಾಯಣ ಆಶ್ರಮದಲ್ಲಿ ಯಾರನ್ನೋ ಕರ್ಕೊಂಡೋಗಿ ಯಾರಿಗೋ ದೇವ್ರ ದರ್ಶನ ಮಾಡಿ ನಾನು ಫೋನ್ ಮಾಡಿದ್ದೆ. ಇಲ್ಲ, ನಾನು ನಾರಾಯಣ ಆಶ್ರಮದಲ್ಲಿ ಏನು ಸ್ವಾಮೀಜಿ, ಆಮೇಲೆ ಫೋನ್ ಮಾಡಲಿ ಅಂತ ತಿಳ್ಕೊಂಡು ಹೇಳಿದರು. ಆಯ್ತಪ್ಪ ಅಂತ ತಿಳ್ಕೊಂಡು ಹೇಳಿ ನಾನು ಮತ್ತೆ ವಾಪಸ್ ಮಾಡಲಿಲ್ಲ, ಅವರು ಮಾಡಲಿಲ್ಲ, ಏನೋ ಒಂದು ಅವ್ರ ಜೊತೆಗೆ ಕೆಲಸ ಇತ್ತು. ನಂತರದಲ್ಲಿ ನಾನು ಬೆಳಗಿನ ಜಾವ ಈ ಸುದ್ದಿ ಕೇಳಿದಾಗ ಬಹಳಷ್ಟು ನೋವಾಗ್ತದೆ. ಯಾಕಂದರೆ ಈಗಲೂ ಕೂಡ ನಾಗರಾಜ ಮೇರೋಡವರು ಲಿಂಗೈಕ್ಯರಾಗಿದ್ದಾರ, ಅವರು ಭಗವಂತನಲ್ಲಿ ಐಕ್ಯ ಆಗ್ಯಾರ ಅನ್ನುವಂಥ ಭಾವನೆ ನಮ್ಮಲ್ಲಿ ಬರ್ತಿಲ್ಲ. ಕಾರಣ ಅವರಲ್ಲಿ ಅಂಥ ಸದ್ಗುಣಗಳಿದ್ದು, ಅಂಥ ಸಾತ್ವಿಕ ಗುಣಗಳಿದ್ದು, ಹಾಗಾಗಿ ಅವರು ದೇಹ ರೂಪದಿಂದ ನಮ್ಮೆಲ್ಲರನ್ನು ಅಗಲಿರ್ಬೋದು, ಆದರೆ ಅವರಲ್ಲಿರುವಂಥ ಆದರ್ಶ, ಅವರಲ್ಲಿರುವಂಥ ಒಳ್ಳೆತನಗಳು ನಮ್ಮೊಂದಿಗೆ, ಈ ಸಮಾಜದೊಂದಿಗೆ ಸದಾಕಾಲ ಇರ್ತವೆ ಅನ್ನುವಂಥದ್ದನ್ನು ತಿಳಿಸಿ, ನಾ ಮೊನ್ನೆಯ ದಿನ ನಾಗಣ್ಣನ್ನು ಕಳ್ಕೊಂಡು ಒಳ್ಳೆಯ ವ್ಯಕ್ತಿ ನಮ್ಮ ಜೊತೆಗೆ ಮಾರ್ಗದರ್ಶನ ಮಾಡ್ತಿದ್ರು, ಇನ್ನೆಂಗಪ್ಪ ಅಂತ ತಿಳ್ಕೊಂಡು ಹೇಳಿದಾಗ ಅವರು ಒಬ್ಬರು ಹೋದರೂ ಕೂಡ ಮೊನ್ನೆ ದಿನ ಈ ಕಾರ್ಯಕ್ರಮಕ್ಕೆ ಕರ್ಲಿಕ್ಕೆ ಬಂದಾಗ ಅವ್ರ ಸಹೋದರವರು ನಮ್ಮ ಗಣೇಶನ್ನ, ನಮ್ಮ ಎಲ್ಲರೂ ಬಂದಾಗ ನಮ್ಮ ಪರಶುರಾಮ್ ಕಾಟಿವೇರು ಕೂಡ ಬಂದಿದ್ದರು. ಬಂದಾಗ ಏನಪ್ಪ ಅಂತ ಒಳ್ಳೆಯ ವ್ಯಕ್ತಿಯನ್ನು ಕರ್ಕೊಂಡು ಮತ್ತೊಬ್ಬ ಅಂಥ ವ್ಯಕ್ತಿಯನ್ನು ನಾವು ಹೇಗೆ ಹುಡುಕೋದು ತಿಳ್ಕೊಂಡು ಹೇಳಿದಾಗ
ಪರಶುರಾಮ್ ಕಾಟಿಯವರು ದಿನನಿತ್ಯ ನಮ್ಮ ಜೊತೆಗೆ 2-3 ದಿನಗಳಿಂದ ಮಠಕ್ಕೆ ಬಂದು ಹೋದ್ಮೇಲೆ ಸಂಪರ್ಕದಲ್ಲಿದ್ದಾರೆ. ಅಂದರೆ ಭಾಳ ಸಾತ್ವಿಕತೆಯಿಂದ ಅವರನ್ನು ಪರಶುರಾಮ್ ಹೇಳ್ತಿದ್ರು. ಅಪ್ಪರೇ ಬಹಳ ಒಳ್ಳೆಯ ವ್ಯಕ್ತಿ ನಮ್ಮ ನಾಗಣ್ಣವರಿದ್ದರು, ಬಹಳ ವ್ಯಕ್ತಿತ್ವ ಒಳ್ಳೆಯದಿತ್ತು ಅನ್ನುವಂಥದ್ದನ್ನು ಪ್ರತಿಯೊಬ್ಬರ ಬಾಯಲ್ಲಿ ಬರುವಂಥದ್ದು. ಆ ರೀತಿಯಲ್ಲಿ ಅವರು ಬದುಕು ಯಾರಿಗೂ ಕೇಡನ್ನು ಬಯಸಲಿಲ್ಲ, ಯಾರಿಗೂ ಅವರು ಕೇಡನ್ನು ಬಯಸ್ತಾನೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಭಾವನೆಯಲ್ಲಿ ಅವರ ಬದುಕನ್ನು ಬೆಳಗಿಸ್ಕೊಂಡು ಇನ್ನೊಬ್ಬರಿಗೆ ಆದರ್ಶರಾದರು. ಹಾಗಾಗಿ ನಾವು ಒಂದಿನ ಇವತ್ತು ಯಾರೇ ಹುಟ್ಟದವರು ಒಂದಿಲ್ಲ ಒಂದು ದಿನ ನಾವು ಹೋಗಲೇಬೇಕು. ಹುಟ್ಟು ಅನ್ನುವಂಥದ್ದು ಅದು ನಿಶ್ಚಿತ, ಆದರೆ ಸಾವು ಕೂಡ ಖಚಿತ ಅನ್ನುವಂಥದ್ದು ಹೇಳೋಕ್ಕಾಗ್ತದೆ. ಹಾಗಾಗಿ ನಾವು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಹಲವಾರು ಸ್ಟೇಷನ್ಗಳು ಬರ್ತಾವೆ. ಹುಬ್ಬಳ್ಳಿಯಿಂದ ಹೋಗ್ಬೇಕಾದ್ರೆ ನಮ್ಮ ಮಾರ್ಗ ಮಧ್ಯದಲ್ಲಿ ಸಿಗ್ಗಾಂವ್ ಬರ್ತದೆ, ನಂತರದಲ್ಲಿ ರಾಣೆಬೆನ್ನೂರು ಸ್ಟೇಷನ್ ಬರ್ತದೆ, ಇವತ್ತು ಹರಿಹರ ಬರ್ತದೆ, ದಾವಣಗೆರೆ ಬರ್ತದೆ. ಆ ರೈಲಿನಲ್ಲಿ ಪ್ರಯಾಣ ಮಾಡಬೇಕಾಗಿರುವಂಥ ಪ್ರಯಾಣಿಕರಿಗೆ ಈ ಇಂಥವನ್ನೇನು ತಿಳ್ಕೊಂಡು ಅಲ್ಲಿ ಇರೋಂಗಿಲ್ಲ. ಯಾರಿಗೆ ಯಾವ ಊರಲ್ಲಿ ಕೆಲಸ ಇರ್ತದೋ ಅಲ್ಲಿ ಅವರು ಇಳಿದು ಅವರ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಹಾಗಾಗಿ ನಾಗರಾಜ ಮೇರೂರವರು ನಾವು ಹೆಂಗೆ ಈ ಬದುಕನ್ನುವಂಥ ಪ್ರಯಾಣವನ್ನು ಮಾಡ್ತಾಯಿದ್ದೀವಿ, ಈ ಪ್ರಯಾಣದಲ್ಲಿ ಅವರು ಸ್ಟೇಷನ್ ಮುಗೀತು, ನಮ್ಮ ಸ್ಟೇಷನ್ಗಳು ಮುಂದೊಂದು ದಿನ ಬಂದೇ ಬರ್ತಾವೆ. ನಾವು ರೆಡಿಯಾಗಿರಲೇಬೇಕು. ಯಾವ ಹೊತ್ನ್ಯಾಗ ಮೃತ್ಯು ದೇವತೆ ಅನ್ನುವಂಥದ್ದು ಯಾರನ್ನು ಯಾವ ಹೊತ್ನ್ಯಾಗ ಯಾವ ರೂಪದಲ್ಲಿ ಜುಟ್ಟು ಹಿಡಿತದ ಹೇಳಕ್ಕೆ ಬರಲ್ಲ. ಜುಟ್ಟು ಹಿಡಿದ ಮೇಲೆ ನಾ ಪುಣ್ಯದ ಕಾರ್ಯ ಮಾಡ್ತೇನೆ ಅಂದರೂ ಅದು ಬಿಡೋಂಗಿಲ್ಲ, ಪಾಪದ ಕೆಲಸ ಮಾಡ್ತೇನೆ ಅಂದ್ರೂ ಬಿಡೋಂಗಿಲ್ಲ. ಹಾಗಾಗಿ ಮೃತ್ಯು ದೇವತೆ ನಮ್ಮನ್ನು ಜುಟ್ಟು ಹಿಡಿಕಿತ್ತ ಪೂರ್ವದಲ್ಲಿ ನಾಗರಾಜ ಮೇರೋಡರವರು ಹೆಂಗೆ ಸದಾವಕಾಲ SSK ಸಮಾಜ ಅಷ್ಟೆಲ್ಲ ಎಲ್ಲ ಸಮುದಾಯಗಳು ಸ್ಮರಿಸುವಂಥದ್ದನ್ನು ಏನು ಮಾಡಿಕೊಂಡು ಬಂದರು, ಆ ರೀತಿಯಲ್ಲಿ ನಾವು ಕೂಡ ಬದುಕನ್ನು ಹಸನಾಗಿಸಿಕೊಳ್ಳಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅವರ ಬದುಕು ಎಲ್ಲರಿಗೆ ಆದರ್ಶ ಆಗಬೇಕನ್ನುವಂಥ ಭಾವನೆಯಿಂದ ನಮ್ಮ SSK ಸಮಾಜದ ಎಲ್ಲ ಮುಖಂಡರು ಒಂದಾಗಿ ಚೆಂದಾಗಿ ನಾಗಣ್ಣ ಅಂದ್ರೆ ಅವ್ರು ಬರೀ ಮೇರ್ವಾರ ಕುಟುಂಬದವ್ರು ಅಷ್ಟೇ ಅನ್ನುವಂಥ ಭಾವ ಇಲ್ಲಿ ಯಾರಲ್ಲಿ ಕೂಡ ಇಲ್ಲ. ಅವರು ನಮ್ಮ ಮನೆಯ ಕೊನೆಯ ಮಗ ಅನ್ನುವಂಥ ಭಾವನೆಯಲ್ಲಿ ವೇದಿಕೆ ಮೇಲಿರುವಂಥ ಹಿರಿಯರು ಭಾಳಷ್ಟು ಜನ ಈ ವೇದಿಕೆ ಮುಂಭಾಗಕ್ಕೂ ಸಮಾಜದ ಗಣ್ಯರು ಕೂಡ ಕೂತ್ಕೊಂಡರು. ಎಲ್ಲರ ಭಾವದಲ್ಲಿ ಕೂಡ ಬಹಳ ಸ್ಮರಿಸುವಂಥ ಒಂದು ಮಹಾನ್ ಚೇತನನಾಗಿ ಇವತ್ತು ಅವರು ಅಗಲಿದ್ದಾರೆ. ಅಂಥ ಮಹಾ ಚೇತನ ಶಕ್ತಿಗೆ ಆತ್ಮಕ್ಕೆ ಶಾಂತಿ ದೊರಲಿ ಅನ್ನುವಂಥದ್ದು ತಿಳಿಸಿ ನಮ್ಮ ಸಾಹೇಬರು ಶಶಿಕುಮಾರ್ ಮೇರೋಡ ಸಾಹೇಬರು ನಮ್ಗೆ ಯಾವಾಗ ಹೇಳ್ತಿದ್ರು, ಅಪ್ಪಾರೆ ನಾ ಕಾರ್ಯಕ್ರಮಕ್ಕೆ ಅಕಸ್ಮಾತ್ ಏನಾದರೂ ಬರಲ್ಲ ಅಂದ್ರೆ ನಾಗನ್ನಿರ್ತಾನ ಕರ್ಕೊಂಡು ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ತಿದ್ರು. ಹಾಗಾಗಿ ನಮ್ಮ ಮೊನ್ನೆ ಆಗಲಕ್ಕೆ ನಾನು ಬೆಳಗಿನ ಜಾವ ನಮ್ಮ ಶಾಸಕರು ಹರೀಶ್ ಅಣ್ಣವ್ರು ಫೋನ್ ಮಾಡಿದ್ರು. ಹರೀಶ್ ಅಣ್ಣವ್ರು ಫೋನ್ ಮಾಡಿದಾಗ ನಾಗಣ್ಣವ್ರು ಅಪ್ಪಾರ ಬರ್ತಾ ಇದ್ದೀರಾ ಅಂತ ತಿಳ್ಕೊಂಡು ಹೇಳಿ, ಇಲ್ಲ ನಾನು ಬೆಂಗಳೂರಿಲ್ಲಿದ್ದೀನಿ, ಇಲ್ಲ ಹೊಡ್ತಾ ಇದ್ದೀನಿ, ಪರಶುರಾಮ್ ಕಾಟಿಯವ್ರು ಫೋನ್ ಮಾಡ್ಯಾರ ನೆನಪ ಇದ್ದಿಲ್ಲ ಅಂತ ತಿಳ್ಕೊಂಡು ಹೇಳಿದ್ದೇನೆ. ನಾನು ಅಲ್ಲಿ ಪರಶುರಾಮ ಕಾಟಿಯವ್ರು ಫೋನ್ ಮಾಡಿದಾಗ ಬೆಂಗಳೂರಲ್ಲಿ 9 ಗಂಟೆಗೆ ಅಲ್ಲೇ ಇದ್ದೆ. ನಾನು ಏನಾದರೂ ಮಾಡಿ ಬೇಗ ಹೋಗ್ಬೇಕಂತ ತಿಳ್ಕೊಂಡು ಹೇಳಿ ಇಲ್ಲಿ ಫಾಸ್ಟಾಗಿ ಅಂದರೆ ನಾಗಣ್ಣನ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಬೇಕು, ಅವರು ಮಾಡಿರ್ತಕ್ಕಂಥ ಸೇವೆ ಸಾಧನೆಗಳನ್ನು ಜನಮನಕ್ಕೆ ತಲುಪಿಸ್ಬೇಕನ್ನುವಂಥ ಭಾವನೆಯಲ್ಲಿ ದೂರದಿಂದ ಬಂದರೂ ಕೂಡ ನಮ್ಮ ಸಾಹೇಬರು ಹೇಳಿದರು, ನಮ್ಮ ಮಠಕ್ಕೆ ಬಹುದೊಡ್ಡ ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಹೊಂದಿರತಕ್ಕಂಥ ನಾಗರಾಜ್ ಮೇರೋಡರು ಇದ್ದರು, ಹಾಗಾಗಿ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದ್ರು ಅನ್ನುವಂಥದ್ದು. ನಮ್ಮ ಶಾಸಕರು ಹರೀಶಣ್ಣರು ಹೇಳಿದರು, ಒಬ್ಬ ಸ್ವಾಮಿಗೆ ಬೆಲೆ ಬರಬೇಕು ಅಂತಂದ್ರೆ, ಒಬ್ಬ ಮಠಾಧೀಶನಿಗೆ ಒಳ್ಳೆಯ ವ್ಯಕ್ತಿತ್ವ ಬರಬೇಕಂತಂದ್ರೆ ಅವರು ಹಿಂದೆ ಮುಂದೆ ಯಾರು ಎಂಥವ್ರು ಇರ್ತಾರೆ ಅನ್ನುವಂಥದ್ದು ಭಾಳ ಮುಖ್ಯ. ಒಬ್ಬ ಸ್ವಾಮಿ ಹಿಂದೆ ಮುಂದೆ ಒಳ್ಳೆಯವರಿದ್ರಂದ್ರೆ ಆ ಸ್ವಾಮೀಜಿ ಒಳ್ಳೆಯವನಾಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಸ್ವಾಮೀಜಿ ಹಿಂದೆ ಮುಂದೆ ಏನಾದರೂ ಕೆಟ್ಟವರಿದ್ರಂತಂದ್ರೆ ಅವ್ರು ಕೆಟ್ಟವರಾಗ್ತಾರೆ, ಒಳ್ಳೆಯವರಿದ್ರೆ ಒಳ್ಳೆಯವರಾಗ್ತಾರೆ. ನಮ್ಮ ಹಿಂದೆ ಮುಂದೆ ಶಶಿಕುಮಾರ್ ಮೇರೋಡರ್ ಅಂತವರು, ನಾಗರಾಜ್ ಮೇರೋಡರ್ ಅಂತವ್ರು ಒಳ್ಳೆ ವ್ಯಕ್ತಿ ಇದ್ದಿದ್ದಕ್ಕೆ ಇವತ್ತು ಪುಣ್ಯಕೋಟಿ ಸ್ವಾಮೀಜಿಯವರು ಹರಿಹರ ಮತ್ತು ರಾಣೆಬೆನ್ನೂರು ಭಾಗದಲ್ಲಿ ಒಳ್ಳೆಯ ಸ್ವಾಮೀಜಿ ಆಗಲಿಕ್ಕೆ ಇಂಥ ಮಹಾನ್ ವ್ಯಕ್ತಿಗಳೇ ಕಾರಣ ಅನ್ನುವಂಥದ್ದನ್ನು ನಾವು ಹೇಳಬೇಕಾಗ್ತದೆ. ನಮ್ಮ SSK ಸಮಾಜ ಏನೇ ನಾವು ಧಾರ್ಮಿಕ ಕಾರ್ಯಕ್ರಮ ಫೋಟೋ ತೆಗಿಬೇಕು ಅಂತಂದ್ರೆ ಇಲ್ಲಿ ನಮ್ಮ ಸಂತೋಷ ಬರ್ತಾನೆ. ವಿಡಿಯೋ ಫೋಟೋ ತೆಗಿಬೇಕಂದ್ರೆ ನಮ್ಮ ಕೃಷ್ಣ ಇಲ್ಲೇ ಇದ್ದಾನೆ, ನಕ್ಷತ್ರ TV ಏನಿಲ್ಲ ಕೃಷ್ಣನ ಬರ್ತಾನೆ. ನಮಗೇನಾದರೂ ಶಾಲು ಮಾಲೆಗಳು ಬಟ್ಟೆಗಳು ಬೇಕಂದ್ರೆ ನಮ್ಮ ಪ್ರಭಾಕರ ಅಂಗಡಿಯವರು, ನಮಗೇನಾದರೂ ಮಠಕ್ಕೆ ದವಸ ಧಾನ್ಯಗಳು ಬೇಕು ಅಂತಂದರೆ ನಮ್ಮ ರಾಜಗುರು ಅಂಗಡಿಯವರು. ಹೀಗೆ ಈ SSK ಸಮಾಜದ ಬಹಳಷ್ಟು ಕೊಂಡಿ ನಮ್ಮ ಪ್ರವೀಣ ಇದ್ದಾನೆ ಇಲ್ಲಿ,
ನಾವು ಪ್ರತಿ ವರ್ಷ ತುಂಗಾರತಿ ಕಾರ್ಯಕ್ರಮ ಮಾಡ್ತೀವಿ. ಅಲ್ಲಿ ಪೆಂಡಲ್ ಹಾಕುವಂಥದ್ದಾಗಲಿ, ಸೇವೆ ಮಾಡುವಂಥದ್ದಾಗಲಿ, ನಮ್ಮ ಪ್ರವೀಣನು ಕೂಡ ಬಹಳಷ್ಟು ಭಕ್ತಿ ಸೇವೆ ಮಾಡ್ತಾರೆ. ಹೀಗೆ SSK ಸಮಾಜದ ಪಾತ್ರ ನಮ್ಮೊಂದಿಗೆ ಬಹಳಷ್ಟಿದೆ. ಹೀಗಾಗಿ ಹೊಸದೊಂದು ಚೇತನ ಇಲ್ಲಿ ನಾಗಣ್ಣ ಏನೋ ಅದನ್ನು ಒಳ್ಳೆ ರೀತಿಯಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ರು. ಆ ಶಕ್ತಿಯಿಂದ ಸಮಾಜದ ಯುವಕರು ಕೂಡ ಆ ರೀತಿಯಲ್ಲಿ ಸಾಗುವಂತಾಗಲಿ ಅಂತ ಶಕ್ತಿಯನ್ನು ಅವರನ್ನು ನೀಡಲಿ ಅಂಥೇಳಿ ಅವರ ತಾಯಿ ಶಾಂತಾಬಾಯಿಯವರನ್ನು ನೋಡಿದಾಗ ನಮಗೆಷ್ಟು ಖುಷಿ ಆಗ್ತದಂದ್ರೆ ಅವರು ಸಾಕ್ಷಾತ್ ಆ ದೇವಿ ಅವತಾರದಲ್ಲೇನೆ ಕೂತ್ಕೊಂಡಾರ ಅನ್ನುವಂಥ ಅವ್ರ ಮುಖಭಾವ ನೋಡ್ರಿ ಹೆಂಗಿದೆ. ಇವತ್ತು ನಾವೆಲ್ಲ ಅವಲಕ್ಕಿ ಮಂಡಕ್ಕಿ ತಿಂದವ್ರ ಮುಖ ಜುಗ್ಗಗೆಟ್ಬಿಡ್ತಾವೆ. ಅವ್ರ ಹಿಂದಿನ ಕಾಲದಲ್ಲಿ ಆರೋಗ್ಯವನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡು ಅವರು ಮಕ್ಕಳಿಗೆ ಅಕ್ಕ ನೋಡ್ರಿ, ಅವರಿಬ್ಬರು ತಾಯಿ ಮಗಳು ಕೂತ್ಕೊಂಡಾರ. ಆ ತಾಯಿ ಮಗಳು ನೋಡಿದಾಗ ಅಣ್ಣ ತಂಗೇನು ಅಕ್ಕ ತಮ್ಮನ ಅನ್ನುವಂಥ ಭಾವ ಬರ್ತದೆ. ಆ ರೀತಿಯಲ್ಲಿ ಅವರು ಆರೋಗ್ಯವನ್ನು ಉಳಿಸ್ಕೊಂಬಂದಾರ. ಅಂಥ ತಾಯಿ ನಾಗರಾಜ ಮೇರೋಡವ್ರಾಗಲಿ, ಪಾಂಡುರಂಗವ್ರಿಗಾಗಲಿ, ನಮ್ಮ ಸುಬ್ರಹ್ಮಣ್ಯವ್ರಿಗಾಗಲಿ, ಗಣೇಶವ್ರಿಗಾಗಲಿ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ಸದ್ವಿಚಾರಗಳನ್ನು ಕೊಟ್ಟು ಸಮಾಜದಲ್ಲಿ ಅವರ ಮಕ್ಕಳನ್ನು ಸ್ಮರಿಸುವಂಥ ನಿಟ್ಟಿನಲ್ಲಿ ಆ ತಾಯಿ ತನ್ನ ಮಕ್ಕಳಿಗೆ ಸಂಸ್ಕಾರವನ್ನು ನೀಡಿದಕ್ಕೋಸ್ಕರವಾಗಿ ಇವತ್ತು ನಾಗರಾಜರನ್ನು ಸ್ಮರಿಸುವಂಥ ಈ ಪವಿತ್ರ ಸಮಾರಂಭದಲ್ಲಿ ನಾವು ನೀವೆಲ್ಲ ಸಮ್ಮಿಲಿತರಾಗಿದ್ದೇವೆ. ಅಂಥವರ ನಾಗರಾಜ ಮೇರೋಡವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರೆಲ್ಲ ಕುಟುಂಬ ಪರಿವಾರದವರಿಗೆ ಆ ಎಲ್ಲ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ವಿಶ್ವಮಾತೆ ಗೋಮಾತೆ ಅವರಿಗೆ ಕರುಣಿಸಿ ಕೈ ಹಿಡಿದು ಮುನ್ನಡೆಸಲಿ ಅಂಥೇಳಿ ತಮ್ಮೆಲ್ಲರಿಗೂ ಶುಭವನ್ನು ಕೋರುತ್ತೇವೆ. ಓಂ ಶಿವಂ ಭಗವಾನ್. ಕಾರ್ಯಕ್ರಮನ ಉದ್ದೇಶಿಸಿ ನುಡಿ ನಮ್ಮನ ಆಶೀರ್ವಚನ ನೀಡಿದ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ನಾವು ತಲುಪಿದ್ದೀವಿ. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಹಂಗಾಮಿ ಅಧ್ಯಕ್ಷರಾದ ಮೋಹನ್ ಕಿರೋಜಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ಶ್ರೀ ಗುರು ಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು, ಶ್ರೀ ಕ್ಷೇತ್ರ ಐರಡಿ ಹೊಳೆಮಠ, ಶ್ರೀ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಕ್ಷೇತ್ರ ಆವರಗೊಳ್ಳ, ಶ್ರೀ ಬಾಲಯೋಗಿ ಜಗದೀಶ್ವರ ಮಹಾಸ್ವಾಮಿಗಳು, ಪುಣ್ಯಕೋಟಿ ಮಠ ಕೊಡಿಯ ಲವಸಪೇಟೆ. ಈ ಮೂರು ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಈ ದಿನ ನಮ್ಮ ಸಮಾಜದ ಅಧ್ಯಕ್ಷರಾದ ಶ್ರೀ ನಾಗರಾಜ್ ಎನ್ ಮೆಹರ್ವಾಡೆ ಇವರ ದೈವಾಧೀನರಾದ ಪ್ರಯುಕ್ತ ಮೃತರ ಆತ್ಮಶಾಂತಿಗಾಗಿ ಭಾವಪೂರ್ಣ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಎಲ್ಲ ಬಾಂಧವರ ಪರವಾಗಿ ಹಮ್ಮಿಕೊಂಡಿದ್ವಿ. ಆ ಪ್ರಕಾರ ತಾವೆಲ್ಲರೂ ಸಹ ಹಾಜರಾಗಿ ಶ್ರೀಯುತ ನಮ್ಮ ನಾಗಣ್ಣನವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿದಿರಿ. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಮುಖ್ಯ ಅತಿಥಿಗಳಾದ ಶ್ರೀ ಕೃಷ್ಣಸ ಟಿ ಭೂತೇಮಾವರವರೇ, ಡಾಕ್ಟರ್ ಶಶಿಕುಮಾರ್ ವಿ ಮೆಹರ್ವಾಡೆ ಸರ್ ಅವರೇ, ನಾಗಣ್ಣನವರ ಮಾತೋಶ್ರೀಯವರಾದ ಶ್ರೀಮತಿ ಶಾಂತಾಬಾಯಿ ನಾರಾಯಣ ಸಾ ಮೆಹರ್ವಾಡೆಯವರೇ, ಮೈಸೂರು ವಾಸಿಗಳಾದ ಸಾಹಿತಿಗಳಾದ ದತ್ತು ಸಾ ರಾಜೊಳ್ಳಿಯವರೇ, ನಾಗಣ್ಣನವರ ಸಹೋದರರಾದ ಶ್ರೀ ಸುಬ್ರಹ್ಮಣ್ಯ ಸಾ ಮೆಹರ್ವಾಡೆಯವರೇ, ಹರಿಹರದ ಕ್ಷತ್ರಿಯ ಜಗತ್ ಸಂಪಾದಕರಾದ ಮೈಲಾರ್ಲಿಂಗ್ ಸಾ ಕಾಟುವೆಯವರೇ, ಹಾಗೂ SSK ಸಮಾಜದ ಬಂಧು ಭಗಿನಿಯರೇ, ಸಮಾಜವನ್ನು ಇವತ್ತು ಈ ಮಟ್ಟದವರೆಗೂ ಬೆಳೆಸಲಿಕ್ಕೆ ನೇರವಾಗಿ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ನಾಗಣ್ಣನವರು ಇವತ್ತು ನಮ್ಮೊಂದಿಗಿಲ್ಲ. ಸುಮಾರು 10ರಿಂದ 12 ವರ್ಷದ ಅವಧಿಯಲ್ಲಿ ನಾನು ಮತ್ತು ನಾಗಣ್ಣ ಇಬ್ಬರೂ ಸಹ ನಿಂಗೂಸಾ ಪವಾರ್ ಅವರ ಪಿರಿಯಡ್ನಿಂದ ಕಾರ್ಯಕಾರಿ ಮಂಡಳಿ ಸದಸ್ಯರಾಗಿ ಜೊತೆಯಾಗಿ ಬಂದ್ವಿ. ನಾಗಣ್ಣನವರು ಅಧ್ಯಕ್ಷರಾದಾಗ ಯಾವುದೇ ಕೆಲಸ ಇರಲಿ ಸಮಾಲೋಚನೆ ಮಾಡಿ ಅದಕ್ಕೆ ಯಾವ ರೀತಿ ಮಾಡಬೇಕು, ಆ ಕೆಲಸ ಯಶಸ್ವಿ ಆಗಬೇಕು, ಆ ಯಶಸ್ವಿಯನ್ನು ಯಾವ ರೀತಿ ನಾವು ತಗೋಬೇಕು ಅಂತಂದು ಹೇಳಿಬಿಟ್ಟು ಒಂದು ಸ್ಕೆಚ್ ಹಾಕಿಬಿಟ್ಟು ಆ ಕೆಲಸವನ್ನು ಯಶಸ್ವಿಯಾಗಿ ಮಾಡೋವರೆಗೂ ಸಹ ಬಿಡ್ತಿದ್ದಿಲ್ಲ. ಅಂಥ ಒಬ್ಬ ನೇತಾರ ಇವತ್ತು ನಮ್ಮ ಸಮಾಜಕ್ಕಷ್ಟೇ ಅಲ್ಲ,
ನಗರಸಭಾ ಸದಸ್ಯರಾಗಿ ಅವರ ವಾರ್ಡ್ನಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಇನ್ನೂ ಸಾಕ್ಷಿಯಾಗಿದ್ದಾವೆ. ರಕ್ಷಣಾ ವೇದಿಕೆಯಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಸಹ ಸಾಕಷ್ಟು ಇವೆ. ಇವತ್ತು ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯಲ್ಲಿ ತಮ್ಮದೇ ಆದ ಒಂದು ಹೆಸರನ್ನು ಮೂಡಿಸಿರ್ತಕ್ಕಂಥ ವ್ಯಕ್ತಿ ನಮ್ಮ ಸಮಾಜದವ್ರು ಯಾರಾದರೂ ಇದ್ದಾರೆ ಅಂತಂದರೆ ಅದು ನಾಗರಾಜ್ ಮೆಹರ್ವಾಡೆ, ನಮ್ಮ ನಾಗಣ್ಣವರು ಮಾತ್ರ. ನಾಗಣ್ಣವರು ಅಧ್ಯಕ್ಷರಾಗಿ ಆಯ್ಕೆ ಆದ ನಂತರ ಮೊಟ್ಟ ಮೊದಲನೇದಾಗಿ ವಿಠ್ಠಲ್ ರುಕ್ಮಾಯಿ ದೇವಸ್ಥಾನ ಪೂರ್ಣಗೊಳಿಸಬೇಕು ಅಂತ ಅನ್ನೋದು ಭಾಳ ಇತ್ತು ಅವರಲ್ಲಿ. ವಿಠ್ಠಲ್ ರುಕ್ಮಾಯಿ ದೇವಸ್ಥಾನಕ್ಕೆ ಏನೇನು ಬೇಕು ಅದನ್ನೆಲ್ಲ ಸಹ ಭಕ್ತಾದಿಗಳ ಸಹಾಯದೊಂದಿಗೆ ಪಡೆದುಕೊಂಡು ಅದನ್ನು ದೇವಸ್ಥಾನ ಸಂಪೂರ್ಣಗೊಳಿಸಲಿಕ್ಕೆ ನೇರವಾದ ಕಾರಣಕರ್ತರು ನಾಗಣ್ಣನವರು. ಅದೇ ರೀತಿ ಇವತ್ತು ದುರ್ಗಮ್ಮನ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ SSK ಯಲ್ಲಮ್ಮ ತುಳಜಣಸ ಭೂತೆ ಕಲ್ಯಾಣ ಮಂಟಪವಾಗ್ಬೋದು, ಅದಕ್ಕೆ ಹೊಂದಿಕೊಂಡಿರ್ತಂತೆ ಕಿಚನ್ ಆಗಿರ್ಬೋದು, ಬಾತ್ರೂಮ್ಗಳ ವ್ಯವಸ್ಥೆ ಆಗಿರ್ಬೋದು, ದೇವಸ್ಥಾನದ ಆವರಣವಾಗಿರ್ಬೋದು, ದೇವಸ್ಥಾನದ ಗೋಪುರ ಆಗಿರ್ಬೋದು, ದೇವಸ್ಥಾನದ ಮಹಾದ್ವಾರ ಆಗಿರ್ಬೋದು, ಈ ಎಷ್ಟೆಲ್ಲ ಕಾರ್ಯಗಳು ಮಾಡಲಿಕ್ಕೆ ಅಸಾಧ್ಯ. ಯಾಕಂತಂದ್ರೆ ದೈನಂದಿನ ಕೆಲಸದಲ್ಲಿ ನಾವೆಲ್ಲ ನಮ್ಮ ಕೆಲಸವನ್ನು ನೋಡಿಕೊಂಡು ಅಲ್ಲಿ ಮಾಡಬೇಕಾಗುತ್ತೆ. ಬಟ್ ನಾಗಣ್ಣ ಆ ರೀತಿ ಇರಲಿಲ್ಲ. ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ದೇವಸ್ಥಾನದ ಹತ್ರ ಇರ್ತಿದ್ರು. ದೇವಸ್ಥಾನದಲ್ಲಿ ಏನು ಕೆಲಸ ಮಾಡಬೇಕು, ಯಾರಿಗೆ ಏನು ಕೆಲಸ ಹಚ್ಚಬೇಕು ಅದನ್ನೆಲ್ಲ ಕೆಲಸ ಹಚ್ಚಿಬಿಟ್ಟು ಕ್ಯಾಶಿಯರ್ ತುಳಜಪ್ಪನವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಈ ರೀತಿ ಮಾಡಿರಿ ಅಂತಂದೇಳಿ ಹೋಗ್ಬಿಡ್ತಿದ್ರು. ಮತ್ತು ಬೇರೆ ಬೇರೆ ಕೆಲಸದಲ್ಲಿ ಅವರು ತಲೆಯನ್ನು ರಾಕ್ತಿದ್ರು. ಮತ್ತು ಸಂಜೆ ಬಂದು ಮತ್ತು ಯಾವ ರೀತಿ ಕೆಲಸ ಆಗಿದೆ ಭಾಳ ಮುತುವರ್ಜಿ ತೊಗೊಂಡು ಮಾಡ್ತಕ್ಕಂಥ ಕೆಲಸದವರು. ಇವತ್ತಿಷ್ಟೆಲ್ಲ ಕೆಲಸ ಆಗಿದೆ ಅಂತಂದರೆ ಈ ಎಲ್ಲ ಕೆಲಸದ ಕಾರಣೀಭೂತರು ನಾಗಣ್ಣವ್ರು ಮಾತ್ರ. ಸಮಾಜದ ಎಲ್ಲ ಕೆಲಸಗಳನ್ನು ಸಹಸ್ರಾರ್ಜುನ ಜಯಂತಿ ಆಗಿರ್ಬೋದು, ವಿಠ್ಠಲ್ ರುಕ್ಮಾಯಿ ದಿಂಡಿ ಮಹೋತ್ಸವ ಆಗಿರ್ಬೋದು, ಎಲ್ಲರನ್ನೂ ಸಹ ಒಗ್ಗೂಡಿಸಿ ಕೆಲಸ ತಗೊಂಡವರಿಂದ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಮಾಡ್ತಕ್ಕಂಥ ಒಂದು ನೈಪುಣ್ಯತೆ ನಾಗಣ್ಣವರಲ್ಲಿ ಇತ್ತು ಅಂತಂದರೆ ತಪ್ಪಾಗಲಿಕ್ಕಾಗ. ಇವತ್ತು ನಾಗಣ್ಣವರಿಲ್ಲ ನಮ್ಮ ಜೊತೆ. ಆ ಒಂದು ಸ್ಥಾನವನ್ನು ಖಾಲಿ ಬಿಡಬಾರ್ದು, ಸಮಾಜದ ಅಧ್ಯಕ್ಷ ಸ್ಥಾನವನ್ನು ಅಂತಂದು ಹೇಳಿಬಿಟ್ಟು ಹಿರಿಯರ ಮಾರ್ಗದರ್ಶನದಲ್ಲಿ ಸಭೆಯನ್ನು ಕರೆದು ಹಂಗಾಮಿ ಅಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದಿರಿ. ಸಾಧ್ಯವಾದಷ್ಟು ಬೇಗ ಅವರು ನಾಗಣ್ಣವ್ರ ಮನಸ್ಸಿನಲ್ಲಿರ್ತಕ್ಕಂಥ ಆಸೆಗಳು ಏನಿದ್ವೋ ಅವನ್ನೆಲ್ಲ ನಾವು ಸಮಾಜದ ಕೆಲಸಗಳನ್ನು ಪೂರ್ಣಗೊಳಿಸೋಣ. ಸಾಧ್ಯವಾದಷ್ಟು ಬೇಗ GB ಕರೆದು ಮುಂದೆ ಯಾರು ಅಧ್ಯಕ್ಷರಾಗಬೇಕು ಅಂತಂದು ಹೇಳಿಬಿಟ್ಟು ನಿರ್ಣಯ ಮಾಡೋಣ. ಈ ಎಲ್ಲ ಕೆಲಸಗಳು ಸಹ ಆಗಬೇಕಾಗಿದೆ. ಇವೆಲ್ಲ ಅವರ ಆಸೆಗಳಾಗಿದ್ವು. ಸಾಧ್ಯವಾದಷ್ಟು ಬೇಗ ದೇವಸ್ಥಾನದ ಗೋಪುರ ಮತ್ತು ದ್ವಾರಬಾಗಿಲನ್ನು ಓಪನಿಂಗ್ ಮಾಡಬೇಕು, ಒಂದು ಸಮಾಜಕ್ಕೆ ನೀಡಬೇಕು ಅಂತ ಅನ್ನೋದು ಭಾಳ ಆಸೆ ಇತ್ತು. ಅಷ್ಟರಲ್ಲಿ ವಿಧಿ ಅವರನ್ನು ಬಿಡಲಿಲ್ಲ. ಅದಕ್ಕೆ ಹೇಳೋದು, ಒಳ್ಳೆಯ ಹೂಗಳನ್ನೇ ಜನ ಯಾಕೆ ಆಯ್ಕೆ ಮಾಡ್ತಾರೆ ಅಂತಂದರೆ ಆ ದೇವರು ಒಳ್ಳೆಯ ಹೂಗಳನ್ನೇ ತೊಗೊತಾರೆ. ಹಾಗೆ ನಮ್ಮ ನಾಗಣ್ಣನೂ ಸಹ ಆ ದೇವರ ಪಾದಕ್ಕೆ ಒಳ್ಳೆಯ ಹೂವಾಗಿ ಇವತ್ತು ಸಮರ್ಪಿತರಾಗಿದ್ದಾರೆ. ಈ ಒಂದು ನಾಗಣ್ಣವರ ಆತ್ಮಕ್ಕೆ ಶಾಂತಿ ಕೋರ್ತಾ ಅವರ ಕುಟುಂಬ ವರ್ಗಕ್ಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ನೀಡಲಿ ಅಂತ ಹೇಳಿಬಿಟ್ಟು ಜಗನ್ಮಾತೆಯಲ್ಲಿ ಕೇಳ್ಕೊತ ನನಗೆಲ್ಲ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. SSK ಸಮಾಜದ ಹಂಗಾಮಿ ಅಧ್ಯಕ್ಷರಾದ ಮೋಹನ್ ಕಿರೋಜಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಿದ SSK ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಪುಣ್ಯಕೋಟಿ ಮಠಗಳ ಸ್ವಾಮೀಜಿಗಳಾದ ಶ್ರೀ ಬಾಲಯೋಗಿ ಜಗದೀಶ್ವರ ಸ್ವಾಮೀಜಿಯವರಿಗೆ ನಮ್ಮ SSK ಸಮಾಜದ ಬಾಂಧವರಿಂದ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಂತೇಳಿ ವಿನಂತಿಯನ್ನು ಮಾಡ್ಕೋತೀನಿ. ನಮ್ಮ ಎಲ್ಲ ಕಾರ್ಯಕರ್ತರು ಬರ್ರಿ. ವಾಸು ಪರಶುರಾಮಗೌಡ ಅಂಬಾಸಣ್ಣ ಬರ್ರಿ ಪರಶುರಾಮಗೌಡ, ರಾಜಣ್ಣ, ಕೃಷ್ಣಣ್ಣ, ಶ್ರೀಕಾಂತ್ ಮೆಹರ್ವಾಡೆ, ಕಾಂತು, ಪ್ರವೀಣ್. SSK ಸಮಾಜದ ಅಧ್ಯಕ್ಷರಾದ ದಿವಂಗತ ನಾಗರಾಜ್ ಮೆಹರ್ವಾಡೆಯವರ ಒಂದು ಬಾಂಧವ್ಯ ಒಡನಾಟ
ನಾಗಣ್ಣನವರ ಸ್ಮರಿಸಿದ ಆ ದಿನಗಳು ಎಲ್ಲವನ್ನೂ ನಮ್ಮ ಸ್ವಾಮೀಜಿಗಳು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದಾರೆ. ಕ್ಷತ್ರಿಯ ಸಮಾಜದ ಬಾಂಧವರಿಂದ ಈ ಒಂದು ನಮ್ಮ ಸಮಾಜದ ಅಧ್ಯಕ್ಷರಾದ ದಿವಂಗತ ನಾಗರಾಜ್ ಮೆಹರಾಡಿಯವರ ಆತ್ಮಶಾಂತಿಗಾಗಿ ಈ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಹಾಗೂ ನುಡಿ ನಮನ ಮತ್ತು ಆಶೀರ್ವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಕ್ಷೇತ್ರ ಐರಣಿ ಮಠದ ಶ್ರೀ ಗುರು ಬಸವರಾಜ್ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ನಮ್ಮ SSK ಸಮಾಜದ ವತಿಯಿಂದ ವಂದನಾರ್ಪಣೆಯನ್ನು ಸಮರ್ಪಿಸುತ್ತೇವೆ. ಅದೇ ರೀತಿಯಾಗಿ ಅವರುಗಳ ಮಠದ ಸ್ವಾಮೀಜಿಗಳಾದ ಶ್ರೀ ಶಬ್ರ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೂ ಕೂಡ ನಮ್ಮ SSK ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶ್ರೀ ಬಾಲಯೋಗಿ ಜಗದೀಶ್ವರ ಮಹಾಸ್ವಾಮಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸ್ವಾಮೀಜಿ. ಹಾಗೂ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ನಮ್ಮ ಎಲ್ಲ ಮುಖ್ಯ ಅತಿಥಿಗಳಾದ ಶ್ರೀ ಕೃಷ್ಣ ಭೂತೆ, ಡಾಕ್ಟರ್ ಶಶಿಕುಮಾರ್ ಮೆಹರೋಡೆ, ಶ್ರೀಮತಿ ಶಾಂತಾಬಾಯಿ ನಾರಾಯಣಸ್ವಾಮಿ ಮೆಹರೋಡೆ, ಶ್ರೀ ದತ್ತೂಸ ರಾಜೋಳ್ಳಿ ಹಾಗೂ ಮೈಲಾರ್ಲಿಂಗ್ಸ ಕಾಟುವೇರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಕ್ಕೆ SSK ಸಮಾಜದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ SSK ಸಮಾಜದ ಬಾಂಧವರು, ಮಾತಾ ಭಗಿನಿಯರು ಹಾಗೂ ವಿವಿಧ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಹಿರಿಯರು, ಮುಖಂಡರು ಹಾಗೂ ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೆ ಕಾರಣಕರ್ತರಾದ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ.